ಹಲೋ ವಿದ್ಯಾರ್ಥಿಗಳೇ, ನಾನು ನಿಮ್ಮ TVM ಸರ್. ನಿಮಗೆಲ್ಲ ಗೊತ್ತಿರುವ ಹಾಗೆ ಹಿಂದಿ ಮಾರ್ಗದರ್ಶಿ, ಹಿಂದಿ ಅಧ್ಯಾಪಕ. ನಮ್ಮ SSLC ಪರೀಕ್ಷೆ ಯೂಟ್ಯೂಬ್ ಚಾನಲನ್ನು ಈ ವರ್ಷವೆಲ್ಲ ನೀವು ನೋಡ್ತಾ ಸಮಗ್ರವಾದ ಎಲ್ಲ ವಿಷಯಗಳ ಪಾಂಡಿತ್ಯವನ್ನು ಗಳಿಸ್ತಾ ಬಂದಿದ್ದೀರಾ. ಅದರಲ್ಲೂ ಹಿಂದಿ ವಿಷಯದ ಪಾಂಡಿತ್ಯದಲ್ಲಿ ತಾವು ಕೂಡ ಏನು ಕಡಿಮೆ ಇಲ್ಲ ಅಂತೇಳಿ ಈ ವರ್ಷದ ನಿಮ್ಮ ಅಂತಿಮ ಪರೀಕ್ಷೆಯಲ್ಲಿ ತಮ್ಮ ಸಾಮರ್ಥ್ಯವನ್ನು, ಪ್ರತಿಭೆಯನ್ನು ಸಾಬೀತುಪಡಿಸೋರಾಗಿದ್ದೀರಾ. ಆ ದಿಶೆಯಲ್ಲಿ ನಾನು ನಿಮಗೆ ಬಹಳ ಪ್ರೀತಿಪೂರ್ವಕವಾಗಿ ಹೇಳ್ತಕ್ಕಂಥದ್ದು ವಿಷಯ ಏನಪ್ಪ ಅಂದರೆ, ಇವತ್ತಿನ ದಿವಸ ನಾನು ನಿಮಗೆ ಹಿಂದಿ ವಿಷಯದಲ್ಲಿ ರಚನಾ ವಿಭಾಗದ ಬಗ್ಗೆ. ರಚನಾ ವಿಭಾಗ ಅಂದರೆ ಕ್ರಿಯೇಟಿವ್ ಡಿವಿಷನ್ ಅಂತಕ್ಕಂಥದ್ದು. ಅಂದರೆ ನಮ್ಮ ಬರವಣಿಗೆ ಕೌಶಲ್ಯ, ಸ್ಕಿಲ್ ಯಾವುದರಲ್ಲಿ ಇದೆಯಪ್ಪ ಅಂದರೆ, ನಾವು ಅರ್ಥ ಮಾಡ್ಕೊಂಡಿದ್ದನ್ನು, ಕೇಳಿದ್ದನ್ನು, ನಾವು ಗ್ರಹಿಸಿದ್ದನ್ನು ಎಷ್ಟು ಮಟ್ಟಿಗೆ ನಾವು ಶಬ್ದ ರೂಪದಲ್ಲಿ, ವಾಕ್ಯದ ರೂಪದಲ್ಲಿ ಬರಿತಕ್ಕಂಥ ಸಾಮರ್ಥ್ಯ ನಮ್ಮಲ್ಲಿ ಅಡಗಿದೆ. ಆ ಸಾಮರ್ಥ್ಯವನ್ನು ನಾವು ಬರಹ ರೂಪದಲ್ಲಿ ನಮ್ಮ ಭಾವನೆಗಳನ್ನು, ನಮ್ಮ ವಿಚಾರಗಳನ್ನು, ಅಭಿವ್ಯಕ್ತಿಯನ್ನು ಕೇವಲ ಮಾತುಗಾರಿಕೆಯಲ್ಲಿ ಮಾತ್ರ ಅಲ್ಲ, ಅಕ್ಷರ ರೂಪದಲ್ಲಿ ಪದ ಶಕ್ತಿ ಮತ್ತು ಶಬ್ದ ಶಕ್ತಿ ಜೊತೆಗೆ ವಾಕ್ಯದ ತಮ್ಮದೇ ಆದ ಶೈಲಿಯಲ್ಲಿ ಬರಿತಕ್ಕಂಥ ಕಲೆ ನಾವು ಕಲಿಯೋದಕ್ಕೆ ನಮಗೆ ಈ ವ್ಯಾಕರಣ ವಿಭಾಗದಲ್ಲಿ, ಅದರಲ್ಲೂ ರಚನಾ ವಿಭಾಗದಲ್ಲಿ ನಮಗೆ ಬಹಳ ಒಳ್ಳೆ ವೇದಿಕೆ ಅಂತ ನಾವು ತಿಳಿಬೋದು ಮಕ್ಕಳೇ. ಓಕೆ, ನೋಡಿ, ರಚನಾ ವಿಭಾಗದಲ್ಲಿ ನಾವು 2 ಅಂಶಗಳನ್ನು ನಾವಿಲ್ಲಿ ತಿಳಿತಾ ಹೋಗ್ತೀವಿ. ಈ 2 ಅಂಶಗಳು ನಮಗೆ ಎಕ್ಸಾಮಲ್ಲಿ, ಅದರಲ್ಲಿ ವಿಶೇಷವಾಗಿ ನೀವು ಈ ಬಾರಿಯ ನಿಮ್ಮ ಅಂತಿಮ ಪರೀಕ್ಷೆಯಲ್ಲಿ ಜೊತೆಗೆ ಈಗಾಗಲೇ ಈ 2 ವಿಭಾಗದ ಬಗ್ಗೆ ನೀವು ಈಗಾಗಲೇ ಸಾಕಷ್ಟು ಅಧ್ಯಯನವನ್ನು, ಪ್ರಾಕ್ಟೀಸನ್ನು, ಅಭ್ಯಾಸವನ್ನು ಮಾಡಿ ಕೆಲವಾರು ಪ್ರಾಕ್ಟೀಸ್ ಪೇಪರ್ಗಳಲ್ಲಿರ್ಬೋದು, ಮಧ್ಯವರ್ಷಿಕ ಪರೀಕ್ಷೆಯಲ್ಲಿರ್ಬೋದು, ಕೆಲವೊಂದು FAಗಳಲ್ಲಿರ್ಬೋದು, ನೀವು ಲೆಟರ್ ರೈಟಿಂಗನ್ನು, ಪತ್ರ ಬರವಣಿಗೆಯನ್ನು ಕೂಡ, ಜೊತೆಗೆ ಪ್ರಬಂಧ ಬರವಣಿಗೆಯನ್ನು ಕೂಡ ನೀವು ಮಾಡಿರ್ತೀರ. ಹಾಗಾಗಿ ನಿಮಗೆ ಇದು ಏನು ಹೊಸದಲ್ಲ ಅಲ್ವಾ? ಓಕೆ, ಪತ್ರಲೇಖನ ಕಾರ್ಯಕ್ಕೆ ಯಾವತ್ತ ಲೆಟರ್ ರೈಟಿಂಗ್, ಪತ್ರ ಬರವಣಿಗೆ, ಜೊತೆಗೆ ನಿಬಂಧ ಲೇಖನ ಅಂದರೆ ಎಸ್ಸೆ ರೈಟಿಂಗ್, ಅಂದರೆ ಪ್ರಬಂಧ ಬರವಣಿಗೆ. ವಿಷಯ ವಸ್ತುವಿನ ಬಗ್ಗೆ ನಾವು ತಿಳಿದಂಥ ವಿಷಯವನ್ನು ಯಾವ ರೀತಿ ಮಂಡನೆ ಮಾಡಬೇಕು, ಯಾವ ರೀತಿ ನಾವು ಅಲ್ಲಿ ವ್ಯಕ್ತಪಡಿಸಬೇಕು, ಮತ್ತು ಬರವಣಿಗೆಯನ್ನು ಕೂಡ ಹೇಗಿರಬೇಕು, ಶಬ್ದ ಮಿತಿ ಹೇಗಿರಬೇಕು, ಎಲ್ಲ ಅಂಶಗಳ ಬಗ್ಗೆ ನಾವೀಗ ಇಲ್ಲಿ ತಿಳಿತಾ ಹೋಗೋಣ ಮಕ್ಕಳೇ. ಹಾಗೆ ನಾವು ಮುಂದೆ ಹೋಗ್ತಾ ನೀವೆಲ್ಲ ವಿದ್ಯಾರ್ಥಿಗಳು ಅಷ್ಟು ಮಟ್ಟಿಗೆ ಈಗ ನೀವು ಕುತೂಹಲಭರಿತರಾಗಿ ಈ ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಾ. ನಮ್ಮ ಈ SSLC ಪರೀಕ್ಷೆ ಯೂಟ್ಯೂಬ್ ಚಾನಲಲ್ಲಿ ಮಾತ್ರ ಅಲ್ಲ, ನಿಮಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನಾವು ನಿಮಗೆ ಸಿಗ್ತಾ ಇದ್ದೀವಿ. ಜೊತೆಗೆ ನಿಮಗೆ ಇನ್ಸ್ಟಾಗ್ರಾಮ್ ಅಲ್ಲದೆ ನಾವು ನಿಮಗೆ ಟೆಲಿಗ್ರಾಮಲ್ಲೂ ಕೂಡ ನಾವು ನಿಮಗೆ ಲಭ್ಯ ಇರ್ತೀವಿ. ಅಲ್ಲೆಲ್ಲ ನೀವು ಏನೇ ಸಂದೇಹಗಳನ್ನು ನೀವು ಕಾಮೆಂಟ್ ಮಾಡ್ಬೋದು. ಆ ಕಾಮೆಂಟಿಗೆ ನಾವು ಪ್ರತಿಯಾಗಿ ನಿಮ್ಮ ಸಲಹೆ ಅನ್ನೋದಕ್ಕಿಂತ ಸಲಹೆನೂ ಕೂಡ ನಾವು ಪಡ್ಕೊತೀವಿ. ಜೊತೆಗೆ ಸಲಹೆ ಜೊತೆಯಲ್ಲಿ ನಿಮ್ಮ ಸಂದೇಹಗಳಿಗೆ, ಪ್ರಶ್ನೆಗಳಿಗೆ ಉತ್ತರವಾಗಿ ನಾವು ನಿಮಗೆ ಮುಖಾಮುಖಿಯಾಗಿರ್ತೀವಿ. ಓಕೆ, ಈಗ ನಾವು ವಿಷಯಕ್ಕೆ ಬರೋಣ. ಪತ್ರೋಂಕ ಮಹತ್, ಇಂಪಾರ್ಟೆನ್ಸ್ ಆಫ್ ದ ಲೆಟರ್ಸ್. ಪತ್ರಗಳ ಮಹತ್ವ ಏನು, ಪತ್ರಗಳನ್ನು ಯಾಕೆ ಬರೀಬೇಕು, ಅದರಲ್ಲೂ ಕೂಡ ಈ ಕಾಲಘಟ್ಟದಲ್ಲಿ, ಇವತ್ತಿನ ದಿನಮಾನಗಳಲ್ಲಿ ನಮಗೆ ಪತ್ರ ಬರವಣಿಗೆ ಅಂತಕ್ಕಂಥದ್ದು ಬಹಳ ದೂರದ ಮಾತಾಗಿದೆ. ಯಾಕಪ್ಪ ಅಂದರೆ ಇವತ್ತೆಲ್ಲರ ಕೈಯಲ್ಲಿ ನೀವು ಕೂಡ ಈ ನಮ್ಮ ವಿಡಿಯೋವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಎಲ್ಲಪ್ಪ ಅಂದರೆ ನಿಮ್ಮ ಮೊಬೈಲ್ಗಳಲ್ಲಿರ್ಬೋದು, ಸಿಸ್ಟಮ್ ಇದ್ದರೆ ಕೆಲವರ ಹತ್ರ ಸಿಸ್ಟಮಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಅಂದ್ಕೊತೀನಿ. ಯಾಕಪ್ಪ ಅಂದರೆ ಇವತ್ತು ಪತ್ರ ಬರವಣಿಗೆಗೆ ಬಹಳ ದೂರ ಬಂದಿದ್ದೀವಿ. ಯಾಕಪ್ಪ ಅಂದರೆ ಇವತ್ತು ನಮಗೆ ಆಧುನಿಕ ಕೆಲವು ಈ ಸಾಧನಗಳು ಬಂದು ನಮ್ಮನ್ನು ಬರವಣಿಗೆಯಿಂದ ವಿಮುಖ ಮಾಡಿದೆ. ಆದರೆ ಪತ್ರಗಳೇನು ಕಡಿಮೆ ಆಗಿಲ್ಲ, ಪತ್ರಗಳು ನಮಗೆ ಸಿಗುತ್ತೆ. ಪೋಸ್ಟ್ ಆಫೀಸಲ್ಲಿ ಮತ್ತು ಅನೇಕ ಸ್ಟೇಷನರಿ ಸ್ಟೋರ್ಸ್ಗಳಲ್ಲೂ ಕೂಡ ನಮಗೆ ಪತ್ರವನ್ನು ಬರೆಯೋದಕ್ಕೆ ಪತ್ರಗಳು ನಮಗೆ ದೊರೀತವೆ ಅಲ್ವಾ? ಪತ್ರ ಬರೆಯೋದು ಕೂಡ ನಮ್ಮ ವಿಷಯ ಅಂದರೆ ಸಬ್ಜೆಕ್ಟ್ ಅಲ್ಲ, ಅದರಲ್ಲೂ ಕೂಡ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಗಳಲ್ಲಿ ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಹಿಂದಿ ಇರ್ಬೋದು, ಯಾವುದೇ ಭಾಷಾ ವಿಷಯಗಳನ್ನು ಓದುವವರಿಗೆ ಪತ್ರ ಬರವಣಿಗೆ ಬಹಳ ಮುಖ್ಯವಾದದ್ದು. ಪತ್ರ ಬರವಣಿಗೆಯನ್ನು ನಾವು ಕಲಿಬೇಕಾದದ್ದು ಬಹಳ ಅತ್ಯವಶ್ಯಕ. ಈ ಪತ್ರಗಳನ್ನು ಬರಿತಕ್ಕಂಥ ಕೌಶಲ್ಯದ ಬಗ್ಗೆ, ಅದರ ಬಗ್ಗೆ ಇಂಪಾರ್ಟೆನ್ಸ್ ಯಾಕಪ್ಪ ನಾವು ಕೊಡಬೇಕಪ್ಪ ಅಂದರೆ, ಇಲ್ಲಿ ಕೆಲವೊಂದು ಅಂಶಗಳಿದ್ದಾವೆ, ನಾವು ತಿಳಿತಾ ಹೋಗೋಣ. ಪತ್ರ ಹೋ ಸಂದೇಶವಾಹಕ್ ದೂತ ಹೈ. ಪತ್ರ ಅಂತಕ್ಕಂಥದ್ದು ಅದು ಸಂದೇಶವನ್ನು ಕೊಡ್ತಕ್ಕಂಥ ದೂತ, ರಾಯಭಾರಿ ಅಂತ ನಾವು ತಿಳಿಬಹುದು. ಸಂದೇಶವಾಹಕ್ ದೂತ ಹೈ ಜೋ ಹಮಾರೆ ಸಂದೇಶ ದೂರ್ ಬೈಟೆ
अपरिचितों तक पहुंचाता है ಅಂದ್ರೆ ಈ ಒಂದು ಸಂದೇಶಗಳು ನಮ್ಮ ಈ ಸಂದೇಶಗಳು ದೂರದಲ್ಲೆಲ್ಲೋ ಕೂತಿರ್ತಕ್ಕಂಥ ಅಪರಿಚಿತರನ್ನಿರ್ಬೋದು ಅಥವಾ ಪರಿಚಿತರನ್ನಿರ್ಬೋದು ಅವರನ್ನ ಅಲ್ಲಿವರೆಗೂ ಇವು ಸಂದೇಶವನ್ನು ಮುಟ್ಟಿಸ್ತವೆ ತಲುಪಿಸ್ತವೆ और साथ में पत्र लेखन व्यक्तिगत और सामाजिक आवश्यकता है पत्र लेखन पत्र ಬರವಣಿಗೆ ಅಂತಕ್ಕಂಥದ್ದು ಬಹಳ ವ್ಯಕ್ತಿಗತವಾಗಿದೆ ಪರ್ಸನಲ್ ಆಗಿ ಪರ್ಸನಲೈಸ್ ಆಗಿ ಕೂಡ ನಾವು ಗಮನಿಸಬಹುದು ವೈಯಕ್ತಿಕವಾಗಿ ನಾವು ಪತ್ರವನ್ನು ಇಂಡಿವಿಜುವಲ್ ಕೂಡ ನಾವು ಬರೀಬಹುದು ಮತ್ತೆ ಸಾಮಾಜಿಕ ಅವಶ್ಯಕತೆ ಕೂಡ ಆಗಿದೆ ಅದು ಸಮಾಜದ ಬೇರೆ ಬೇರೆ ವ್ಯಕ್ತಿಗಳ ಜೊತೆಯಲ್ಲಿ ಬೇರೆ ಬೇರೆ ಇಲಾಖೆ ಬೇರೆ ಬೇರೆ ಸಂಸ್ಥೆಗಳ ಜೊತೆಯಲ್ಲಿ ನಾವು ಏನಾದರೂ ಒಂದು ಬೇಕಾದಂತಹ ಒಂದು ಅವಶ್ಯಕ ವಿಷಯ ವಸ್ತುವಿಗೆ ಸಂಬಂಧಪಟ್ಟಂತೆ ಪತ್ರ ಮುಖೇನ ನಾವು ಏನು ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಒಂದು ಮಾರ್ಗವಾಗಿದೆ ಸರಳ ಮತ್ತು ಮಿತವೇ ಮಾರ್ಗ ಕೂಡ ಆಗಿದೆ ಅಲ್ವಾ ಹಾಗಾಗಿ ನಮಗೆ ಪತ್ರ ಬರವಣಿಗೆಯ ಬಗ್ಗೆ ಇನ್ನೂ ಏನು ಅಂಶ ಇದೆ ಕई बार हमें अपने प्रियजनों को कई प्रकार के संदेश भेजने पड़ते हैं ಜೊತೆಗೆ ನಾವು ಅನೇಕ ಸಾರಿ ನಮ್ಮ ಪ್ರೀತಿಪೂರ್ಣರಾಗಿರ್ತಕ್ಕಂಥ ಅನೇಕ ಜನಗಳಿಗೆ ನಾವು ಅನೇಕ ರೀತಿಯ ಒಂದು ಸಂದೇಶಗಳನ್ನು ಕಳಿಸೋದಕ್ಕೆ ಒಂದು ಇದು ಮಾಧ್ಯಮವಾಗಿದೆ ಈ ಮೊಬೈಲ್ಗಳು ಬರೋದಕ್ಕಿಂತ ಮುಂಚೆ ಏನೋ ಕೀಪ್ಯಾಡ್ ಇರ್ಬೋದು ಈ ಸ್ಮಾರ್ಟ್ ಫೋನ್ ಇರ್ಬೋದು ಈ ಫೋನ್ಗಳು ಬರೋಕ್ಕಿಂತ ಮುಂಚೆ ಪತ್ರಗಳೇ ಅನೇಕರ ಜೊತೆಯಲ್ಲಿ ಸಂಪರ್ಕ ಸೇತುವಾಗಿ ಬಹುಮುಖ್ಯ ಪಾತ್ರವನ್ನು ಪತ್ರಗಳು ವಹಿಸಿದ್ದು ಇವತ್ತು ಈ ಕ್ಷಣ ಮಾತ್ರದಲ್ಲಿ ಸೆಕೆಂಡಲ್ಲಿ ನಾವು ಯಾರ್ದೋ ವ್ಯಕ್ತಿಯ ಜೊತೆಲಿ ಪರಿಚಿತರಿರ್ಬೋದು ಸಂಬಂಧಿಕರಿರ್ಬೋದು ಮಿತ್ರರಿಗಿರ್ಬೋದು ಇವತ್ತು ಬಾಯಿ ಮಾತಲ್ಲಿ ನಾವು ನುಡಿಗಳಲ್ಲಿ ನಾವು ಕಿವಿಯ ಮುಖಾಂತರ ಕೇಳೋದು ಮತ್ತು ಬಾಯಿ ಮುಖಾಂತರ ಅವರಿಗೆ ನಮ್ಮ ಒಂದು ಸಂದೇಶವನ್ನು ಮಾತನಾಡೋ ಮುಖಾಂತರ ವ್ಯಕ್ತಪಡಿಸ್ತಾ ಇದ್ದೀವಿ ಆದರೆ ನಮಗೆ ಬರವಣಿಗೆ ಕೌಶಲ್ಯ ಬೆಳೀತಕ್ಕಂಥದ್ದು ಕೇವಲ ಪತ್ರದ ಮುಖಾಂತರ ಹಾಗಾಗಿ ನಮಗೆ ಮೌಖಿಕವಾಗಿ ಕೂಡ ಎಷ್ಟು ಮುಖ್ಯನೋ ಹಾಗೆ ಲಿಖಿತ ಬರವಣಿಗೆಯ ಒಂದು ಇಂಪಾರ್ಟೆನ್ಸ್ ಕೂಡ ಬಹಳ ಮುಖ್ಯ ಹಾಗಾಗಿ ಮಧ್ಯೆ ಮಧ್ಯೆ ನಡುವೆ ಕೆಲವೊಂದು ವಿಷಯಗಳಿಗೆ ನಾವು ಪತ್ರದ ಮುಖಾಂತರ ನಾವು ಸಂಪರ್ಕವನ್ನು ಸಾಧಿಸುವ ಕೆಲಸವನ್ನು ನಾವು ಮಾಡೋಣ ಅಂತ ನಾನು ಹೇಳ್ತಾ ಈ ದಿಶೆಯಲ್ಲಿ ಇನ್ನು ಮುಂದೆ ಅಂಶ ಏನಿದೆಯಪ್ಪ ಅಂದರೆ ಉನ್ಮೇಸಿ ಕುಚ ಸಂದೇಶ ಸುಖದ ಹೊತ್ತೆ ಹೇ ನಾವು ಪ್ರೀತಿ ಪಾತ್ರರಿಗೆ ಯಾವ ಸಂದೇಶವನ್ನು ಕಳಿಸ್ತೀವೋ ಆ ಸಂದೇಶಗಳಲ್ಲಿ ಕೆಲವೊಂದು ಅಂಶಗಳನ್ನು ನಾವು ಮನಗಾಣಬಹುದು ಏನಪ್ಪ ಅಂದರೆ ಕೆಲವು ಸಂದೇಶಗಳು ಬಹಳ ಸೌಖ್ಯ ವಿಚಾರಗಳನ್ನು ಅಂದರೆ ಆನಂದಭರಿತವಾದ ಸಂತೋಷಭರಿತವಾದ ಸಂಗತಿಗಳನ್ನು ಒತ್ತು ಪತ್ರಗಳು ಬರ್ತವೆ ಅಥವಾ ನಮ್ಮಿಂದ ಮತ್ತೊಬ್ಬರಿಗೆ ಹೋಗ್ತವೆ ತೋ ಕುಚ್ಚು ದುಃಖ ಕೆಲವು ವಿಷಯಗಳು ದುಃಖಿತ ವಿಚಾರಗಳನ್ನು ಕೂಡ ನಾವು ಪತ್ರ ಮುಖೇನ ನಾವು ಹಂಚಿಕೊಳ್ತೀವಿ कुछ में अपनी समस्या ಅಥವಾ ಅವಶ್ಯಕತಾ ಪ್ರಕಟ करते हैं ಕೆಲವು ಪತ್ರಗಳಲ್ಲಿ ನಾವು ತಮ್ಮ ಸಮಸ್ಯೆಗಳನ್ನು ಪ್ರಾಬ್ಲಮ್ಸ್ಗಳನ್ನು ಮತ್ತೆ ನಮ್ಮ ಒಂದು ನೀಡೆಡ್ಸ್ ಅನ್ನು ಅವಶ್ಯಕತೆಗಳನ್ನು ಕೂಡ ನಾವು ವ್ಯಕ್ತ ಮಾಡ್ತೀವಿ तो कुछ में अपनी मधुर भावनाएं ಮತ್ತೆ ಕೆಲವು ಪತ್ರಗಳಲ್ಲಿ ನಾವು ನಮ್ಮ ಮಧುರವಾದ ಒಂದು ಭಾವನೆಗಳನ್ನು ಅಂದರೆ ಗುಡ್ ಫೀಲಿಂಗ್ಸ್ ಅನ್ನು ಮೆಲೋಡಿ ಫೀಲಿಂಗ್ಸ್ಗಳನ್ನು ಕೂಡ ನಾವು ನಮಗೆ ಬೇಕಾದಂಥ ವ್ಯಕ್ತಿಗಳ ಜೊತೆ ನಾವು ಶೇರ್ ಶಬ್ದ ರೂಪದಲ್ಲಿ ಅಕ್ಷರ ರೂಪದಲ್ಲಿ ನಾವು ಶೇರ್ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಬಹಳ ಒಳ್ಳೆ ಸಾಧನ ಅಂತ ನಾವು ತಿಳಿಬಹುದು ಅವ್ರ ಕಾಮನಾಯೇ ಇನ್ಹೇ ಬೇಜನೆ ಕಿಲಿಯೇ ಹಮ್ ಪತ್ರ ಕ ಸಹಾರ ಲೇತೆ ಮತ್ತೆ ನಮ್ಮ ಒಂದು ಮನೋಕಾಮನೆಗಳು ನಮ್ಮ ಒಂದು ಏನು ಅಭೀಷ್ಟಗಳನ್ನಿರ್ಬೋದು ನಮ್ಮ ಒಂದು ಭಾವನೆಗಳ ಜೊತೆಯಲ್ಲಿ ನಮ್ಮ ಆಕಾಂಕ್ಷೆಗಳನ್ನು ಕೂಡ ಕಾಮನಾಯ ಮೀನ್ಸ್ ಆಕಾಂಕ್ಷೆಗಳನ್ನು ಕೂಡ ನಾವು ಇನ್ಹೇ ಬೇಜನೆ ಕಿಲಿಯೇ ಈ ಪತ್ರಗಳ ಮೂಲಕ ನಾವು ಕಳಿಸೋದಿಕ್ಕೆ ಹಮ್ ಪತ್ರಕ ಸಹಾರ ಲೇತನ ಪತ್ರದ ಒಂದು ಆಶ್ರಯವನ್ನು ಪತ್ರದ ಒಂದು ಆಧಾರವನ್ನು ನಾವು ತೊಗೊಳ್ತೀವಿ ಪತ್ರದ ಮಹತ್ವ ನಮಗೆ ಈ ಒಂದು ಮೊದಲನೇ ಪ್ಯಾರದಲ್ಲಿ ನಮಗೆ ಸಾಕಷ್ಟು ಚೆನ್ನಾಗಿ ಅರ್ಥವಾಯ್ತಲ್ವಾ ಹಾಗೆ ನಾವು ನೋಡ್ತಾ ಈ ಪತ್ರ ಬರವಣಿಗೆ ಅಂತಕ್ಕಂಥದ್ದು ನಮಗೆ ಸುಮ್ಮನೆ ಅಲ್ಲ ಪತ್ರ ಬರೆಯೋದಕ್ಕೆ ನಮಗೆ ಕೆಲವೊಂದು ಅಂಶಗಳು ಬಹಳ ಮುಖ್ಯ ಆ ಅಂಶಗಳನ್ನು ನಾವು ನೋಡೋದಾದ್ರೆ ನೋಡಿ ಅಚ್ಚೇ ಪತ್ರಿಕೆ ಗುಣ ಒಳ್ಳೆಯ ಪತ್ರದ ಗುಣ ಹೇಗಿರುತ್ತಪ್ಪ ಅಂದರೆ ಗುಡ್ ಲೆಟರ್ ಕ್ಯಾರೆಕ್ಟರ್ ದಿಸ್ ಟೈಪ್ ಸರಳತಾ ಪತ್ರವನ್ನು ಬರೀತಕ್ಕಂಥ ಒಬ್ಬ ಪತ್ರ ಬರೀತಕ್ಕಂಥವನು ಆತ ತನ್ನ ಪತ್ರದಲ್ಲಿ ತನ್ನ ಲೆಟರ್ ರೈಟಿಂಗಲ್ಲಿ ಸರಳ ಭಾಷೆಯನ್ನು ಬಳಸಿರಬೇಕು ಸರಳತಾ ಅವ್ರ ಸ್ಪಷ್ಟತ ಆ ಪತ್ರದಲ್ಲಿ ಬರೆದಿರ್ತಕ್ಕಂಥ ವಿಷಯ ಸ್ಪಷ್ಟವಾಗಿ ಓದುವವರಿಗೆ ಯಾರಿಗೆ ಪತ್ರ ತಲುಪಿರುತ್ತೋ ಆ ಓದುವವರು ಆ ಪತ್ರದ ವಿಷಯ ಆ ಪತ್ರದಲ್ಲಿರ್ತಕ್ಕಂಥ ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿಯುವಂತಿರಬೇಕು
ಜೊತೆಗೆ ಸಂಕ್ಷಿಪ್ತತ. ಪತ್ರ ಬರಿತೀನಿ ಅಂತೇಳಿ ನಾವು ಪುಟ್ಟಗಟ್ಲೆ ಪೇಜ್ಗಟ್ಲೆ ನಾವು ಪುಸ್ತಕದ ರೂಪದಲ್ಲಿ ನಾವು ಬರೆದು ಕಳಿಸ್ಬಿಟ್ರೆ ಅದು ಓದುವವರ ತಾಳ್ಮೆಯನ್ನು ಪರೀಕ್ಷಿಸುವುದಕ್ಕೆ ಹೋಗೋದು ಭಾಳ ಚೆನ್ನಾಗಿರಲ್ಲ. ಜೊತೆಗೆ ಪತ್ರಕ್ಕೆ ಯಾವುದೇ ರೀತಿಯಲ್ಲಿ ಅಲ್ಲಿ ಮೌಲ್ಯ ಇರೋದಿಲ್ಲ. ಹಾಗಾಗಿ ಸರಳವಾಗಿರಬೇಕು ಪತ್ರ, ಜೊತೆಗೆ ಸ್ಪಷ್ಟತೆ ಇರಬೇಕು, ಜೊತೆಗೆ ಸಂಕ್ಷಿಪ್ತತೆ ಅಂದರೆ ಚುಟುಕಾಗಿ ಬರೆದಿರಬೇಕಾಗತ್ತೆ. ಜಾಸ್ತಿ ವಿಷಯವನ್ನು ಉದ್ದವಾಗಿ ಹೇಳಿದರೆ ಇರ್ತಕ್ಕಂಥ ವಿಷಯವನ್ನು ಸರಳತೆ ಜೊತೆಯಲ್ಲಿ ಸ್ಪಷ್ಟ ಜೊತೆಯಲ್ಲಿ ಅದನ್ನು ಕಡಿಮೆ ಪ್ರಮಾಣದಲ್ಲಿ ಎಷ್ಟು ಮಟ್ಟಿಗೆ ನಾವು ಬರೆಯೋಕ್ಕೆ ಸಾಧ್ಯ ಇದೆಯೋ ಅಷ್ಟು ಮಟ್ಟಿಗೆ ನಾವು ಪ್ರಯತ್ನವನ್ನು ಪಡಬೇಕು. ಆನಂತರ ನಮಗಿಲ್ಲಿ ಪತ್ರ ಲೇಖನಕ್ಕೆ ಪ್ರಕಾರ, ಪತ್ರ ಬರವಣಿಗೆಯಲ್ಲಿ ಪ್ರಕಾರಗಳನ್ನು ನಾವು ವಿಧಗಳನ್ನು ನಾವು ನೋಡೋದಾದರೆ ಮೊದಲನೇದಾಗಿ ಪಾರಿವಾರಿಕ ಪತ್ರಗಳನ್ನು ನಾವು ಗಮನಿಸ್ತೀವಿ. ಪಾರಿವಾರಿಕ ಪತ್ರಗಳಲ್ಲಿ ವ್ಯಕ್ತಿಗತ ಪತ್ರಗಳು ಕೂಡ ನಾವು ನೋಡಬಹುದಾಗಿದೆ. ಕೌಟುಂಬಿಕ ಪತ್ರಗಳು, ಪಾರಿವಾರಿಕ ಪತ್ರಕಾರಕ್ಕೆ ಹೋತಾ ಹೈ ಕೌಟುಂಬಿಕ ಪತ್ರಗಳು ಅಂದರೆ ರಿಲೇಟೆಡ್ ಆಗಿರ್ತಕ್ಕಂಥ ಸಂಬಂಧಿಕರಿಗೆ ಬಂಧುಗಳಿಗೆ ಸಂಬಂಧಪಟ್ಟಂತೆ ಬರೀತಕ್ಕಂಥ ಕೌಟುಂಬಿಕ ಪತ್ರಗಳು ಅಂದರೆ ತಂದೆ ತಾಯಿಗಿರ್ಬೋದು, ಸಹೋದರ ಸಹೋದರಿಯರಿರ್ಬೋದು. ಓಕೆ, ಮತ್ತೊಂದು ರೀತಿಯ ಪತ್ರ ವ್ಯಾವಹಾರಿಕ ಪತ್ರ, ಬಿಸ್ನೆಸ್ ಲೆಟರ್ ಅಂತಲೂ ಕೂಡ ನಾವು ಕರೀಬಹುದು. ವ್ಯಾವಹಾರಿಕ ಪತ್ರಗಳನ್ನಾಗಿ ಕೌಟುಂಬಿಕ ಪತ್ರ ಮತ್ತು ವ್ಯಾವಹಾರಿಕ ಪತ್ರವನ್ನಾಗಿ ಎರಡು ನಮೂನೆಯ ಪತ್ರ ಬರವಣಿಗೆಯನ್ನು ನಾವು ಗಮನಿಸಬಹುದು. ಪತ್ರ ಲೇಖನ ಮೀನ್ಸ್ पत्र बरवणिगे लेटर राइटिंग। इन पत्रों को लिखते समय हमने ध्यान देने योग्य बातें कौन कौन से हैं? ಈ ಪತ್ರಗಳನ್ನು ನಾವು ಬರಿಬೇಕಾದ್ರೆ ನಿಮಗೆ ಗಮನವಹಿಸತಕ್ಕಂಥ ಕೆಲವೊಂದು ಮುಖ್ಯಾಂಶಗಳೇನು? पत्र लिखते समय जरूरी ध्यान देने अंश क्या क्या है? पत्र लेखन के अंग क्या है ಅಥವಾ ಅಂಶ क्या है? ಪತ್ರದ ಒಂದು ಪುಟದಲ್ಲಿ ಪತ್ರದ ಒಂದು ಈ ಪತ್ರದ ಒಂದು ಪೇಜಲ್ಲಿ ನಾವು ಬರಿಬೇಕಾದ್ರೆ ಏನೆಲ್ಲ ಅಂಶಗಳು ನಮ್ಮ ಗಮನದಲ್ಲಿರಬೇಕು? ಪತ್ರ ಲೇಖಕ ಪತ, ಪತ್ರ ಬರೆಯುವವನ ವಿಳಾಸ. ಫಸ್ಟ್ ಯಾರು ಪತ್ರ ಬರಿತಾನೆ, ಯಾರಿಂದ ಈ ಪತ್ರ ಯಾರಿಗೂ ಹೋಗ್ತಾ ಇದೆ, ಪತ್ರ ಬರೆಯುವವನ ವಿಳಾಸ. ಲೆಟರ್ ರೈಟರ್ಸ್ ಅಡ್ರೆಸ್, ಓಕೆ, ಸೆಂಡರ್ಸ್ ಅಡ್ರೆಸ್ ಅಂತ ನಾವು ಕರಿಬಹುದು. ಪತ್ರ ಬರೆಯುವವನ ವಿಳಾಸ ಜೊತೆಗೆ ಎಂದು ಬರಿತೀವೋ ನಾವು, ಯಾವತ್ತಿನ ದಿವಸ ನಾವು ಪತ್ರ ಬರೀತೀವೋ ಆ ದಿನದ ದಿನಾಂಕ, ಇದು ನಮಗೆ ಮೊದಲು ಗೊತ್ತಿರಬೇಕು. सेंडर्स एड्रेस अर्थात प्रेषक के पता और दिनांक के साथ और साथ में ಸಂಬೋಧನಾ, ಯಾರೊಂದಿಗೆ ನಾವು ಯಾರಿಗೆ ನಾವು ಪತ್ರ ಬರೀತೀವಿ ಅವರ ಜೊತೆಯಲ್ಲಿ ನಮ್ಮ ಒಂದು ಸಂಬಂಧ ಏನಿದೆ ಆ ಸಂಬಂಧಕ್ಕನುಸಾರವಾಗಿ ನಾವು ಸಂಬೋಧನೆ ಇರಬೇಕು. ಅಂದರೆ ಗೌರವಪೂರ್ಣ ಪದ ಪ್ರಯೋಗವನ್ನು ನಾವು ಮಾಡಬೇಕಾಗುತ್ತೆ, ಪದಪುಂಜವನ್ನಲ್ಲಿ ಬಳಸಬೇಕಾಗುತ್ತೆ. ಥರ್ಡ್ ಪಾಯಿಂಟ್ ಈಸ್ ಅಭಿವಾದನ್, ಸಮರ್ಪಣೆ, ಸ್ಯಾಕ್ರಿಫೈಸ್ ವರ್ಡ್ ಅನ್ನು ಕೂಡ ನಾವು ಅಲ್ಲಿ ಬಳಸಬೇಕಾಗುತ್ತೆ. ಸಂಬೋಧನೆ ಜೊತೆಲಿ ಒಂದು ಅಭಿಸಮರ್ಪಣೆ ಅಂತ, ಅಭಿವಾದನೆ ಅಂದರೆ ಒಂದು ರೀತಿಯಲ್ಲಿ ಅವರಿಗೆ ಗೌರವ ಜೊತೆಯಲ್ಲಿ ಒಂದು ನಮನದ ನುಡಿಯನ್ನು, ನಮನದ ಒಂದು ಶಬ್ದವನ್ನು ಬಳಸಬೇಕಾಗುತ್ತೆ. ಅದನ್ನೇ ಸ್ಯಾಕ್ರಿಫೈಸ್ ವರ್ಡ್ ಅಂತ ಕರಿಬಹುದು ಅಥವಾ ಸಮರ್ಪಣಾ ಶಬ್ದ ಅಂತ ಕರಿಬಹುದು. ಆ ನಂತರ ನಾವು ಪತ್ರಿಕಾ ಕಲೇವರ್, ಪತ್ರ ವಿಷಯಕ್ಕೆ ಸಾಥ್, ಸಬ್ಜೆಕ್ಟ್ ಜೊತೆಯಲ್ಲಿ, ಸಬ್ಜೆಕ್ಟ್ ಪಾರಿವಾರಿಕ ಪತ್ರದಲ್ಲಿ ಸಬ್ಜೆಕ್ಟ್ ಅಂತ ನಾವು ಮೆನ್ಷನ್ ಮಾಡೋಂಗಿಲ್ಲ. ಕೌಟುಂಬಿಕ ಪತ್ರಗಳಲ್ಲಿ ಏನಿದ್ರು ನಾವು ಅಫಿಷಿಯಲ್ ಲೆಟರಲ್ಲಿ ಮಾತ್ರ ನಾವು ಬಳಸಬೇಕಾಗುತ್ತೆ. ಪತ್ರಿಕಾ ಕಲೇವರ್ ಮೀನ್ಸ್ ಬಾಡಿ ಆಫ್ ದಿ ಲೆಟರ್, ಪತ್ರದ ಮುಖ್ಯ ಭಾಗ ಅಥವಾ ದೇಹ ಭಾಗ ಅಂತ ನಾವು ಕರಿಬಹುದು. ಪಾಂಚವ ಪಾಯಿಂಟ್ ಹೈ ಕಲೇವರ್ ಕಿ ಸಮಾಪ್ತಿ, ಆ ಒಂದು ಪತ್ರದ ಮುಖ್ಯ ಭಾಗವನ್ನ ಅಂದ್ರೆ ವಿಷಯ ಭಾಗವನ್ನು ನಾವು ಬಾಡಿ ಆಫ್ ದಿ ಲೆಟರ್ನ ಹೇಗೆ ನಾವು ಮುಕ್ತಾಯಗೊಳಿಸಬಹುದು, ಈ ಅಂಶ ನಮ್ಮ ಗಮನದಲ್ಲಿರಬೇಕು. ಪತ್ರ ಸಮಾಪ್ತಿ ಕೆ ಬಾದ್, पत्र की कलेवर समाप्ति के बाद हमने हस्ताक्षर के पूर्व प्रयुक्त शब्दावली भी देना चाहिए. सिग्नेचर बिफोर यूज गुड वर्ड्स, ಅಂದ್ರೆ ಸಿಗ್ನೇಚರ್ ನಮ್ಮ ಹಸ್ತಾಕ್ಷರವನ್ನು ಮಾಡೋದಕ್ಕೂ ಮೊದಲು ಅಲ್ಲಿ ಬಳಸ್ತಕ್ಕಂಥ ಮತ್ತೊಂದು ಸೂಕ್ತವಾದ ಶಬ್ದವನ್ನು ನಾವು ಬರಿಬೇಕಾಗುತ್ತೆ. ಅದನ್ನೇ ಅಭಿಸಮಾಪನ ಅಂತ ಕರಿತೀವಿ. ಅಭಿಸಮಾಪನ ಅಂದರೆ ಒಂದು ಕೊನೆಯಲ್ಲಿ ಸಿಗ್ನೇಚರ್ಗಿಂತ ಮುಂಚೆ ಒಂದು ಥ್ಯಾಂಕ್ಸ್ ರೂಪದಲ್ಲಿ, ಅಭಿನಂದನೆ ರೂಪದಲ್ಲಿ ನಾವು ಬಳಸಬೇಕು. ಅದನ್ನು ಅಭಿಸಮಾಪನ ಅಂತ ಕರಿತೀವಿ. ಅದನ್ನು ನಾವು ಯಾರಿಗೆ ಪತ್ರವನ್ನು ಬರೆದಿದ್ದೀವೋ ಆ ಪತ್ರವನ್ನು ಓದುಗನ ಜೊತೆ ನಮ್ಮ ಒಂದು ನಂಟು, ನಮ್ಮ ಒಂದು
ಕನೆಕ್ಟ್ ಯಾವ ರೀತಿ ಇದೆಯೋ ಅದಕ್ಕೆ ಪೂರಕವಾಗಿ ಅಲ್ಲಿ ಸೂಕ್ತವಾದ ಶಬ್ದವನ್ನು ಬಳಸಬೇಕು. ಆ ಶಬ್ದಗಳ ಬಳಕೆ ಬಗ್ಗೆ ನಾನು ನಿಮಗೆ ಈ ಒಂದು ಸ್ಲೈಡ್ಸಿನ ನಂತರ ಮುಂದಿನ ಸ್ಲೈಡ್ಸಲ್ಲಿ ಯಾರಿಗೆ ಈ ಪದಗಳನ್ನು ಅಭಿವಾದನ ಇರ್ಬೋದು, ಸಂಬೋಧನೆ ಇರ್ಬೋದು, ಅವುಗಳ ಬಳಕೆಯ ಬಗ್ಗೆ ನಿಮಗೊಂದು ಲಿಸ್ಟನ್ನು ನಿಮಗೆ ಹೇಳ್ತಾ ತೋರಿಸ್ತೀನಿ. ಅದು ನಿಮ್ಮ 10th ಸ್ಟ್ಯಾಂಡರ್ಡಿನ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ನಿಮಗೆ ಆ ಒಂದು ಪಟ್ಟಿಯನ್ನು ಕೊಡಲಾಗಿದೆ. ನೀವು ಕೂಡ ನೀವು ಗಮನಿಸಿದ್ದೀರಾ ಅಂದ್ಕೊತೀನಿ. ತದನಂತರ ನೋಡಿ, ಆ ಶಬ್ದವನ್ನು ಬಳಸಿದ ಮೇಲೆ ನಂತರ ನಾವು ಹಸ್ತಾಕ್ಷರದ ಸಿಗ್ನೇಚರ್ನ ಹಾಕಬೇಕು, ಪತ್ರ ಬರೆದವನ ಒಂದು ಸಹಿಯನ್ನು. ಈ ಪತ್ರಗಳಲ್ಲಿ ನಾವು ಪತ್ರದ ಲಕೋಟೆಯಲ್ಲಿ ಅಂದರೆ ಎನಲಪ್ ಮೇಲ್ಗಡೆ ಏನು ಬಿಳಿ ಎನಲಪ್ ಇದ್ದರೆ, ಪೋಸ್ಟ್ ಆಫೀಸಿಂದ ನಾವು ತರದಲೇ ಇದ್ದರೆ, ಒಂದು ಅಂಗಡಿಯಿಂದ ನಾವು ಕರೆಸಿದ್ರೆ ಅಥವಾ ಕಾಕಿ ಕಲರ್ ಎನಲಪ್ ಇದ್ರೆ ಅದ್ರ ಮೇಲೆ ನಾವು ಪೋಸ್ಟ್ ಆಫೀಸಿಂದ ಮತ್ತೆ ನಾವು ಪೋಸ್ಟ್ ಮುಖಾಂತರ ನಾವು ತಲುಪಿಸ್ತೀವಿ ಅಂದರೆ ಸ್ಟಾಂಪನ್ನು ತಗೋಬೇಕಾಗತ್ತೆ. ಒಂದೇ ಆ ಒಂದು ಪತ್ರದ ಎನ್ಲಪ್ ಒಳಗಡೆ ಇಟ್ಟಿರ್ತಕ್ಕಂಥ ಒಂದು ಪೇಪರ್ ಹಾಳೆಗೆ ಅನುಸಾರವಾಗಿ ಮಿನಿಮಮ್ ಆಗಿ 5 ರೂಪಾಯಿ ಸ್ಟಾಂಪು ಸ್ಟಾರ್ಟ್ ಆಗುತ್ತೆ. ನೋಡಿ, ಇಲ್ಲೊಂದು ರೋಸ್ ಒಳಗೊಂಡಿರ್ತಕ್ಕಂಥ ಗುಲಾಬಿ ಬಗ್ಗೆ ಫ್ರಾನ್ಸ್ ದೇಶದ ಒಂದು ಸ್ಟಾಂಪನ್ನು ನಾವು ಗಮನಿಸ್ತೀವಿ. ಅಂದರೆ ಒಂದೊಂದು ಸಮಯದಲ್ಲಿ ಒಂದೊಂದು ರೀತಿಯ ಒಂದೊಂದು ವಿಶೇಷತೆಯ ಅನುಸಾರವಾಗಿ ಸರ್ಕಾರ ಸ್ಟಾಂಪುಗಳನ್ನು ಮುದ್ರಿಸಿ ಅಂದರೆ ಪತ್ರದ ಒಂದು ಬಟಾವಣೆಗೆ, ಪತ್ರಗಳನ್ನು ರವಾನೆಗೆ ಆ ಪತ್ರದ ಒಂದು ಮುದ್ರೆಯ ಅಥವಾ ದೇಶದ ಒಂದು ಸೂಚಕವಾಗಿ ಮತ್ತು ಪ್ರತೀಕವಾಗಿ ಸ್ಟಾಂಪ್ಸ್ಗಳನ್ನು ನಾವು ಬಳಕೆಯನ್ನು ಮಾಡ್ತೀವಿ. ಹಾಗಾಗಿ ಇಲ್ಲಿ ನಮಗೆ ಸುಂದರವಾದ ಒಂದು ಸ್ಟಾಂಪ್ನ ಚಿತ್ರ ಸಹಿತ ನಾವು ಮುಂದೆ ನಾವು ನೋಡ್ತಾ ಹೋಗೋದಾದ್ರೆ ಪತ್ರ ಲೇಖನಕ್ಕೆ ಪಾರಿಭಾಷಿಕ ಶಬ್ದ, ಪತ್ರ ಬರವಣಿಗೆಯಲ್ಲಿ ಬಳಸ್ತಕ್ಕಂಥ ಒಂದು ಪಾರಿಭಾಷಿಕ ಶಬ್ದಗಳು ಅಂದರೆ ಅರ್ಥಪೂರ್ಣವಾದ ಒಂದು ಶಾಬ್ದಿಕ ಶಬ್ದಗಳು ಅಂದರೆ ಶಬ್ದಕೋಶದ ಅಥವಾ ಬಹಳ ಅತ್ಯಮೂಲವಾದ ಶಬ್ದಗಳನ್ನು ನಾವು ಯಾವೆಲ್ಲ ಪಾಠಲ್ಲಿ ಯಾರಿಗೆ ಯಾವ ಒಂದು ಪದತಲದಲ್ಲಿ ಯಾವ ಒಂದು ಅವರು ಡೆಸಿಗ್ನೇಷನ್ ಇರ್ತಾರೆ ಆ ಡೆಸಿಗ್ನೇಷನ್ಗೆ ಅನುಸಾರ ಅವರಿಗೆ ಸಂಬೋಧಿಸಬೇಕಾಗಿರ್ತಕ್ಕಂಥ ಒಂದು ಸಂಬೋಧನಾ ಪದ ಯಾವುದು. ಪದ ಮೀನ್ಸ್ ಡೆಸಿಗ್ನೇಷನ್, ಅವರ ಒಂದು ಸ್ಥಾನ, ಯಾರಿಗೆ ನಾವು ಪತ್ರ ಬರೆದಿದ್ದೀವಿ ಅವ್ರು ಯಾರು, ಅವ್ರಿಗೆ ಏನು ಸಂಬೋಧನೆ ಮಾಡಬೇಕು, ಜೊತೆಗೆ ಏನು ಅಭಿವಾದನವನ್ನು ಪದವನ್ನು ಅಲ್ಲಿ ಪ್ರಯೋಗ ಮಾಡಬೇಕು, ಜೊತೆಗೆ ಸಮಾಪನ ಮುಕ್ತಾಯದಲ್ಲಿ ನಾವು ಎಂತಹ ಶಬ್ದವನ್ನು ನಾವು ಉಚಿತವಾಗಿ ಸೂಕ್ತವಾಗಿ ಬಳಸಬೇಕಾಗುತ್ತೆ. ನೋಡಿ, ಪದ್ ಬಡೆ ತತ್ತ ಗುರುಜನೋಂ ಕೆ ಲಿಯೆ, ದೊಡ್ಡವರಿಗೆ ಮತ್ತು ಗುರು ಸಮೂಹಕ್ಕೆ ನಾವು ಬಡೆ ಮೀನ್ಸ್ ಎಲ್ಡರ್ ಪರ್ಸನ್ ಅಂಡ್ ಟೀಚರ್ಸ್ ಗ್ರೂಪ್ ಅಥವಾ ಟೀಚರ್ಸ್, ಯಾರಾದರೂ ಶಿಕ್ಷಕರಿಗೆ ಶಿಕ್ಷಕಿಯರಿಗೆ ಹಿರಿಯರಿಗೆ ಬರಿಬೇಕಾದ್ರೆ ನಾವು ಸಂಬೋಧನೆ ಯಾವ ಥರ ಮಾಡಬೇಕಪ್ಪ ಅಂದರೆ ಶ್ರದ್ಧೆಯರೇ, ಮಾನನೀಯ ಗೌರವನೀಯ, ಮಾನ್ಯರೇ, ಮಾನ್ಯವರ್, ಆದರಣೀಯ ಅಂದರೆ ಗೌರವನೀಯ ಗೌರವಪೂರ್ಣರೇ, ಗೊತ್ತಾಯ್ತಾ. ಈ ಪದಗಳನ್ನು ನಾವು ಸಂಬೋಧಿಸ್ತಾ ಜೊತೆಗೆ ಇನ್ನೂ ಇದ್ದಾವೆ ಪೂಜ್ಯರೇ, ಪೂಜ್ಯ ಕನ್ನಡದಲ್ಲಿ ಪೂಜ್ಯರೇ, ಪೂಜ್ಯ, ಪೂಜನೀಯ ಅಂತ ನಾವು ಕನ್ನಡದಲ್ಲೂ ಕೂಡ ಬಳಸ್ಬೋದು, ಹಿಂದಿನಲ್ಲೂ ಕೂಡ ಪೂಜನೀಯ ಬಳಸ್ಬೋದು. ಪೂಜ್ಯ ಪಾದರೇ, ಪೂಜ್ಯ ಚರಣ ಅಂದರೆ ಪಾದಗಳಿಗೆ ಸ್ಪರ್ಶಗಳಿಗೆ ತಮಗೆ ಪೂಜ್ಯತೆ ಅಂತೇಳಿ ಈ ಪದ ಪ್ರಯೋಗದಲ್ಲಿ ಯಾವುದಾದ್ರೂ ಒಂದು ಪದವನ್ನು ನಾವು ದೊಡ್ಡವರಿಗೆ ಅಥವಾ ಗುರುಗಳಿಗೆ ನಾವು ಬಳಸಬೇಕಾಗುತ್ತೆ. ಇಷ್ಟು ಪದಗಳನ್ನು ಬಳಕೆ ಮಾಡೋದು ಬೇಡ. ಇದರಲ್ಲಿ ನಮಗೆ ಯಾವುದಾದ್ರೂ ಒಂದು ಪದವನ್ನು ನಮಗೆ ಬಳಸೋದಕ್ಕೆ ಇವು ನಮ್ಮ ಗಮನದಲ್ಲಿ ಮನಸ್ಸಿನಲ್ಲಿರಬೇಕು. ಇವುಗಳ ಒಂದು ಅರ್ಥ ಜೊತೆಗೆ ಇವುಗಳನ್ನು ಸೂಕ್ತವಾಗಿ ಬಳಸೋದು ನಮಗೆ ಅರಿವಿರಬೇಕು. ಜೊತೆಗೆ ಈ ಸಂಬೋಧನೆ ತರುವಾಯ ಅಭಿವಾದನೆ ಹೇಗಿರಬೇಕಪ್ಪ ಅಂದರೆ ಈ ಪದಗಳ ನಂತರ ಈ ಪದವನ್ನು ಬಳಸ್ತೀವಿ ನಾವು. ಆ ಪದವನ್ನು ಲೆಟರ್ಟಿಂಗ್ನಲ್ಲಿ ಬಡೆ ಅಥವಾ ಗುರುಜನೋಂಕಿಲಿ ಅಂತ ಬರೀಬಾರ್ದು. ಅದು ನಿಮ್ಮ ಒಂದು ತಿಳುವಳಿಕೆಗೆ ಒಂದು ಡೆಸಿಗ್ನೇಷನ್ ಯಾರಿಗೆ ಅಂತ ಹೇಳಿ ಒಂದು ಆ ಕಾಲಮಲ್ಲಿ ಯಾರಿಗೆ ಈ 3 ಅಂಶಗಳನ್ನು ಮೆನ್ಷನ್ ಮಾಡಬೇಕು ಅಂತೇಳಿ ಸಂಬೋಧನಾ ಪಾರ್ಟಲ್ಲಿ, ಸಂಬೋಧನೆ ಅಂದರೆ ನಿಮ್ಮ ಒಂದು ಪತ್ರದ ಪ್ರಾರಂಭಿಕ ಹಂತದಲ್ಲಿ ಸಂಬೋಧಿಸ್ತಕ್ಕಂಥದ್ದು. ವಿಷಯ ಶುರು ಮಾಡೋದಕ್ಕಿಂತ ಮೊದಲು ಸಂಬೋಧನೆ ನಂತರ ಅದರ ಕೆಳಭಾಗದಲ್ಲಿ ಅಭಿವಾದನೆಯನ್ನು ಬಳಸ್ಬೇಕು. ಆ ನಂತರ ವಿಷಯ ಬರುತ್ತೆ. ವಿಷಯ ಆದಮೇಲೆ ಸಮಾಪನ, ವಿಷಯ ಎಲ್ಲ ಮುಕ್ತಾಯ ಆದಮೇಲೆ ನೋಡಿ ಸಮಾಪನ ಅಂದರೆ ಮುಕ್ತಾಯ, ಎಂಡ್. ಅಭಿವಾದನೆ ಮೀನ್ಸ್ ಸಮರ್ಪಣಾ ಶಬ್ದ ಅಂದರೆ ಸ್ಯಾಕ್ರಿಫೈಸ್ ವರ್ಡ್, ಏನು ರೆಸ್ಪೆಕ್ಟೆಡ್ ವರ್ಡ್ ವಿತ್ ರೆಸ್ಪೆಕ್ಟೆಡ್ ವರ್ಡ್ ಜೊತೆಲಿ ಸಂಬೋಧನೆ ಅನ್ನೋದು ಇದು ಗೌರವಪೂರ್ಣ ಶಬ್ದ ಪ್ರಯೋಗದ ಜೊತೆಗೆ ಅದರ ತರುವಾಯ ನಾವು ಒಂದು ಸಮರ್ಪಣಾ ಶಬ್ದವನ್ನು ಒಂದು
ರೀತಿಯಲ್ಲಿ ಅಂದರೆ ಅಭಿನಂದಿಸ್ತಕ್ಕಂಥ ಒಂದು ಪದವನ್ನು ಇಲ್ಲಿ ಬಳಸಬೇಕು. ಚರಣ ಸ್ಪರ್ಶಗಳಿಗೆ ಅಥವಾ ಚರಣವಂದನ್ ಅಂತ ಪದ ಬಳಸ್ಬೋದು. ದಂಡವತ್ ಪ್ರಣಾಮ, ದೀರ್ಘ ದಂಡ ನಮಸ್ಕಾರಗಳು ಅಂತೆಲ್ಲ ಕೂಡ, ಶಿರಸಾಷ್ಟಾಂಗ ನಮಸ್ಕಾರ ಅಂತೇಳಿ ನಾವು ಬಳಸ್ತೀವಲ್ವಾ. ತಂದೆ ತಾಯಿಗಳು ಕೂಡ ಇವೆಲ್ಲ ಪದಗಳು ಬಳಕೆ ಆಗುತ್ತೆ. ನಮ್ಮ ತಂದೆ ತಾಯಿ ಎಲ್ಲರೂ ಕೂಡ ಈ ಪದಗಳನ್ನು ನಾವು ಪೂಜ್ಯ ಮಾತಾ, ಪೂಜ್ಯ ಪಿತಾಜಿ, ಈ ಥರ ಪದಗಳನ್ನು ನಾವು ಕನ್ನಡದಲ್ಲಿ ತೀರ್ಥರೂಪ ತಂದೆಯವರಿಗೆ, ಹೌದಲ್ವಾ, ಆ ರೀತಿ ನಾವು ಬಳಸ್ಬೇಕಾ. ದೀರ್ಘ ದಂಡವತ್ ಪ್ರಣಾಮ ಅಂದರೆ ಶಿರಸಾಷ್ಟಾಂಗ ನಮಸ್ಕಾರಗಳು ಅಥವಾ ದೀರ್ಘ ದಂಡ ನಮಸ್ಕಾರಗಳು ಅಂತ ಕರಿಬೋದು. ಕೃಪಾಕಾಂಕ್ಷಿ, ತಮ್ಮ ಕೃಪೆಗೆ ಆಕಾಂಕ್ಷಿಯಾಗಿರ್ತಕ್ಕಂಥವನು. ಸಾದರ ನಮಸ್ಕಾರ, ಗೌರವಪೂರ್ಣ ನಮಸ್ಕಾರಗಳು. ಈ ಪದಪುಷ್ಪವನ್ನು ನಾವು ಸಲ್ಲಿಸ್ಬೇಕಾಗತ್ತೆ. ಪದಪುಷ್ಪಾಂಜಲಿ ಅಂತ ನಾವು ಕರಿಬೋದು ಇದನ್ನು. ಆ ನಂತರ ಸಮಾಪನೆ ಅಂದರೆ ಪತ್ರದಲ್ಲಿ ವಿಷಯವನ್ನೆಲ್ಲ, ಏನೆಲ್ಲ ವಿಷಯ ನಾವು ಏನು ವಿಷಯಕ್ಕೋಸ್ಕರ ಪತ್ರವನ್ನು ಬರೆದಿರ್ತೀವಿ ಆ ವಿಷಯ ಮುಗಿದ ಮೇಲೆ ಕೊನೆಯಲ್ಲಿ ನಮ್ಮ ಸಿಗ್ನೇಚರ್ಗಿಂತ ಮೊದಲು ಆಪ್ಕ ಆಜ್ಞಾಕಾರಿ ಅಂತ ಬಳಸ್ತಾರೆ. ತಮ್ಮ ಆಜ್ಞಾಧಾರಿ, ತಮ್ಮ ವಿಧೇಯ, ಸ್ನೇಹ ಭಾಜನ್, ತಮ್ಮ ಸ್ನೇಹಕ್ಕೆ ಭಾಜನನಾಗಿರ್ತಕ್ಕಂಥನು. ಚರಣ ಸೇವಕ, ತಮ್ಮ ಪಾದ ಸೇವಕ ಅಂತೇಳಿ. ವಿನೀತ, ತಮ್ಮ ವಿಧೇಯ ಅಂತೇಳಿ ಈ ಪದಗಳನ್ನು ಬಳಸಿ ನಾವು ಸಹಿಯನ್ನು ಹಾಕ್ಬೇಕಾಗತ್ತೆ, ಸಿಗ್ನೇಚರನ್ನು. ಇದು ದೊಡ್ಡವರಿಗೆ ಮತ್ತು ಗುರು ಸಮುದಾಯಕ್ಕೆ. ಅಲ್ಲಿ ಗುರು ಮತ್ತು ಗುರುಮಾತೆ ಇಬ್ಬರು ಕೂಡ ಇರ್ತಾರಲ್ವ, ಅಲ್ಲಿ ಸ್ತ್ರೀ ಇರಲಿ ಅಥವಾ ಪುರುಷ ಇರಲಿ, ಓಕೆ, ದೊಡ್ಡವರಲ್ಲಿ ಗುರುಗಳಲ್ಲಿ ಈ 3 ಅಂಶಗಳು ನಿಮ್ಮ ಗಮನದಲ್ಲಿರಬೇಕು. ತರುವಾಯ ಬರಾಬರ್ वालों के लिए, ನಿಮ್ಮ ಈಕ್ವಲ್ ಏಜರ್ಗೆ ಬರಾಬರ್ वालों के लिए का अर्थ क्या होता है, ನಿಮ್ಮ ಸಮವರ್ತಿ, ನಿಮ್ಮ ವಯಸ್ಸಿಗೆ ಅನುಗುಣವಾಗಿರ್ತಕ್ಕಂಥ ನಿಮ್ಮದೇ ವಯಸ್ಸಿನವರಿಗೆ ಯಾವ ರೀತಿ ಸಂಬೋಧನೆ ಮಾಡಬೇಕಾಗತ್ತೆ. ಪ್ರಿಯವರ್, ಪ್ರೀತಿ ಪೂರ್ಣನೆ ಅಥವಾ ಪ್ರೀತಿ ಪಾತ್ರರೇ, ಪ್ರಿಯಬಾಯಿ, ಪ್ರಿಯ ಸಹೋದರ, ಪ್ರಿಯಮಿತ್ರ, ಡಿಯರ್ ಫ್ರೆಂಡ್, ಡಿಯರ್ ಬ್ರದರ್, ಓಕೆ, ಬಂಧುಗಳೇ. ನಿನ್ನ ರಿಲೇಷನ್ಶಿಪ್ಪಲ್ಲೂ ಕೂಡ ನಿಮ್ಮ ಸಂಬಂಧಿಕರಲ್ಲಿ ನೀನು ಈ ಕಾಲೇಜ್ ಇದ್ದರೆ ಅವ್ರನ್ನೂ ಕೂಡ ಈ ರೀತಿ ಬಂಧು ಜನರೇ ಅಂತ ನೀವು ಬಳಸ್ಬೋದು. ಈ ಸಂಬೋಧನೆಯ ಈ ಪದಗಳನ್ನು ನಾವು ಬಳಕೆ ಮಾಡಿದ ಮೇಲೆ ಅದ್ರ ನಂತರ ನೆಕ್ಸ್ಟ್ ಲೈನಲ್ಲಿ ನಾವು ಅಭಿವಾದನೆಯಾಗಿ, ಸ್ಯಾಕ್ರಿಫೈಸ್ ವರ್ಡ್ ಆಗಿ, ಸಮರ್ಪಣಾ ಶಬ್ದವಾಗಿ ನಾವು ಸಪ್ರೇಮ ನಮಸ್ತೆ, ಪ್ರೀತಿ ತುಂಬಿದ ನಮಸ್ಕಾರಗಳು, ನಮಸ್ಕಾರಗಳು, ಈ ಪದವನ್ನು ಬಳಸಬೇಕು. ಈ ಪದ ಬಳಸಿದ ಮೇಲೆ ನೀವು ವಿಷಯವನ್ನು ಬರೀತೀರಾ, ಆ ವಿಷಯದಲ್ಲಿ ಏನೆಲ್ಲ ಅಂಶಗಳನ್ನು ಅಡಕ ಮಾಡಿರ್ತೀರೋ ಅದ ನಂತರ ನೀವು ಸಮಾಪನ ಶಬ್ದವನ್ನು ಬಳಸಬೇಕು. ಈ ಸಮಾಪನ ಶಬ್ದದಲ್ಲಿ ಸಿಗ್ನೇಚರ್ ಬಿಫೋರ್ ಯೂಸ್ಡ್ ಗುಡ್ ವರ್ಡ್ಸ್, ತುಮಹಾರ ಮಿತ್ರ, ಸ್ನೇಹಿತನಿಗೆ ಬರೆದಿದ್ರೆ ನಿನ್ನ ಮಿತ್ರ ಅಂತ ಬಳಸ್ಬೋದು. ತನ್ನ ಸ್ನೇಹಿತ, ಸ್ನೇಹಿ, ತನ್ನ ಗೆಳೆಯ. ತುಮಹಾರ ಹಿ, ನಿಮ್ಮವನೇ ಆದ, ತಮ್ಮವನೇ ಆದ. ತುಮಹಾರ ಸದೈವ, ತಮ್ಮ ಸಲುವಾಗಿ, ತಮ್ಮ ಕೃಪಾಕಾಂಕ್ಷಿ, ತಮ್ಮ ಸಲುವಾಗಿ, ತಮ್ಮವನೇ ಆದಂತಹ ಈ ಪದಗಳನ್ನು ಬಳಸಬೇಕು. ಇಷ್ಟು ಅಂಶಗಳನ್ನು ನಾವು ತಿಳಿದ ಮೇಲೆ ಇನ್ನು ಯಾರೆಲ್ಲ ಇದ್ದಾರೆ ಅದನ್ನು ನಾವು ಈಗ ಮುಂದಿನ ಸ್ಲೈಡ್ಸಲ್ಲಿ ಇದೇ ಅಂಶಗಳನ್ನು ನಾವು ತಿಳಿತಾ ಹೋಗೋಣ. ನಿಮಗೆಲ್ಲ ಚೆನ್ನಾಗಿ ಅರ್ಥವಾಯ್ತು ಅಂದ್ಕೊತೀನಿ. ಏನು ಆ ಡೆಸಿಗ್ನೇಷನ್ ಅನುಸಾರ ಸಂಬೋಧನೆ, ಅಭಿವಾದನೆ, ಸಮಾಪನೆಗಳನ್ನು ದೊಡ್ಡವರಿಗೆ ಮತ್ತು ಗುರುಗಳಿಗೆ ಬಳಸ್ತಕ್ಕಂಥದ್ದು ಗೊತ್ತಾಯಿತು. ತರುವಾಯ ಮತ್ತು ಈಕ್ವಲ್, ನಿಮಗೆ ಈಕ್ವಲ್ ಆಗಿರ್ತಕ್ಕಂಥವ್ರಿಗೆ ಏನೆಲ್ಲ ಬಳಸಬೇಕು ಅಂತ ಗೊತ್ತಾದ ಮೇಲೆ ನಾವು ಇಲ್ಲಿ ನೋಡೋದಾದರೆ ನಮಗಿಂತ ಚಿಕ್ಕವರಿಗೆ, ತಮ್ಮಂದಿರಿರ್ಬೋದು, ತಂಗಿಯರಿರ್ಬೋದು ಅಲ್ವಾ, ಅನುಜರಿಗೆ ಬಳಸ್ಬೇಕು. ಚೋಟೋಂಕಿಲಿಯೇ, ಚಿಕ್ಕವರಿಗೆ ಪದ ಸಂಬೋಧನೆ ಹೇಗೆ ಮಾಡ್ಬೇಕು. ಪ್ರೀತಿಯ ಅಥವಾ ಚಿರಂಜೀವ್, ಪುರುಷನಿಗಾದರೆ ಅಂದರೆ ಪುಲ್ಲಿಂಗವಾಗಿ, ಬಾಯ್ಗೆ ಚಿರಂಜೀವಿ, ಗೊತ್ತಾಯ್ತಾ. ಗರ್ಲಿಗೂ ಕೂಡ ಬಳಸ್ಬೋದು, ಹುಡುಗಿ ಕೂಡ ಚಿರಂಜೀವಿ ಯಾದ ಸಹೋದರಿ ಅಂತಲೂ ಕೂಡ ಬಳಸ್ಬೋದು. ಪ್ರಿಯಳೆ ಅಂದರೆ ಯಾರಿಗಾದರೂ ಸಹೋದರಿಗೂ ಕೂಡ ನೀವು ಚೆನ್ನಾಗಿ ನಿನ್ನ ಸಹೋದರಿನ ತಂಗಿಯನ್ನು ನೀನು ಭಾಳ ಅಪೇಕ್ಷೆ ಪಡ್ತೀನಿ ಅಂದರೆ ಪ್ರೀತಿ ಪಾತ್ರಳೆ, ಪ್ರಿಯಳೆ ಅಂತ ಬಳಸ್ಬೋದು. ಓಕೆ, ಚಿರಂಜೀವಿ ಅಥವಾ ಪ್ರೀತಿ ಪಾತ್ರನಾದ. ಅಭಿವಾದನೆ ಶಬ್ದವನ್ನು ಯಾವ್ದು ಬಳಸಬೇಕು. ಸ್ಯಾಕ್ರಿಫೈಸ್ ವರ್ಡನ್ನು, ಸಮರ್ಪಣಾ ಶಬ್ದವನ್ನು. ಚಿರಂಜೀವಿ ರಹೋ, ಚಿರಂಜೀವಿ ಆಗಿರು, ದೀರ್ಘಾಯುಷಿ ಆಗಿರು ಅಂದರೆ ಚೆನ್ನಾಗಿ ಬಾಳು ಬದುಕು ಅಂತೇಳಿ. ಆಶೀರ್ವಾದಗಳು
ಆಶೀರ್ವಾದವನ್ನು ಹಾರೈಸ್ತಕ್ಕಂಥ ಪದವನ್ನು ಬಳಸ್ಬೋದು. ಪ್ರಸನ್ನ ರಹೋ, ಖುಷಿಯಾಗಿರು, ಸಂತೋಷವಾಗಿರು. ಶುಭಾಶೀಷ್, ಶುಭಾಶೀರ್ವಾದಗಳು, ಈ ಪದವನ್ನು ಕೂಡ ನೀನು ಬಳಸ್ಬೋದು. ಆ ನಂತರ ಈ ಏನೆಲ್ಲ ವಿಷಯವನ್ನು ನೀ ಚಿಕ್ಕವರಿಗೆ ಬರೆದಿರ್ತೀಯೋ ಆ ಚಿಕ್ಕವರಿಗೆ ಬರೆದಿರ್ತಕ್ಕಂಥ ವಿಷಯದ ತರುವಾಯ ಸಮಾಪನೆ ಏನಿರ್ಬೇಕಪ್ಪ ಅಂದರೆ ಅಭಿಸಮಾಪನ ಅಂತಲೂ ಕೂಡ ನಾವು ಕರಿಬಹುದು. ತುಮ್ಹಾರ ಹಿತೈಷಿ, ನಿನ್ನ ಹಿತೈಷಿ, ನಿನ್ನ ಹಿತವನ್ನು ಬಯಸುವವಳು. ಶುಭಚಿಂತಕ, ನಿನಗೋಸ್ಕರ ಶುಭವಾದ ಒಂದು ಚಿಂತನೆಯನ್ನು ಮಾಡುವವನಾಗಿರ್ತೀನಿ. ಶುಭೇಚ್ಛು, ಶುಭವನ್ನ ಇಚ್ಛಿಸ್ತಕ್ಕಂಥ, ಈ ರೀತಿ ಅವರ ಬಗ್ಗೆ ಇರ್ತಕ್ಕಂಥ ಇದು ಒಂದು ರೀತಿಯಲ್ಲಿ ಅವ್ರಿಗೆ ಸಲ್ಲಿಸ್ತಕ್ಕಂಥ ಧನ್ಯವಾದಗಳು, ಧನ್ಯವಾದ ಶಬ್ದ ಅಂತ ನಾವು ತಿಳಿಬಹುದು. ತದನಂತರ ಪರಿಚಿತೋಂಕಿಲಿ, ಗೊತ್ತಿರೋರಿಗೆ, ಪರಿಚಿತ ಜನಗಳಿಗೆ ಸಂಬೋಧನೆ ಹೇಗೆ ಮಾಡಬೇಕು? ಪ್ರಿಯ ಬಂಧು, ಪ್ರೀತಿಯ ಬಂಧುಗಳೇ, ನಿನ್ನ ರಿಲೇಷನ್ಸ್ ಇರ್ಬೋದು, ಅಥವಾ ನಿನಗೆ ಗೊತ್ತಿರ್ತಕ್ಕಂಥ ಕೆಲವು ವ್ಯಕ್ತಿಗಳಿರ್ಬೋದು, ಅವರಿಗೆ ಬಂಧುಗಳೇ, ಶ್ರೀ ಅಥವಾ ಪ್ರೀ ಅಂತ ಬಳಸ್ಬೋದು. ಅಭಿವಾದನ ಶಬ್ದವನ್ನ ನಮಸ್ತೆ, ನಮಸ್ಕಾರ, ನಮಸ್ಕಾರಗಳು, ನಮಸ್ಕಾರ. ಸಮಾಪನ ವಿಷಯದ ತರುವಾಯ ಭವದೀಯ ಅಂತ ಬಳಸ್ಬೋದು. ವಿಶ್ವಾಸಿ, ವಿಶ್ವಸನೀಯ. ಭವದೀಯ ಪುಲ್ಲಿಂಗ, ಭವದೀಯ ಸ್ತ್ರೀಲಿಂಗ. ಭವದಿಯಲ್ಲಿ ಯಾಕ್ತರ್ಕಟ್ಟೆಯ ಪುಲ್ಲಿಂಗ, ಯಾಗ್ದೀರ್ಘಯ ಸ್ತ್ರೀಲಿಂಗ. ಆಪ್ಕ, ತಮ್ಮ, ಆಪ್ಕಿ, ತಮ್ಮ, ಇದು ಪುಲ್ಲಿಂಗ. ಆಪ್ಕಿ ಸ್ತ್ರೀಲಿಂಗ. ತಮ್ಮವ, ತಮ್ಮವಳು, ಈ ರೀತಿ ಬಳಸಬೇಕಾಗತ್ತೆ. ತದನಂತರ ಅಪರಿಚಿತವಂಕಿಲಿ ಅಂದ್ರೆ ಗೊತ್ತಿಲ್ಲರು, ಅಪರಿಚಿತರು, ಯಾವುದೋ ಒಬ್ಬ ಅಧಿಕಾರಿ ನಿಂಗೆ ಗೊತ್ತಿರಲ್ಲ ಅಲ್ವಾ, ಅಂಥವ್ರಿಗೆ, ಅಥವಾ ಯಾವುದೋ ಒಂದು ಸಂಸ್ಥೆ ಅಥವಾ ಯಾವುದೋ ಒಂದು ಸಂಘದಲ್ಲಿರ್ತಕ್ಕಂಥವ್ರು, ಯಾವುದೋ ಒಂದು ಇಲಾಖೆಯಲ್ಲಿ ಇರ್ತಕ್ಕಂಥವ್ರು, ಅವರಿಗೆ ನೀನು ಬರೀಬೇಕಪ್ಪ ಅಂದರೆ ಮಹೋದಯರೇ, ಮಹೋದಯ್ ಹಿಂದಿ ಮೇ, ಕನ್ನಡದಲ್ಲಿ ಮಹೋದಯರೇ, ಮಹಾಶಯರೇ. ಶ್ರೀಮಾನ್, मान्यवर, मान्यरे, ಇದು संबोधना शब्द. संबोधना के बाद उसके नीचे लिखने का है अभिवादन. नेक्स्ट लाइन में नमस्ते, ನಮಸ್ಕಾರಗಳು, ಜೈ ಹಿಂದ್ ಅಂತಲೂ ಕೂಡ ನಾವು ಒಂದು ದೇಶಾಭಿಮಾನವಾಗಿ ನಾವು ಬಳಸಬಹುದು. ಓಕೆ, ಇದರ ನಂತರ ವಿಷಯವನ್ನೆಲ್ಲ ಅಲ್ಲಿ ಮೆನ್ಷನ್ ಮಾಡ್ತೀವಿ. ವಿಷಯದ ತರುವಾಯ ಪತ್ರದ ಎಂಡ್ ಆದ್ಮೇಲೆ ಭವದೀಯ ಅಂತ, ವಿಶ್ವಸನೀಯ ಅಂತ ಬಳಸ್ಬೋದು. ಆಪ್ಕ, ಭವದೀಯ, ತಮ್ಮ ವಿಶ್ವಾಸಿ, ತಮ್ಮ ನಂಬುಗೆಯ. ಯುವರ್ ಸಿನ್ಸಿಯರ್ಲಿ, ಯುವರ್ ಒಬೀಡಿಯೆಂಟ್ಲಿ. ಆಪ್ಕಿ, ತಮ್ಮ. ಈ ತರ ನಮಗೆ ಅಂಶಗಳು ಗೊತ್ತಿದ್ದೇ ಆದರೆ ಪತ್ರ ಬರೆಯೋದಕ್ಕೆ ನಮಗೆ ಸರಾಗವಾಗುತ್ತೆ. ಓಕೆ, ಇಷ್ಟು ವಿಷಯವನ್ನು ನೀವು ತಿಳ್ಕೊಂಡಿದ್ದೀರ ಮಕ್ಕಳೇ. ಹಾಗೆ ನಾವು ಮುಂದೆ ಹೋಗೋಣ. ಪತ್ರದ ಇಲ್ಲಿ ಪುಟ ಇಲ್ಲಿ ಕಾಣ್ತಾ ಇದೆ. ನಮ್ಮಲ್ಲಿ ಪತ್ರದ ಪೇಜ್ ಇದೆ, ಅಥವಾ ನಿಮ್ಮ ಆನ್ಸರ್ ಶೀಟಲ್ಲಿ ಪತ್ರವನ್ನು ಯಾವ ಥರ ಬರೀಬೇಕು, ನಿಮ್ಮ ಎಕ್ಸಾಮ್ ಆನ್ಸರ್ ಪೇಪರಲ್ಲಿ ಈ ಥರ ಬರೀಬೇಕಾಗತ್ತೆ. ಇಷ್ಟು ಚೆನ್ನಾಗಿ ಪ್ರತಿ ಲೈನನ್ನು ನೀವು ಸರಿಯಾಗಿ ಬಳಸ್ಕೋಬೇಕು. ಇಲ್ಲಿ ಹಿಂದಿ ಶಬ್ದಗಳು ನಿಮಗೆ ಅಕ್ಷರದ ಅಕ್ಷರಗಳು ಏನಾಗಿದೆ ಕೆಳಗಡೆ ಲೈನಿಗಿದೆ, ಇದು ನೀವು ಈ ಥರ ಬರಿಬೇಡಿ. ಇದು ನಾವಿಲ್ಲಿ ಏನಿಲ್ಲಿ ಸೆಟ್ ಮಾಡ್ಬೇಕಾದ್ರೆ ಆ ಥರ ಬಂದಿದೆ. ಓಕೆ, ಹಾಗಾಗಿ ನೀವೇನು ಮಾಡಬೇಕು, ಈ ಮೇಲಿನ ಗೆರೆ ಇದೆಯಲ್ವ, ಈ ಗೆರೆಗೆ ನೀವು ಹಿಂದಿ ಅಕ್ಷರಗಳನ್ನು ನೀವು ಅಟ್ಯಾಚ್ ಮಾಡಿ ಬರಿಬೇಕು. ಹಿಂದಿ ಅಕ್ಷರಗಳ ಮೇಲಿನ ಗೆರೆಗೆ ನೀವು ಸೇರಿಸಿ ಬರೆದ್ರೆ ಅದು ತೋರಣ ಕಟ್ತಂಗಿರುತ್ತೆ. ಓಕೆ, ಆ ತೋರಣ ಕಟ್ಟಿದ ರೀತಿಯಲ್ಲಿ ಹಿಂದಿ ಶಬ್ದಗಳನ್ನು ನೀವು ಮೇಲಿನ ಗೆರೆಗೆ ನೀವು ಸೇರಿಸಿ ಬರಿಬೇಕಾಗತ್ತೆ. ಕನ್ನಡ ಮತ್ತು ಇಂಗ್ಲೀಷ್ ಪದಗಳನ್ನು ಈ ಥರ ಕೆಳಗಿನ ಗೆರೆಗೆ ನೀವು ಕುಣಿಸಿದ್ರೆ ಅದು ಅಲ್ಲಿ ಲಕ್ಷಣ. ಓಕೆ, ಅದು ಹಿಂದಿ ಪದಗಳು, ಹಿಂದಿ ಪದಗಳನ್ನು ನಾವು ಬರಿಬೇಕಾದ್ರೆ ರೂಲ್ಡಲ್ಲಿ ಬರಿಬೇಕಾದ್ರೆ ಮೇಲಿನ ಗೆರೆಗೆ ನಾವು ಅಟ್ಯಾಚ್ ಮಾಡಿ ಬರಿಬೇಕು. ಓಕೆ, ಅದು ನಿಮ್ಗೆ ಅರಿವಾಗಿದೆ, ಮನವರಿಕೆ ಆಗಿದೆ ಅಂದ್ಕೊಂತೇನೆ. ಈಗ ಇಲ್ಲಿ ಪತ್ರದ ನಮೂನೆ ಇದೆ ಅಂದರೆ ಮಾದರಿ ಇದೆ, ಎಕ್ಸಾಂಪಲ್ ಇದೆ. ಏನು ಎಕ್ಸಾಂಪಲ್ ಅಪ್ಪ ಅಂದರೆ ವ್ಯಕ್ತಿಗತ ಪತ್ರ, ಇಲ್ಲಿ ವೈಯಕ್ತಿಕ ಪತ್ರದ ಎಕ್ಸಾಂಪಲ್ ಇದೆ. ಈ ವೈಯಕ್ತಿಕ ಪತ್ರ ಯಾರಿಗೆ ಬರೆದಿರ್ತಕ್ಕಂಥದ್ದು? ಪಿತಾಕು ಪತ್ರ, ತಂದೆಯವರಿಗೆ ಬರೆದಿರ್ತಕ್ಕಂಥ ಪತ್ರ. पिताजी के नाम पर पत्र है. इस पत्र लिखते समय हमने इस पेज को कैसे इस्तेमाल करना, ಯಾವ ರೀತಿ ನಾವು ಇದು ಬಳಸಬೇಕು, इसकी इस्तेमाल के बारे में सबसे पहले हमको पत्र की पन्ने हमारे सम्मुख में है. ನಮಗೆ ಅಭಿಮುಖವಾಗಿರುತ್ತೆ, ನಮಗೆ ಈ ಪತ್ರದ ಹಾಳೆ ನಮಗೆ ಈ ತರ ಅಭಿಮುಖವಾಗಿರುತ್ತೆ. ಅಭಿಮುಖವಾಗಿದ್ದಾಗ ನಮ್ಮ ಬಲಭಾಗ ಇದು ಪತ್ರದ ಹಾಳಿಗೆ ನಮಗೆ ಬಲಭಾಗದಲ್ಲಿ, ಬಲಭಾಗದ ಮೇಲ್ತುದಿಯಲ್ಲಿ दाहिनी ओर की ऊपरी कोना में सबसे पहले दिनांक लिखना.
ನಮ್ಮ ಬಲಭಾಗದ ಮೇಲ್ತುದಿಯಲ್ಲಿ डेट ಅನ್ನ ಬರಿಬೇಕು. कब इस पत्र को लिखने को शुरू करेंगे उस दिन का दिनांक लिखना शुरू करें. ನಾವು ಯಾವತ್ತಿನ ದಿವಸ ಈ ಪತ್ರವನ್ನು ಬರೆಯಕ್ಕೆ ಶುರು ಮಾಡ್ತೀವಿ ಆ ದಿನದ ಡೇಟ್ ಅನ್ನು ನಾವು ಇಲ್ಲಿ ಬರಿಬೇಕಾಗುತ್ತೆ. ಅಂದ್ರೆ ಬಲಭಾಗದ ಮೇಲ್ತುದಿಯಲ್ಲಿ ಡೇಟ್, ಆನಂತರ ಅದು ಕೆಳಭಾಗದ ಲೈನಿಗೆ ಸಮಾನಾಂತರವಾಗಿ ಲೆಫ್ಟ್ ಸೈಡ್, ಯುವರ್ ಲೆಫ್ಟ್ ಸೈಡ್, ಈ ಪತ್ರದ ಅಭಿಮುಖವಾಗಿದ್ದಾಗ ನಿನ್ನ ಎಡಭಾಗದ ಮೂಲೆಯಲ್ಲಿ ಏನು ಬರೀಬೇಕಪ್ಪ ಅಂದರೆ ಸಂಬೋಧನೆಯನ್ನು ಮಾಡಬೇಕಾಗತ್ತೆ. ಸಂಬೋಧನಾ ಶಬ್ದವನ್ನು ಬರೀಬೇಕು. ತಂದೆಯವರಿಗೆ ಏನು ಸಂಬೋಧನೆ ಮಾಡಬೇಕು ಅಂತ ನೀವೆಲ್ಲ ಈಗ ಒಂದು ಪಟ್ಟಿಯಲ್ಲಿ ಗಮನಿಸಿದಿರ. ಓಕೆ, ಯಾರು ಹೇಳ್ತಾ ಇದ್ದೀರಾ? ವೆರಿ ಗುಡ್. ಆ ಪದ ಪೂಜ್ಯ ಪಿತಾಜಿ, ಪೂಜ್ಯ ತಂದೆಯವರೇ, ಪೂಜನೀಯ ತಂದೆಯವರೇ ಅಂತಲೂ ಕೂಡ ಬಳಸ್ಬೋದು. ಆ ಒಂದು ಸಂಬೋಧನೆ ತರುವಾಯ ಅಭಿವಾದನೆ, ಸಮರ್ಪಣಾ ಶಬ್ದವನ್ನೇ ಬರೀಬೇಕು. ಸಾದರ ಪ್ರಣಾಮ್, ಸಾಷ್ಟಾಂಗ ನಮಸ್ಕಾರಗಳು, ಸಾದರ ಪ್ರಣಾಮಗಳು. ओके, इसके बाद पत्र का विषय लिखना मत. व्यक्तिगत पत्र और पारिवारिक पत्रों में विषय की मेंशन ना करना, मेंशन ना करे. मेंशन अನ್ನ ವಿಷಯ ಅಂತಕ್ಕಂಥ ಮೆನ್ಷನ್ ಮಾಡಬಾರದು. ಯಾಕಪ್ಪ ಅಂದ್ರೆ ಕೌಟುಂಬಿಕ ಪತ್ರ ಇದು, ಜೊತೆಗೆ ವ್ಯಕ್ತಿಗತವಾಗಿ ನೀನು ನಿನ್ನ ತಂದೆಗೆ ಬರೆದಿರ್ತಕ್ಕಂಥ ಪತ್ರದಲ್ಲಿ ವಿಷಯವ ಅಂತೇಳಿ ನೀನು ಮೆನ್ಷನ್ ಮಾಡ್ತಕ್ಕಂಥದ್ದು ಶೋಭೆ ತರುವಂಥದ್ದಲ್ಲ. ಯಾಕಪ್ಪ ಅಂದ್ರೆ ಇದು ಕೌಟುಂಬಿಕ ಪತ್ರದಲ್ಲಿ ಪರಸ್ಪರ ಭಾವನೆಗಳಿರ್ತವೆ. ಆ ಭಾವನೆಗಳು ಈ ರೀತಿ ನೇರವಾಗಿ ನಾವು ಪತ್ರವನ್ನು ಪ್ರಾರಂಭಿಸುವ ಮುಖೇನ ಜೊತೆಗೆ ಪರಸ್ಪರ ಯೋಗಕ್ಷೇಮವನ್ನು ವಿಚಾರವ ಪ್ರಾರಂಭದಲ್ಲಿ ಪರಸ್ಪರ ಕುಶಲಕ್ಷೇಮವನ್ನು ನಾವಿಲ್ಲಿ ಪದಗಳ ಮುಖಾಂತರ, ಸುಂದರವಾದ ಪದಗಳ ಮುಖಾಂತರ ನಾವು ವ್ಯಕ್ತಪಡಿಸ್ಬೇಕಾಗತ್ತೆ. ನೋಡಿ, ಮೈ ಯಹ ಆಪ್ಕೆ ಆಶೀರ್ವಾದ ಸೆ ಕುಶಲ ಹೂँ, ನಾನಿಲ್ಲಿ ತಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೀನಿ. ಕುಶಲ ಹೂँ, ಕ್ಷೇಮವಾಗಿದ್ದೀನಿ, ತಮ್ಮ ಆಶೀರ್ವಾದದಿಂದ ನಾನಿಲ್ಲಿ ಚೆನ್ನಾಗಿದ್ದೀನಿ ಅಂತೇಳಿ ಯಾರಿಗೆ ಹೇಳ್ತಾ ಇರೋದು? ತಂದೆಯವರಿಗೆ. ತಂದೆಯವರ ಒಂದು ಆಶೀರ್ವಾದ ಯಾರಿಗೆ ಸಿಕ್ಕಿದೆ? ಮಗನಿಗೆ ಅಲ್ವಾ? ಮಗ ಬರೆದಿದ್ದಾನೆ ಅಲ್ವಾ ಇಲ್ಲಿ. ಓಕೆ, ಮಗಳು ಬರೆದಿದ್ರು ಕೂಡ ಮಗಳಿಗೂ ಕೂಡ. ಓಕೆ, ಆಪ್ಕ ಪತ್ರ ಮೇಲೆ ಈ ಪತ್ರವನ್ನು ಬರೆಯೋದಕ್ಕೆ ಜೊತೆಗೆ ಈ ಪತ್ರಕ್ಕಿಂತ ಮುಂಚಿತವಾಗಿ ತಂದೆಯವರಿಂದ ನಿನಗೆ ಪತ್ರ ಬಂದಿರುತ್ತೆ ಅಂದ್ಕೋ, ಬರೆದಿರ್ತಾರೆ ಅಲ್ವಾ? ಬರೆದಿರ್ತಾರೆ. ಬರೆದಂಥ ಪತ್ರವನ್ನು, ತಂದೆಯವರ ಪತ್ರವನ್ನು ಓದಿರ್ತೀಯ. ಓದಿದಾಗ ಅದರ ಒಂದು ಭಾವನೆಯನ್ನು ಕೂಡ ಇಲ್ಲಿ ವ್ಯಕ್ತಪಡಿಸ್ತೀಯ. ಆಪ್ಕ ಪತ್ರ ಮೇಲೆ, ತಮ್ಮ ಪತ್ರ ಸಿಕ್ಕಿತು, ಪಡ್ಕರ ಅತ್ಯಂತ ಖುಷಿ, ಓದ್ಬಿಟ್ಟು ನನಗೆ ಬಹಳ ಸಂತೋಷ ಆಯಿತು. ತಂದೆಯವರೇ, ಅಪ್ಪಾಜಿ ಈ ಪತ್ರವನ್ನು ಓದಿ ನನಗೆ ಬಹಳ ಸಂತೋಷ ಆಯಿತು ಅಂಥೇಳಿ. ನೋಡಿ, ಮೇರಿ ಪಡಾಯಿ ಟೀಕ್ ಚಲ್ ರಹಿ ಹೈ, ನನ್ನ ಓದು ಚೆನ್ನಾಗಿ ಆಗ್ತಾ ಇದೆ, ನನ್ನ ಈ ಏನು ಅಭ್ಯಾಸ ಇದೆಯೋ ರೀಡಿಂಗು ಸ್ಟಡಿ ಭಾಳ ಚೆನ್ನಾಗಿ ಸಾಗ್ತಾ ಇದೆ ಅಪ್ಪಾಜಿ, ನಾನು ಚೆನ್ನಾಗಿ ಓದ್ತಾ ಇದ್ದೀನಿ ಅಂಥೇಳಿ ಪ್ರಾರಂಭದಲ್ಲೇ ನಿನ್ನ ತಂದೆಗೆ, ನಿಮ್ಮ ಕುಟುಂಬದವರಿಗೆ ನಿನ್ನ ಬಗ್ಗೆ ಒಂದು ಒಳ್ಳೆ ಸಕಾರಾತ್ಮಕವಾಗಿರ್ತಕ್ಕಂಥ ಒಂದು ಒಳ್ಳೆ ಪಾಸಿಟಿವ್ ವರ್ಡ್ಸ್, ಪಾಸಿಟಿವ್ ಫೀಲಿಂಗ್ ಅಂತಕ್ಕಂಥದ್ದು ಜನರೇಟ್ ಆಗಬೇಕು ಇನ್ಸೈಡಿಂದ. ಓಕೆ, ಆಪ್ಕಿ ಆಜ್ಞಾನುಸಾರ, ತಮ್ಮ ಆಜ್ಞೆಯ ಅನುಸಾರ, ತಮ್ಮ ಒಂದು ಆದೇಶದ ಅನುಸಾರ ಮನ್ ಲಗಾಕರ್ ದಿನ್ ರಾತ್ ಪಡಾಯಿ ಮೇ ವ್ಯಸ್ತ रहता हूँ, ತಮ್ಮ ಅಣತೆಯಂತೆ ತಾವು ಹೇಳಿದಂತೆ ನಾನು ಮನಸ್ಸನ್ನು ಇಟ್ಟು, ಮನ್ ಲಗಾಕರ್ ಮೀನ್ಸ್ ದಿಲ್ ಲಗಾಕರ್, ಮನಸ್ಸಿಟ್ಬಿಟ್ಟು ದಿನ ರಾತ್ರಿ ಓದಿನಲ್ಲಿ ತೊಡಗಿರ್ತೀನಿ. ವ್ಯಸ್ತ रहता हूँ. ಕೇಲ್ಕೂದ್ ಯಾ ಗಪ್ಶಪ್ ಮೇ, ಆಟೋಟಗಳಲ್ಲಿ ಕೇಲ್ಕೋದು ಮೀನ್ಸ್ ಗೇಮ್ಸ್ ಅಲ್ಲಿರ್ಬೋದು, ಯಾ ಅಥವಾ ಗಪ್ಶಪ್ ಅರಟೆ, ಸುಮ್ಮನೆ ವಿನಾಕಾರಣ ಮಾತುಗಳಲ್ಲಿ ಅರಟೆ ಹೊಡೆಯೋದ್ರಲ್ಲಿ. ಜಾದಾ ಸಮಯ ಗವಾ ನಹಿ ರಹಾ ಹೂಂ, ಹೆಚ್ಚು ಸಮಯ ನಾನು ಈ ಅಂಶಗಳಲ್ಲಿ, ಆಟೋಟಗಳಲ್ಲಿ ಮತ್ತು ಅರಟೆ ಹೊಡೆಯೋದ್ರಲ್ಲಿ ನಾನು ಕಾಲವನ್ನ ಕಳೀತಾ ಇಲ್ಲ, ಸಮಯವನ್ನ ಗವಾ ನಹಿ ರಹಾ ಹೂಂ, ಕಳೀತಾ ಇಲ್ಲ ಅಂತೇಳಿ ಪ್ರಾರಂಭದಲ್ಲಿ ಕುಶಲಕ್ಷೇಮದ ಜೊತೆಯಲ್ಲಿ ನಿನ್ನ ಬಗ್ಗೆ ಒಂದು ಕಾನ್ಫಿಡೆಂಟ್ ಆಗಿರ್ತಕ್ಕಂಥ ಒಂದು ಭರವಸೆದಾಯಕವಾಗಿರ್ತಕ್ಕಂಥ ಒಂದು ಪಾಸಿಟಿವ್ ಅಂಶಗಳನ್ನು ನೀನು ಅಲ್ಲಿ ಮೆನ್ಷನ್ ಮಾಡಿದರೆ ನಿನ್ನ ಬಗ್ಗೆ ಒಂದು ವಿಶ್ವಾಸ, ನಿನ್ನ ಬಗ್ಗೆ ಇರ್ತಕ್ಕಂಥ ಒಂದು ಪ್ರೀತಿ ಮತ್ತಷ್ಟು ಮಗದಷ್ಟು ಬಹಳ ಇಮ್ಮಡಿ ಆಗುತ್ತೆ, ವೃದ್ಧಿ ಆಗುತ್ತೆ, ಜಾಸ್ತಿ ಆಗುತ್ತೆ. ಓಕೆ, ತದನಂತರ ನೀನು ಯಾವ ವಿಷಯವನ್ನು ತಿಳಿಯಪಡಿಸ್ತೀನಿ ಅದನ್ನು ನೀನು ಒಂದೆರಡು ವಾಕ್ಯದಲ್ಲೇ ತಿಳಿಸ್ಬೋದು. ಏನು ಪ್ಯಾರಾಗಟ್ಲೆ ಲೈನ್ಗಟ್ಲೆ ಬರೆಯೋ ಅವಶ್ಯಕತೆ ಇಲ್ಲ. ನೋಡಿ, हमारे स्कूल की ओर से अगले महीने ನಮ್ಮ ಶಾಲೆಯ ಕಡೆಯಿಂದ हमारे
स्कूल की ओर से ನಮ್ಮ ಶಾಲೆಯ ಕಡೆಯಿಂದ अगले महीने नेक्स्ट मंथ 10 से 13 तारीख तक 10 ರಿಂದ 13ನೇ ತಾರೀಕಿನವರೆಗೆ ತಾರೀಖ तक शैक्षिक यात्रा का आयोजन हुआ है ಶೈಕ್ಷಣಿಕ ಯಾತ್ರೆಯ ಅಂದ್ರೆ ಎಜುಕೇಶನಲ್ ಟೂರ್ ಅರೇಂಜ್ಮೆಂಟ್ ಆಗಿದೆ ಎಜುಕೇಶನಲ್ ಟ್ರಿಪ್ ಅನ್ನ ನಮ್ಮ ಶಾಲೆಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ उसमें मेरे सारे मित्र जा रहे हैं ಈ ಒಂದು ಸ್ಕೂಲ್ ಟ್ರಿಪ್ ಅಲ್ಲಿ ಒಂದು ಎಜುಕೇಶನಲ್ ಟ್ರಿಪ್ ಅಲ್ಲಿ ನನ್ನೆಲ್ಲ ಸ್ನೇಹಿತರು ಕೂಡ ಹೋಗ್ತಾ ಇದ್ದಾರೆ उनके साथ ಅವರೊಂದಿಗೆ मैं भी जाना चाहता हूं ಅವ್ರ ಜೊತೆಲಿ ನಾನು ಕೂಡ ಹೋಗ ಬಯಸ್ತೀನಿ ನನಗೂ ಕೂಡ ಹೋಗೋದಕ್ಕೆ ಆಸೆ ಆಗಿದೆ ಮತ್ತೆ ನನ್ನ ಸ್ನೇಹಿತರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ ನೀನು ಬಾ ಅಂತೇಳಿ ಈ ಪದಗಳನ್ನು ನೀನು ಈ ಸೆಂಟೆನ್ಸ್ ಅಲ್ಲಿ ವ್ಯಕ್ತಪಡಿಸ್ತೀಯ इसलिए मुझे ಆದ್ದರಿಂದ ನನಗೆ ₹2000 भेजने की कृपा करें ನನಗೆ ರೂಪಾಯಿ 2000 ರೂಪಾಯಿಗಳನ್ನು ನನಗೆ ಕಳಿಸಲು ಕೃಪೆ ತೋರಿ ದಯಮಾಡಿ ಕೃಪಾ ಕರೆ ಈ ರೀತಿ ಪತ್ರವನ್ನ ಚಿಕ್ಕದಾಗಿ ಚೊಕ್ಕವಾಗಿ ಸ್ಪಷ್ಟವಾಗಿ ಸರಳವಾಗಿ ಸಂಕ್ಷಿಪ್ತವಾಗಿ ನೀ ಬರೆದಿದ್ದೆ ಆದರೆ ನಿನ್ನ ಪತ್ರಕ್ಕೆ ಒಂದು ವೇಟೇಜ್ ಆ ಪತ್ರಕ್ಕೊಂದು ಒಂದು ವ್ಯಾಲ್ಯೂ ಅಂತಕ್ಕಂಥದ್ದು ಮೌಲ್ಯ ಅಂತಕ್ಕಂಥದ್ದು ಬರೆಯುತ್ತೆ ತದನಂತರ ಈ ಪತ್ರದ ಸಮಾಪ್ತಿಯಲ್ಲಿ ಇನ್ನ ನಿನ್ನ ಕುಟುಂಬದಲ್ಲಿರ್ತಕ್ಕಂಥ ನಿನ್ನ ಮನೆಯಲ್ಲಿರ್ತಕ್ಕಂಥ ಇತರರನ್ನು ಕೂಡ ನೀನು ಇಲ್ಲಿ ಅವ್ರ ಬಗ್ಗೆನೂ ಕೂಡ ನಿನ್ನ ಒಂದು ಭಾವನೆಯನ್ನು ಅವ್ರ ಬಗ್ಗೆನೂ ಕೂಡ ನಿನ್ನ ಒಂದು ಪ್ರೀತಿಯನ್ನು ಇಲ್ಲಿ ವ್ಯಕ್ತಪಡಿಸ್ಬೇಕಾದ ಆ ವ್ಯಕ್ತಪಡಿಸ್ತಕ್ಕಂಥದ್ದು ಇಷ್ಟು ಮಟ್ಟಿಗೆ ನೀನು ಒಂದು ವಾಕ್ಯದಲ್ಲಿ ನೀನು ವ್ಯಕ್ತಪಡಿಸ್ಬೋದು ಮಾತಾಜಿಗೂ ಮೇರ ಪ್ರಣಾಮ್ ತಾಯಿಯವರಿಗೆ ನನ್ನ ನಮಸ್ಕಾರಗಳು ಈ ಪತ್ರದ ಮುಖೇನ ಹಾಗೆ ಚೋಟಿ ಬೆಹನ್ ಪ್ರಿಯಾಕೋ ನನ್ನ ಚಿಕ್ಕ ತಂಗಿಗೆ ತಂಗಿ ಇರ್ಬೋದು ಅಥವಾ ಅಕ್ಕ ಇರ್ಬೋದು ಬಡಿ ಬೆಹನ್ಕೋ ಅಂತಲೂ ಕೂಡ ಅಲ್ಲಿ ಮೆನ್ಷನ್ ಮಾಡೋದು ಮೇರಿ ಬಡಿ ಬೆಹನ್ಕೋ ಪ್ರಿಯಾಕೋ ಚೋಟಿ ಬೆಹನ್ ಪ್ರಿಯಾಕೋ ಚಿಕ್ಕ ತಂಗಿ ಪ್ರಿಯಾಳಿಗೆ ಢೇರ್ ಸಾರಾ ಪ್ಯಾರ್ ಅಂದ್ರೆ ನನ್ನ ಮನಸಾರೆ ನನ್ನ ಸಂಪೂರ್ಣವಾದ ಒಂದು ಪ್ರೀತಿಯ ನಮನಗಳು ಪ್ರೀತಿಯ ಒಂದು ಅಭಿಲಾಷೆಯನ್ನು ನಾನು ವ್ಯಕ್ತಪಡಿಸ್ತೇನೆ ಅಂತೇಳಿ ಈ ರೀತಿ ಒಂದು ಶಬ್ದದ ಒಂದು ಅಲಂಕಾರ ಶಬ್ದದ ಒಂದು ಬಳಕೆ ಪತ್ರದಲ್ಲಿ ಬಹಳ ಚೆನ್ನಾಗ ಈ ರೀತಿ ಪತ್ರವನ್ನು ಸಮಾಪ್ತಿ ಮಾಡಿದ ಮೇಲೆ ಪತ್ರಿಕೆ ಕಲೇವರ್ ಸಮಾಪ್ತಿಗೆ ಬಾಡಿ ಆಫ್ ದಿ ಲೆಟರ್ ಇದು ಇಷ್ಟು ಅಂಶ ಬಾಡಿ ಆಫ್ ದಿ ಲೆಟರ್ ಇದು ಅಲ್ವಾ ಈ ಬಾಡಿ ಆಫ್ ದಿ ಲೆಟರ್ ನಾವು ಮುಕ್ತಾಯ ಮಾಡಿದ ಮೇಲೆ ಪತ್ರಿಕೆ ಪನ್ನೆ ಮೇ इस कलेवर के नीचे दाहिनी ओर ಈ ಪತ್ರದ ಒಂದು ಬಾಡಿ ಆಫ್ ದ ಲೆಟರ್ನ ಕೆಳಭಾಗದ ನಿನ್ನ ಬಲಭಾಗದ ಕಡೆ ಪತ್ರ ನಿನಗೆ ಅಭಿಮುಖವಾಗಿ ಈ ತರ ಇದೆ ಅಲ್ವಾ ಈ ಬಲಭಾಗದ ಕಡೆ ಆಪ್ಕ ಆಜ್ಞಾಕಾರಿ ಬೇಟಾ ತಮ್ಮ ಆಜ್ಞಾಧಾರಿ ಮಗ ತಮ್ಮ ವಿಧೇಯ ಪುತ್ರ हर्ष नामक यहाँ एक लड़का इस पत्र लिखा है बाद में इस पत्र के अंत में ಯುವರ್ ಲೆಫ್ಟ್ ಸೈಡ್ ನಿಮ್ಮ ಎಡಬದಿಯಲ್ಲಿ ಬಲಬದಿಯಲ್ಲೇ ಅಭಿಸಮಾಪನ ಶಬ್ದವನ್ನು ಇಲ್ಲಿ ಬಳಸಿದೀಯ ಸಿಗ್ನೇಚರ್ ಬಿಫೋರ್ ಗುಡ್ ವರ್ಡ್ಸ್ सिग्नेचर बिफोर वन सूटेबल वर्ड्स क्या है आपका आज्ञाकारी बेटा ಈ ಪದವನ್ನು ಬಳಸಿದ ಮೇಲೆ ತರುವಾಯ ಯಾರಿಗೆ ಪತ್ರವನ್ನು ಬರೆದಿದೆ ಅವರಿಗೆ ಪತ್ರವನ್ನು ತಲುಪಿಸೋದಕ್ಕೆ ಆ ಪತ್ರ ಹೋಗೋದಕ್ಕೆ ಅಂಚೆ ಪೇದೆಯವರಿಗೆ ವಿಳಾಸ ಗೊತ್ತಿರಬೇಕಲ್ಲ ಆ ವಿಳಾಸ ಗೊತ್ತಾಗದೆ ಪತ್ರದ ಒಂದು ಈ ಭಾಗದಲ್ಲಿ ಪತ್ರದ ಕೊನೆ ಭಾಗದಲ್ಲಿ ನಾವು ಸೇವಾಮೆ ಇವರಿಗೆ ಟು ಅಡ್ರೆಸ್ ನಿನ್ನ ತಂದೆ ಅಂದ್ರೆ ನಿನ್ನ ಮನೆಯ ಒಂದು ವಿಳಾಸ ನಿನಗೆ ಗೊತ್ತಿರುತ್ತೆ ಅದನ್ನ ಈ ತರ ಬರೀಬೇಕಾದ श्री प्रभाकर BM हर्ष के पिताजी का नाम है और साथ में घर नंबर 521 हाउस नंबर 521 भरत निवास घर का नाम इद्रे ओके और कर्नाटक स्कूल के समीप वो पता पत्र भेजने की पता पत्र ಕಳಿಸ್ತಕ್ಕಂತ ಒಂದು ವಿಳಾಸ ಈ ರೀತಿಯಾಗಿ ನೀವು ಮೆನ್ಷನ್ ಮಾಡಿ ತನ್ನ ತಂದೆ ಹೆಸರು ಮನೆ ನಂಬರು ಮನೆ ಹೆಸರು ಅದು ಎಲ್ಲಿದೆ ಲೊಕೇಶನ್ ಕರ್ನಾಟಕ ಸ್ಕೂಲ್ಗೆ ಸಮೀಪ ಕರ್ನಾಟಕ ಶಾಲೆಯ ಬಳಿ ಸಮೀಪ ಓ ಕಹಾ ಹೈ ರಾಜೇಶ್ವರ ನಗರ ಬೀದರ್ ಜಿಲ್ಲಾ ರಾಜೇಶ್ವರಿ ನಗರದಲ್ಲಿ ರಾಜೇಶ್ವರಿ ನಗರ ಅಂತಕ್ಕಂಥ ಒಂದು ಅದರಲ್ಲಿರ್ತಕ್ಕಂಥ ಒಂದು ಬಡಾವಣೆ ಅಲ್ಲಿ ಅದೆಲ್ಲಿದೆ ಬೀದರ್ ಜಿಲ್ಲೆಯಲ್ಲಿ ಬೀದರ್ ಜಿಲ್ಲಾ ಇಷ್ಟು ನೀನು ಇಷ್ಟು ಚೆನ್ನಾಗಿ ಬರೆದಿದ್ದೆ ಆದರೆ ನಿನಗೆ ಇಲ್ಲಿ ಒಂದೊಂದು
ಸ್ಟೆಪ್ಗೂ ಕೂಡ ಒಂದೊಂದು ಹಂತಕ್ಕೂ ಕೂಡ ಇಷ್ಟಿಷ್ಟು ಅಂಕಗಳಂತ ಇರುತ್ತೆ. ಡೇಟು ಅರ್ಧ ಮಾರ್ಕ್ಸು, ಸಂಬೋಧನೆ ಮತ್ತು ಅಭಿವಾದನೆಗೆ ಅರ್ಧ ಮಾರ್ಕ್ಸು ಅಂದ್ಕೊಳ್ಳೋಣ, ಅಲ್ಲಿಗೆ 1 ಅಂಕಗಳು. ಜೊತೆಗೆ ಇಲ್ಲಿ ಕುಶಲಕ್ಷೇಮ ಮತ್ತು ನಿನ್ನ ಮತ್ತು ತಂದೆಯವರ ನಡುವೆ ಇರ್ತಕ್ಕಂಥ ಒಂದು ನಂಟನ್ನು ವ್ಯಕ್ತಪಡಿಸಿರುತ್ತೆ, ಇಲ್ಲಿ ಇದಕ್ಕೆ 1 ಅಂಕಗಳು. ಜೊತೆಗೆ ಈ ಕಲೆಯವರ ಭಾಗದಲ್ಲಿ ಮತ್ತೆ ಮುಖ್ಯ ವಿಷಯನ ವ್ಯಕ್ತಪಡಿಸ್ತಾರೆ, ಅಲ್ಲಿ 1 ಅಂಕ, ಒಟ್ಟಾರೆ 2 ಅಂಕಗಳು ಬಾಡಿ ಆಫ್ ದ ಲೆಟರ್. ಜೊತೆಗೆ ಅಲ್ಲಿಗೆ 3 ಅಂಕಗಳಾಯಿತು. ತರುವಾಯ ಈ ಪತ್ರದ ಮುಕ್ತಾಯದಲ್ಲಿ ಕೊನೆಯಲ್ಲಿ ಬಳಸ್ತಕ್ಕಂಥ ಅಭಿಸಮಾಪನಕ್ಕೆ ಅರ್ಧ ಅಂಕಗಳು. ಜೊತೆಗೆ ಸೇವಾಮೆ ಇದಕ್ಕೆ ಒಂದು ಅರ್ಧ ಅಂಕಗಳು, ಒಟ್ಟು 4 ಅಂಕಗಳು. ಅರ್ಧ 1 2 3 ಒಂದು 4 ಅಂಕಗಳು. 4 ಅಂಕಕ್ಕೆ ನಿಮಗೆ ಈ ಪತ್ರ ಕೇಳೋ ಸಾಧ್ಯತೆ ಇದೆ. 5 ಅಂಕಕ್ಕೆ ಕೇಳಿದರೆ ಮತ್ತೆ ನಿಮಗಿಲ್ಲಿ ಇಲ್ಲೊಂದು ಅರ್ಧ, ಮತ್ತೆ ಈ ಸಂಬೋಧನೆ ಬೋಧನೆಯಲ್ಲಿ ಇಲ್ಲಿ ಮತ್ತೆ ಇನ್ನೊಂದು ಅರ್ಧವನ್ನು ಸೇರಿಸಿದಾಗ 5 ಅಂಕಗಳಿಗೆ ನಿನಗೆ ಪ್ರಾಪ್ತ ಆಗುತ್ತೆ. ಓಕೆ, ಗೊತ್ತಾಯ್ತಲ್ಲ ಮಕ್ಕಳೇ? ಆನಂತರ ನಾವೀಗ ಮುಂದೆ ಹೋಗೋಣ. ಮತ್ತೊಂದು ಇಲ್ಲಿ ಪತ್ರವನ್ನು ನಾವಿಲ್ಲಿ ನಮೂನೆಯನ್ನು ನಾವು ನೋಡ್ಬೋದು. ಈ ಪತ್ರ ನಮೂನೆ ಯಾವ ಪ್ರಕಾರದ ನಮೂನೆ ಆಗಿದೆ? ಇದು ವ್ಯಾವಹಾರಿಕ ಪತ್ರ, ಅಫಿಷಿಯಲ್ ಲೆಟರು. ವ್ಯಾವಹಾರಿಕ ಪತ್ರದಲ್ಲಿ ಇಲ್ಲಿ ಯಾವ ಒಂದು ವಿಷಯದ ಸಲುವಾಗಿ ವ್ಯಾವಹಾರಿಕ ಪತ್ರವನ್ನ ಯಾರಿಗೆ ಬರಿತಾ ಇದೆ? ವ್ಯಾವಹಾರಿಕ ಪತ್ರ ಇಲ್ಲಿ ಪ್ರಮಾಣ ಪತ್ರಿಕೆಯ ಪತ್ರ, ಒಂದು ಸರ್ಟಿಫಿಕೇಟ್ ಅನ್ನ ನೀನು ತರಿಸ್ಕೊಳೋದಿಕ್ಕೆ, ಸರ್ಟಿಫಿಕೇಟ್ ಅನ್ನ ಕೋರ್ತಾ ನೀನು ಬರೆದಿರ್ತೀಯ. ಈ ಪತ್ರ ಇದು ನಿನ್ನ ಆಳೆ ಅಂದ್ಕೊ. ಅಲ್ಲಿ ವೈಟ್ ಹಾಳೆಯನ್ನು ಒಂದು ಎಕ್ಸಾಂಪಲ್ ಆಗಿ ನಿಮಗೆ ತೋರಿಸಲಾಗಿದೆ. ಇದು ಕೂಡ ವೈಟ್ ಹಾಳೆ ಅಂತೇಳಿ ನೀನು ಪರಿಕಲ್ಪಿಸ್ಕೋಬೇಕು, ಭಾವಿಸ್ಕೋಬೇಕು. ಯಾಕಪ್ಪ ಅಂದರೆ ಇಲ್ಲಿ ನಾವು ಮತ್ತೆ ಆ ವೈಟ್ ಶೀಟನ್ನು ನಾವು ಅಡ್ಜಸ್ಟ್ ಮಾಡೋದಕ್ಕೆ ಇಲ್ಲಿ ಸಾಧ್ಯ ಆಗಿಲ್ಲ. ಓಕೆ, ನೋಡಿ ಇಲ್ಲೂ ಕೂಡ ಡೇಟನ್ನು ನಾವು ಪತ್ರದ ಒಂದು ಬಲಭಾಗದ ಮೇಲ್ತುದಿಯಲ್ಲಿ ಬರೀಬೇಕು. ಮೇಲ್ಭಾಗದಲ್ಲಿ ಈ ಒಂದು ಇಷ್ಟು ಜಾಗದಲ್ಲಿ ಬರೀಬೇಕಾಗತ್ತೆ. ಈ ಒಂದು ಅಂತರದಲ್ಲಿ कब इस पत्र लिखने को शुरू करेगा उस दिन इसको लिखना चाहिए. देखो ಯಾವ ದಿನ ಈ ಪತ್ರವನ್ನು ಶುರು ಮಾಡ್ತೀಯೋ ಆ ದಿನ ಆವತ್ತಿನ ದಿನದ ಡೇಟನ್ನು ಬರೀಬೇಕು. ನಿನಗೆ ಪತ್ರ ಅಭಿಮುಖವಾಗಿ ನಿನಗೆ ಮುಖಾಮುಖಿಯಾಗಿ ನಿನ್ನ ಎದುರಿಗೆ ಈ ಥರ ಇದೆ ಅಲ್ವಾ, ಈ ಥರ ಇರಬೇಕಾದ್ರೆ ಈ ಥರ ಬರೀಬೇಕಾಯ್ತು. ಓಕೆ, ಬಲಭಾಗದಲ್ಲಿ ಡೇಟನ್ನು ಬರೆದ ಮತ್ತೆ ಎಡಭಾಗದಲ್ಲಿ ಪತ್ರ, ನಿನ್ನ ಎಡಭಾಗದಲ್ಲಿ ಪತ್ರಕ್ಕೆ ಅಭಿಮುಖವಾಗಿ ಪ್ರೇಷಕ್ ಮೀನ್ಸ್ ಇಂದ ವಿಳಾಸ, ಫ್ರಮ್ ಪ್ರೇಷಕ್ ಅಂತ ಬಳಸಬೇಕು. ಯಾರಿಂದ? ಸಚಿನ್ ನಾಮಕ್ ಏಕ್ ಛಾತ್ರ ಹೈ, ಒಂದು ಸ್ಟೂಡೆಂಟ್ ಇದ್ದಾನೆ. ಯಾರಪ್ಪ ಅಂದ್ರೆ सचिन वो 9वीं कक्षा में पढ़ने वाला है. कौन सी कक्षा में पढ़ने वाला है? वो 9वीं कक्षा में पढ़ने वाला है. सेक्शन बी विभाग, बी सेक्शन. स्कूल का नाम है, स्कूल का नाम लिखना चाहिए इसके नीचे, नाम के नीचे क्लास विथ सेक्शन, उसके बाद नीचे स्कूल का नाम अर्थात शाला का नाम. सरकारी हाई स्कूल, गवर्नमेंट हाई स्कूल, वो कहाँ है? राजाजी नगर में है. राजाजी नगर कहाँ है? बेंगलुरु. डाक संख्या पिन कोड नंबर 560010 560010 560010. ಇದು ಇಂದ ವಿಳಾಸ ಬರೆದ ಮೇಲೆ ಯಾರಿಗೆ ಕಳಿಸ್ತಾ ಇದೆಯಾ, ಇಂದ ವಿಳಾಸದ ಕೆಳಭಾಗದಲ್ಲಿ ನೀನು ಯಾರಿಗೆ ಕಳಿಸ್ತಾ ಇದನ್ನು ಟು ಅಡ್ರೆಸ್ ಅನ್ನು ಬರೀಬೇಕು. ಸೇವಾಮಿ ಅಂತಕ್ಕಂಥ ಒಂದು ಹಿಂದಿ ಶಬ್ದದ ಮುಖಾಂತರ, ಹಿಂದಿ ಪದದಲ್ಲಿ ಸೇವಾಮಿ ಮೀನ್ಸ್ ಟು ಅಡ್ರೆಸ್, ಇವರಿಗೆ. ಓಕೆ, ಇದು ಇಂದ ವಿಳಾಸ, ಫ್ರಮ್ ಅಲ್ವಾ. ಪ್ರಾಚಾರ್ಯರಿಗೆ, ಪ್ರಾಚಾರ್ಯ ಅಂದ್ರೆ ಪ್ರಾಂಶುಪಾಲರಿಗೆ. ಸರ್ಕಾರಿ ಹೈಸ್ಕೂಲ್, ಗವರ್ನಮೆಂಟ್ ಹೈಸ್ಕೂಲ್, ಸರ್ಕಾರಿ ಪ್ರೌಢಶಾಲೆ. ರಾಜಾಜಿನಗರ್ ಬೆಂಗಳೂರು 5600. ನಿನ್ನ ಶಾಲೆ ಎಲ್ಲಿದೆಯೋ, ನೀನು ಎಲ್ಲಿ ಓದ್ತಾ ಇದೆಯೋ ಅದೇ ಶಾಲೆಯ ವಿದ್ಯಾರ್ಥಿ ಆಗಿರೋದು ನಿನ್ನ ಫ್ರಮ್ ಅಡ್ರೆಸ್ ಕೂಡ ಅದೇ ಶಾಲೆ, ಮನೇದು ಹಾಕಂಗಿಲ್ಲ. ಯಾಕಪ್ಪ ಅಂದರೆ ನೀನು ಆ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥವನಾದ್ಮೇಲೆ, ಆ ಶಾಲೆಯ ಒಬ್ಬ ಸದಸ್ಯನಾದ್ಮೇಲೆ ನಿನ್ನ ಹಿಂದ ವಿಳಾಸ ಅದೇ, ಮತ್ತು ಟು ಅಡ್ರೆಸ್ ಕೂಡ ಅದೇ ಆಗಿರುತ್ತೆ. ಹಾಗಾಗಿ ನೀನು ಮನೆ ವಿಳಾಸವನ್ನಲ್ಲಿ ಪ್ರೇಷಕಲ್ಲಿ ಬರಿಬಾರ್ದು. ಓಕೆ, ನೀನು ಯಾವ ತರಗತಿ ವಿದ್ಯಾರ್ಥಿ ಅಂತ ಗೊತ್ತಾಗಬೇಕು, ಯಾವ ಒಂದು ಮನೆಯೇನು ಯಾವ ಬೀದೇನು ಅಂತೇಳಿ ನಿನಗಾಲೇ ಅಡ್ಮಿಷನ್ ರೆಕಾರ್ಡಲ್ಲಿ ಎಲ್ಲ ಅವರಿಗೆ ಶಾಲೆಯವರಿಗಾಲೇ
ಗೊತ್ತಾಗಿರುತ್ತೆ. ಹಾಗಾಗಿ ನೀನು ಯಾವ ಶಾಲೆ ವಿದ್ಯಾರ್ಥಿ, ಯಾವ ಶಾಲೆ ವಿದ್ಯಾರ್ಥಿ ಗೊತ್ತಿರುತ್ತೆ. ನೀನು ಬೇರೆ ಶಾಲೆಗೇನೋ ನೀನು ಈ ಲೆಟ್ರನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ನಿನ್ನ ಶಾಲೆಯ ಏನೋ ಎಚ್ ಎಮ್ಗೆ ಅಥವಾ ಪ್ರಾಂಶುಪಾಲರಿಗೆ ಕೊಡಬೇಕಾಗತ್ತೆ ಅಲ್ವಾ. ಹಾಗಾಗಿ ಕ್ಲಾಸ್ ಸೆಕ್ಷನ್ ಬರೆದ ಮೇಲೆ ಈ ಶಾಲೆಯ ವಿಳಾಸ ಎರಡರಲ್ಲೂ ಕೂಡ ನೀನು ಪ್ರೇಷಕಲ್ಲು ಮತ್ತು ಸೇವಾ ಮೇಲೂ ಕೂಡ ಎರಡರಲ್ಲೂ ಕೂಡ ಬರೀಬೇಕಾಗತ್ತೆ. ಸರ್ಕಾರಿ ಹೈಸ್ಕೂಲ್, ರಾಜನಗರ, ಬೆಂಗಳೂರು 560001. ಇಲ್ಲಿ ಪ್ರಾಚಾರ್ಯ ಅಂತ ಬರೆದ ಮೇಲೆ ಕ್ಲಾಸನ್ನು ನೆಕ್ಸ್ಟ್ ಬರೆಯಂಗಿಲ್ಲ. ಯಾಕಪ್ಪ ಅಂದರೆ ಅವರು ಎಲ್ಲ ತರಗತಿಗಳು ಕೂಡ ಅವರು ಜವಾಬ್ದಾರಸ್ಥರಾಗಿರ್ತಾರಲ್ವಾ. ಹಾಗಾಗಿ ಕೇವಲ ನಿನ್ನ ಶಾಲೆಗೆ ನಿನ್ನ ತರಗತಿ ಮಾತ್ರ ಅವರು ಪ್ರಾಚಾರ್ಯರಲ್ಲ, ಅದ್ರ ಪ್ರಾಂಶುಪಾಲರಲ್ಲ. ಓಕೆ. ತರುವಾಯ ನಿನ್ನ ಲೆಫ್ಟ್ ಸೈಡಲ್ಲಿ ಹಿಂದ ವಿಳಾಸ ಮತ್ತು ಟು ಅಡ್ರೆಸ್ ಬರೆದ ಮೇಲೆ ಏನು ಮಾಡಬೇಕಪ್ಪ ಅಂದರೆ ವಿಷಯನ ಸೆಂಟ್ರಲ್ಲಿ ನೀನು ಬರಿತೀಯ. ವಿಷಯ ಕಡಿಮೆ ಇದ್ದರೆ ಈ ವಿಷಯಕ್ಕಿಂತ ಮುಂಚಿತವಾಗಿ ಕೂಡ ನೀನು ಸಂಬೋಧನೆ ಬಳಸ್ಬೋದು, ಇಲ್ಲ ವಿಷಯ ಬರೆದ ಮೇಲೆ ಕೂಡ ನೀನು ಸಂಬೋಧನೆಯನ್ನು ಬಳಸ್ಬೋದು. ಇಲ್ಲಿ ಅಭಿವಾದನ ಶಬ್ದವನ್ನು ಇಲ್ಲಿ ಬಳಸಿಲ್ಲ, ಬಳಸಬೇಕು. ಓಕೆ. ಬಳಸಿದರೆ ಇನ್ನು ಒಳ್ಳೆಯದೇ, ಬಳಸಿಲ್ಲ ಅಂದರೂ ಕೂಡ ಕೆಲವೊಂದು ಸರಿ ನಡೆಯುತ್ತೆ. ಓಕೆ. ವಿಷಯ ಕ್ಯಾ ಹೇ? ಪ್ರಮಾಣ ಪತ್ರ ಏತು. ಪ್ರಮಾಣ ಪತ್ರದ ಸಲುವಾಗಿ, ಯಾವ ಒಂದು ವಿಷಯದ ಸಲುವಾಗಿ ಪತ್ರವನ್ನು ಬರಿತಾ ಇದೆಯಾ, ಒಂದು ಪ್ರಮಾಣ ಪತ್ರ ಬೇಕಾ, ಸರ್ಟಿಫಿಕೇಟ್ಗೋಸ್ಕರ. ಅದನ್ನು ನೀನು ಮೆನ್ಷನ್ ಮಾಡಿದ ಮೇಲೆ ಮಹೋದಯ, ಮಹೋದಯರೇ, ಮಾನ್ಯರೇ, ನಮಸ್ಕಾರ ಅಂತ ನೀನು ಕೆಳಗಡೆ ಮೆನ್ಷನ್ ಮಾಡ್ಬೋದು. ಓಕೆ. ಅಥವಾ ಸಾದರ ಪ್ರಣಾಮ್ ಅಂತ ನೀನು ಬರೆದು ಬಿಟ್ಟು ಆಪ್ಸೆ ನಿವೇದನ ಹೈಕಿ, ತಮ್ಮೊಂದಿಗೆ ನಿವೇದಿಸಿಕೊಳ್ಳುವುದೇನೆಂದರೆ, ಅಂದರೆ ಪ್ರಾರ್ಥಿಸುವುದೇನೆಂದರೆ, ನಿವೇದನ ಹೈಕಿ ಪ್ರಾರ್ಥಿಸುವುದೇನೆಂದರೆ ಬಾಡಿ ಆಫ್ ದ ಲೆಟರ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ. मेरे पिताजी का तबादला मैसूर में हो गया है, उनके साथ मुझे भी जाना होगा. ನನ್ನ ತಂದೆಯವರ ಒಂದು ವಿಳಾಸ ಏನೋ, ಅವರ ಒಂದು ತಂದೆಯವರ ಒಂದು ಕೆಲಸ ಏನಾಗಿದೆ, ಮೈಸೂರಿಗೆ ವರ್ಗಾವಣೆ ಆಗಿದೆ. ಅವ್ರ ಜೊತೆಲಿ ನಾನು ಕೂಡ ಹೋಗ್ಬೇಕಾಗಿದೆ. ಹಾಗಾಗಿ ಅನುರೋಧಕರ್ತ ಹುಂಕಿ, ತಮ್ಮೊಂದಿಗೆ ಅಂದರೆ ವಿನಂತಿಸುವುದೇನೆಂದರೆ, ಪ್ರಾರ್ಥಿಸುವುದೇನೆಂದರೆ, ಮುಜೆ 9वीं ಕಕ್ಷಾ ಉತ್ತೀರ್ಣ ಹೋನೇಕ, ನನಗೆ 9ನೇ ತರಗತಿ ಉತ್ತೀರ್ಣ ಆಗಿರ್ತಕ್ಕಂಥ, ಅಂದರೆ ಈಗಾಗಲೇ 9th ಸ್ಟ್ಯಾಂಡರ್ಡ್ ನೀನು ಮುಗಿಸ್ಕೊಂಡಾಗ ಇದು ಬರೀತಕ್ಕಂಥ ಪತ್ರ. ನೀನು 9th ಇದ್ದಂಗೆ ಇನ್ನು ಎಕ್ಸಾಮ್ಸ್ಗಳೆಲ್ಲ ಆಗದಲೇ ಈ ಥರ ಪ್ರಮಾಣ ಪತ್ರವನ್ನು ನೀನು ಕೇಳೋಕ್ಕಾಗಲ್ಲ. ನಾನು 9th ಇದ್ದೆ, ಈ ಥರ ಸರ್ಟಿಫಿಕೇಟನ್ನು ನಾನು ಕೇಳ್ಬೋದಾ, ಮಾರ್ಕ್ಸ್ ಕಾರ್ಡ್ ಕೇಳ್ಬೋದಾ? ತಪ್ಪು. ಅದು ನೀನು ಆ ಥರ ಬರೆದಿದ್ದೆ ಆದರೆ ನಿನಗೆ ಮಂಗಳಾರತಿ ಆಗುತ್ತೆ. ಓಕೆ. ಹಾಗಾಗಿ 9ನೇ ತರಗತಿ ನಿಂದು ಕಂಪ್ಲೀಟ್ ಆದಮೇಲೆ ಮತ್ತೊಂದು ಶಾಲೆಗೆ ನೀನು ಹೋಗೋದಕ್ಕೆ ಈ ಥರ 9वीं ಕಕ್ಷಾ ಉತ್ತೀರ್ಣ ಹೋನೇಕ ಪಾಸಾಗಿರ್ತಕ್ಕಂಥ ಪ್ರಮಾಣ ಪತ್ರವನ್ನು, ಅಂದರೆ ಸರ್ಟಿಫಿಕೇಟನ್ನು, ಸ್ಕೂಲ್ ಚೋಡ್ನೇಕ ಪ್ರಮಾಣ ಪತ್ರ, ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್, ಶಾಲೆ ಬಿಟ್ಟಂಥ ಪ್ರಮಾಣ ಪತ್ರವನ್ನು, ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟನ್ನು, ಮತ್ತು ತಥಾ ಚರಿತ್ರ ಪ್ರಮಾಣ ಪತ್ರ, ಕ್ಯಾರೆಕ್ಟರ್ ಸರ್ಟಿಫಿಕೇಟ್, ಗುಣನಡತೆ ಪ್ರಮಾಣ ಪತ್ರ, ಕನ್ನಡದಲ್ಲಿ ಗುಣನಡತೆ ಪ್ರಮಾಣ ಪತ್ರ ಅಂತ ಕರೀತಾರೆ. ಈ 3 ನನಗೆ ಬೇಕಾಗಿದೆ. ಒಂದು 9th ಸ್ಟ್ಯಾಂಡರ್ಡ್ ಪಾಸ್ ಆಗಿರ್ತಕ್ಕಂಥ ಅಂಕಪಟ್ಟಿ ಇರ್ಬೋದು, ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಅಥವಾ ಸರ್ಟಿಫಿಕೇಟ್ ಇರ್ಬೋದು, ಜೊತೆಗೆ ಶಾಲೆಯಿಂದ, ಈ ಶಾಲೆಯಿಂದ ನಿನ್ನ ಬಿಡುಗಡೆ ಮಾಡಲಾಗಿದೆ ಅಂತೇಳಿ ಲಿವಿಂಗ್ ಸರ್ಟಿಫಿಕೇಟ್ ಇರ್ಬೋದು, ಜೊತೆಗೆ ಕ್ಯಾರೆಕ್ಟರ್, ಈ ಶಾಲೆಯಲ್ಲಿ ನಿನ್ನ ಒಂದು ಬಿಹೇವಿಯರ್ ಹೇಗಿತ್ತು ಅಂತೇಳಿ ಆ ಪ್ರಮಾಣ ಪತ್ರ, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನಿನ್ನ ಬಗ್ಗೆ ಮತ್ತೊಂದು ಶಾಲೆಯಲ್ಲಿ ಅದು ನಿನ್ನ ಒಂದು ಅಡ್ಮಿಷನ್ಗೆ ಭಾಳ ಹೆಲ್ಪ್ಫುಲ್ ಆಗ್ತಕ್ಕಂಥದ್ದು. ಹಾಗಾಗಿ ಪ್ರಮಾಣ ಪತ್ರದ ಏನಕ್ಕೆ ಕೃಪಾಕರೇ, ಪ್ರಮಾಣ ಪತ್ರಗಳನ್ನು ಈ 3 ನನಗೆ ಅತ್ಯವಶ್ಯಕವಾಗಿರ್ತಕ್ಕಂಥ ಒಂದು ಈ ಸರ್ಟಿಫಿಕೇಟ್ಸ್ಗಳನ್ನು ನನಗೆ ಕೊಡಲು ಕೃಪೆ ತೋರಿ ದಯಮಾಡಿ ಅಂತೇಳಿ ಮೆನ್ಷನ್ ಮಾಡಿದ ಮೇಲೆ ಇನ್ನು ಹೆಚ್ಚಿಗೆ ವಿಷಯವನ್ನು ಮುಂದಕ್ಕೆ ಬರೆಯತಕ್ಕಂಥ ಅವಶ್ಯಕತೆ ನಿನಗೆ ಎಷ್ಟು ಬೇಕಾಗಿದೆ ಅಷ್ಟನ್ನು ಬರೆದ ಮೇಲೆ ಇಲ್ಲಿ ಈಗ ನೀನು ಅಭಿಸಮಾಪನ ಶಬ್ದ ಸಧನ್ಯವಾದ ಅಂತೇಳಿ ಬರೀಬೇಕು. ಅಂದರೆ ಎಡಭಾಗದ ಕೆಳಭಾಗದಲ್ಲೂ ಕೂಡ ಬರಿಬೋದು, ಅಥವಾ ಸೆಂಟ್ರಲ್ಲೂ ಕೂಡ ನೀನು ಬರಿಬೋದು. ಸಧನ್ಯವಾದ ಅಂದರೆ ಧನ್ಯವಾದಗಳೊಂದಿಗೆ, ವಿತ್ ಥ್ಯಾಂಕ್ಸ್. ಓಕೆ. इसके बाद आपके आज्ञाकारी छात्र, तಮ್ಮ ಆಜ್ಞಾಧಾರಿ, ತಮ್ಮ ವಿಧೇಯ ವಿದ್ಯಾರ್ಥಿ ಸಚಿನ್. ಯಾರೋ ಸಚಿನ್ ಅಂತಕ್ಕಂಥವನು ತನ್ನ ಒಂದು ಸರ್ಟಿಫಿಕೇಟನ್ನು ಕೇಳ್ತಾ ಈ ಥರ ಬರಿತಕ್ಕಂಥ ಒಂದು ನಮೂನೆ ಆಗಿದೆ.
ತಾವೆಲ್ಲರೂ ಈ ಥರ ಬರೆಯೋದಕ್ಕೆ ನೀವು ಅಭ್ಯಾಸ ಮಾಡಿ. ಪತ್ರ ಬರೆಯೋದು ಬಹಳ ಸುಂದರವಾಗಿರುತ್ತೆ. ಸುಂದರ ಶಬ್ದಗಳೊಂದಿಗೆ, ಸುಂದರ ಅಕ್ಷರಗಳೊಂದಿಗೆ ನೀವು ಬರೀಬೇಕು ಮಕ್ಕಳೇ. ಓಕೆ, ಅರ್ಥವಾಯ್ತಾ ಚೆನ್ನಾಗಿ? ತರುವಾಯ ಈಗ ನಾವು ಮುಂದಿನ ಸ್ಲೈಡ್ಸಲ್ಲಿ ಏನೆಲ್ಲ ತಿಳಿಬಹುದು ನೋಡಿ. ನಲ್ಮೆಯ ವಿದ್ಯಾರ್ಥಿಗಳೇ, ನಾವು ಬಹಳ ಪತ್ರ ಬರವಣಿಗೆಯ ಬಗ್ಗೆ 2 ನಮೂನೆಗಳನ್ನ, ಜೊತೆಗೆ ಆ ಪತ್ರ ಬರವಣಿಗೆಯ ಒಂದು ಅನೇಕ ಹಂತಗಳನ್ನು ನಾವು ಇಲ್ಲಿ ತಿಳ್ಕೊಂಡ್ವಿ. ಈ ಹಂತಗಳಿಗೆ ಯಾವ ರೀತಿ ಅಂಕಗಳ ಒಂದು ವಿಭಾಜನೆ ಆಗುತ್ತೆ, ಜೊತೆಗೆ ಯಾರಿಗೆ ಯಾವ ರೀತಿ ಸಂಬೋಧನೆ ಮತ್ತೆ ಅಭಿವಾದನೆ, ಸಮಾಪನ ಶಬ್ದಗಳನ್ನು ಯಾವ ರೀತಿ ಬಳಸಬೇಕು ಅಂತೇಳಿ ನಮಗೆಲ್ಲ ಅರ್ಥವಾಯ್ತಲ್ವ. ತದನಂತರ ನಾವು ಈ ನಮೂನೆಯನ್ನು ನಾವು ನೋಡಿದ ತರುವಾಯ ನಾವು ಮುಂದೆ ಹೋಗ್ತಾ ನೋಡೋದಾದ್ರೆ ಈ ಅಂಕಗಳನ್ನು ನಾವು ಯಾವ ರೀತಿ ವಿಭಾಜನೆಯನ್ನು ಮಾಡುತ್ತಾರೆ ಅನೌಪಚಾರಿಕ ಪತ್ರಕ್ಕೆ ಅಲ್ವಾ. ಈ ಒಂದು ಇಲ್ಲಿ ಪ್ರಶ್ನೆ ಇದೆ. ಈ ಪ್ರಶ್ನೆಯನ್ನು ನಾವು KCAB ಎಕ್ಸಾಮ್ ಬೋರ್ಡು ಏಪ್ರಿಲ್ 2022ರಲ್ಲಿ ಕೇಳಲಾದ ಒಂದು ಪ್ರಶ್ನೆ ಇದೆ ಮಕ್ಕಳೇ. ಈ ಪ್ರಶ್ನೆ ಏನಪ್ಪಾ ಅಂದ್ರೆ, गाँव जाने के लिए 4 दिनों की छुट्टी मांगते हुए अपने प्रधान अध्यापक को एक पत्र लिखिए. ಊರಿಗೆ ಹೋಗುವ ಸಲುವಾಗಿ 4 ದಿನಗಳ ರಜೆಯನ್ನ ಕೇಳ್ತಾನೇನು ಅಪ್ನೆ ಪ್ರಧಾನಾಧ್ಯಾಪಕ, ತನ್ನ ಪ್ರಧಾನಾಧ್ಯಾಪಕರಿಗೆ ಅಂದ್ರೆ ಹೆಡ್ ಮಾಸ್ಟರ್ಗೆ, HMಗೆ ಒಂದು ಪತ್ರವನ್ನು ಬರೆಯಿರಿ ಅಂತೇಳಿ ಕೇಳಿದಾಗ ನಿನಗೆ ಎಷ್ಟು ಅಂಕಗಳಿಗೆ ಇರುತ್ತಪ್ಪ ಅಂದ್ರೆ 4-5 ಅಂಕಗಳಿಗೆ ಈ ಪತ್ರದ ಒಂದು ಬರವಣಿಗೆ ಇರುತ್ತೆ. ನಿಮಗೆ ಲೆಟರ್ ರೈಟಿಂಗ್ ಮತ್ತು SL ನೀವು 9-10 ಅಂಕಗಳನ್ನು ನೀವು ಪಡೆದಿದ್ದೆ ಆದರೆ, ನಾನು ಪ್ರಾರಂಭದಲ್ಲಿ ಒಂದು 8-10 ಅಂಕಗಳು, ಕೊನೆಯಲ್ಲಿ ಒಂದು 9-10 ಅಂಕ, ಒಟ್ಟಾರೆ ಒಂದು 20 ಅಂಕಗಳು ನಿನಗೆ ಏನು ಗ್ರಾಮರು ಮತ್ತೆ ಈ ಒಂದು ರಚನಾ ವಿಭಾಗದಲ್ಲಿ ಪಡ್ಕೊಂಡ್ಬಿಡ್ತೀಯ. ಇನ್ನ ಅನುವಾದವನ್ನ, ಜೊತೆಗೆ ಭಾವಾರ್ಥವನ್ನ, ಪದ್ಯ ಬರವಣಿಗೆಯನ್ನ ಮತ್ತೆ ಅಪಠಿತ ಗದ್ಯಾಂಶದಲ್ಲೂ ಕೂಡ ನೀನು ಅಲ್ಲೊಂದು 10 ಅಂಕಗಳನ್ನ ಪಡ್ಕೊಂಡ್ರೆ ಅಲ್ಲಿಗೆ 30 ಅಂಕಗಳು ನೀನು ಪಡೆಯೋದಕ್ಕೆ ಬಹಳ ಅವಕಾಶ ಇದೆ. ಇನ್ನ 30 ಅಂಕಗಳ ತರುವಾಯ ಇನ್ನು 50 ಅಂಕಗಳಿಗೆ ನೀನು 1 ವಾಕ್ಯದ, 2-3 ವಾಕ್ಯದ, 3-4 ವಾಕ್ಯದ ಪ್ರಶ್ನೆಗಳಿಗೆ ನೀನು ತಯಾರಾಗ್ಬಿಟ್ರೆ ನಿನ್ನ ಎಕ್ಸಾಮು ಬಹಳ ಅದ್ಭುತವಾಗಿ ಸಕ್ಸಸ್ಫುಲ್ ಆಗುತ್ತೆ. ಓಕೆ, अनौपचारिक पत्र के प्रेषक पता और दिनांक के लिए आधा अंक ಅಂತ ತಿಳಿಯೋಣ. पत्र पाने वाला का पता, ಪತ್ರವನ್ನು ಪಡೆಯುವವನ ವಿಳಾಸಕ್ಕೆ ಅರ್ಧ ಅಂಕ. लेटर रिसीवर्स, ओके, इस भाग के लिए आधा अंक, हाफ मार्क्स. सेंडर्स अड्रेस, ಪ್ರೇಷಕ ಪತ ಮೀನ್ಸ್ ಬರೆಯುವವನ ವಿಳಾಸ ಅಂದ್ರೆ ಕಳಿಸುವವನ ವಿಳಾಸ. ಫ್ರಮ್ ಅಡ್ರೆಸ್ ವಿತ್ ಡೇಟ್ಗೆ ಅರ್ಧ ಮಾರ್ಕ್ಸ್. ರಿಸೀವರ್ಸ್ ಅಡ್ರೆಸ್ ಅಂದರೆ ಸೇವಾ ಮೇಗೆ ಅರ್ಧ ಮಾರ್ಕ್ಸ್ 1 ಅಂಕಗಳು. ವಿಷಯ ಸಂಬೋಧನೆಗೆ 1 ಅಂಕಗಳು 2 ಅಂಕ. ಪತ್ರಿಕಾ ಕಲೆಯವರ್ 1.5, ಅಲ್ಲಿಗೆ ಎಷ್ಟಾಯಿತು 3.5 ಅಂಕಗಳು. ಜೊತೆಗೆ ಸಮಾಪ್ತಿ ಎಂಡ್ಗೆ ಒಂದು ಅರ್ಧ ಮಾರ್ಕ್ಸ್ 4 ಅಂಕಗಳು ನಿನಗೆ ಲಭ್ಯ ಆಗುತ್ತೆ. ಈ ಒಂದು ಕ್ವಶನ್ಗೆ, ಈ ಒಂದು ಪ್ರಶ್ನೆಗೆ ನಮಗೆ ಸಂಬಂಧಪಟ್ಟಂತೆ ನಾವು ಈಗ ಪತ್ರವನ್ನು ನೋಡೋದಾದ್ರೆ ಮಕ್ಕಳೇ, ಇಲ್ಲಿ ಮಗದೊಂದು ಪತ್ರ ಇದೆ ಇಲ್ಲಿ ನೋಡಿ. ಆ ಒಂದು ಲೀವ್ ಲೆಟರ್, ರಜಾ ಪತ್ರ ಹೇಗೆ ಬರೀಬೇಕು, HMಗೆ 4 ದಿನಗಳನ್ನು ಕೋರಿ ತನ್ನ ಊರಿಗೆ ಹೋಗುವ ಸಲುವಾಗಿ ನಾನು ಇದುವರೆಗೂ ಹೇಳದಂತೆ ಪತ್ರದ ಹಾಳೆ ನಿನಗೆ ಅಭಿಮುಖವಾಗಿರುತ್ತೆ. ಅಂದರೆ ನಿನಗೆ ಮುಖಾಮುಖಿ ಆದಾಗ ನಿನ್ನ ಬಲಭಾಗದ ಮೇಲ್ತುದಿ ಅಂದರೆ ಪತ್ರದ ಹಾಳೆ ನಿನ್ನ ಅಭಿಮುಖವಾಗಿದ್ದಾಗ ನಿನ್ನ ಬಲಭಾಗದ ಮೇಲ್ತುದಿಯಲ್ಲಿ ಈ ಕಡೆ ನಿನ್ನ ಡೇಟನ್ನು ಬರೀಬೇಕು. ಯಾವ ದಿನ ನೀ ಪತ್ರವನ್ನು ಬರಿತೀಯ ಆ ದಿನದ ಒಂದು ಡೇಟನ್ನು ಬರಿತೀಯ. ತರುವಾಯ ನಿನ್ನ ಲೆಫ್ಟಲ್ಲಿ ಎಡಭಾಗದ ಮೂಲೆಯಲ್ಲಿ ಪ್ರಾರಂಭದಿಂದ ಪ್ರೇಷಕ್ ಮೀನ್ಸ್ ಫ್ರಮ್ ಅಡ್ರೆಸ್ ಇಂದ ವಿಳಾಸ मनोज कुमार के 10वीं कक्षा में पढ़ने वाला है बी विभाग में. 10ನೇ ತರಗತಿ ಬಿ ವಿಭಾಗದಲ್ಲಿ ಓದ್ತಕ್ಕಂಥವನ. ಶಾರದಾ ಪ್ರೌಢಶಾಲಾ, ಯಾವ ಶಾಲೆಯಲ್ಲಿ? ಶಾರದಾ ಪ್ರೌಢಶಾಲೆ ಶ್ರೀನಗರದಲ್ಲಿ. ಎಲ್ಲಿದೆ ಅದು? ಶ್ರೀನಗರ. ಯಾವ ಶ್ರೀನಗರ? ಬೆಂಗಳೂರಿನ ಶ್ರೀನಗರ. ಬೆಂಗಳೂರು ಶ್ರೀನಗರ. ಡಾಕ್ ಸಂಖ್ಯೆ ಪೋಸ್ಟ್ ಬಾಕ್ಸ್ ನಂಬರ್ 85, 8 85 ಅಥವಾ 85 ಅಂತ ಕೂಡ ಕರಿಬಹುದು. इसके नीचे प्रेषक के बाद ಸೇವಾಮಿ ಇವರಿಗೆ ಫಸ್ಟ್ ಫ್ರಮ್ ಅಡ್ರೆಸ್, ತದನಂತರ ಟು ಅಡ್ರೆಸ್ ಬರೀಬೇಕು.
ಫ್ರಮ್ ಅಡ್ರೆಸ್ ಕೆಳಭಾಗದಲ್ಲೇ ನಿನ್ನ ಎಡಬದಿಯಲ್ಲೇ ಬರೀಬೇಕು, ಲೆಫ್ಟ್ ಸೈಡಲ್ಲೇ ಬರೀಬೇಕು. ನೋಡಿ, ಪ್ರಧಾನಾಧ್ಯಾಪಕರಿಗೆ ಪ್ರಧಾನಾಧ್ಯಾಪಕ್ ಜಿ, ಶಾರದಾ ಪ್ರೌಢಶಾಲೆ ನಿನ್ನದೇ ಶಾಲೆಯ ಎಚ್ ಎಮ್ಗೆ ಬರೆಯೋದು ಯಾವತ್ತುವೆ. ಇನ್ನೊಂದು ಶಾಲೆ ಎಚ್ ಎಮ್ ಬರೆದ್ರೆ ಅದು ಏನಂತಾರೆ ಉಚ್ಚ ಅಂತಾರಲ್ವಾ. ಶ್ರೀನಗರ್ ಬೆಂಗಳೂರು 8 5. इसके नीचे संबोधना क्या है? आदरणीय महोदय ಸಪ್ರೇಮ ನಮಸ್ತೆ ಅಂತ ಹೇಳ್ಕೊಂಡು ನೀನು ಸಂಬೋಧನೆ ಆದ್ಮೇಲೆ ಅಭಿವಾದನ ಶಬ್ದವನ್ನು ನೀನು ಬಳಸ್ಬೋದು. ಓಕೆ, ಬಳಸಿಲ್ಲ ಅಂದ್ರೂ ಕೂಡ ಅಲ್ಲಿ ಬಳಕೆ ಆಗಿದೆ ಅಂತೇಳಿ ಅಲ್ಲಿ ಪರಿಭಾವನೆ ಇರುತ್ತೆ. ಓಕೆ, आदरणीय महोदय, गौरवनीय महाशयरे, इसके नीचे विषय 4 दिन की छुट्टी के लिए प्रार्थना पत्र. 4 ದಿನಗಳ ರಜೆಗೋಸ್ಕರ ಪ್ರಾರ್ಥನಾ ಪತ್ರ, ಮನವಿ ಪತ್ರ, ರಿಕ್ವೆಸ್ಟ್ ಲೆಟರ್ ಫಾರ್ 4 days ಲೀವ್. ಓಕೆ, ವಿಷಯವನ್ನು ಬರೆದ ಮೇಲೆ ವಿಷಯಕ್ಕೆ ಬಾದ್ ವಿಷಯ ಪತ್ರಕ್ಕೆ ಕಲೇವರ್ ಭಾಗ ಕ್ಯಾ ಲಿಖನ, ಬಾಡಿ ಆಫ್ ದ ಲೆಟರ್ ಏನು ಬರೀಬೇಕು? ಉಪಯುಕ್ತ ವಿಷಯಕ್ಕೆ ಅನುಸಾರ ಮೇಲ್ಕಾಣಿಸಿದ ವಿಷಯಕ್ಕೆ ಅನುಸಾರವಾಗಿ ಆಪ್ಸೆ ಸವಿನಯ ನಿವೇದನ ಹೈಕಿ, ತಮ್ಮೊಂದಿಗೆ ಸವಿನಯ ಪ್ರಾರ್ಥಿಸುವುದೇನೆಂದರೆ ಮೈ ಅಪ್ನೆ ಪರಿವಾರಕ್ಕೆ ಸಾಥ್ ಗಾಂವ್ ಕೋ ಜಾನಾ ಚಾಹತಾ ಹೂಂ, ನಾನು ತನ್ನ ಕುಟುಂಬದ ಜೊತೆಯಲ್ಲಿ ಊರಿಗೆ ಹೋಗಲು ಬಯಸುತ್ತೀನಿ. इसलिए ಆದ್ದರಿಂದ ಮೈ ದಿನಾಂಕ 18/3/2024 से 18/3/2024 21/3/2024 तक 21/3/2024 कुल 4 दिन विद्यालय में ಒಟ್ಟಾರೆ 4 ದಿನ ಪಾಠಶಾಲೆಯಲ್ಲಿ ಉಪಸ್ಥಿತ नहीं रह सकता हूँ, ಉಪಸ್ಥಿತನಾಗಲು ಹಾಜರಾಗಲು ಪ್ರೆಸೆಂಟ್ ಆಗಲು ಸಾಧ್ಯ ಇಲ್ಲ. अतः ಆದ್ದರಿಂದ ಮುಜೆ 4 दिन की छुट्टी देने की कृपा करे, ಆದ್ದರಿಂದ ನನಗೆ 4 ದಿನಗಳ ರಜೆಯನ್ನು ಕೊಡಲು ಕೃಪೆ ತೋರಿ. ಈ ರೀತಿ ನೀನು ಪತ್ರವನ್ನು ಬರೆದಿದ್ದೆ ಆದರೆ ನಿನಗೆ ಅಂಕಗಳು ಸಲೀಸಾಗಿ ನಿನಗೆ ನಿನ್ನ ಆನ್ಸರ್ ಪೇಪರಲ್ಲಿ ಬಂದುಬಿಡುತ್ತೆ. ತದನಂತರ ಅಭಿಸಮಾಪನ್ ಶಬ್ದ ಧನ್ಯವಾದಗಳೊಂದಿಗೆ ಪತ್ರದ ಕಲೇವರ್ ಅಂದರೆ ಬಾಡಿ ಆಫ್ ದ ಲೆಟರ್ ಕ್ಲೋಸ್ ಆದಮೇಲೆ ಅದ್ರ ಕೆಳಭಾಗದಲ್ಲಿ ನೀನು ಎಡಬದಿಯ ಕೆಳಭಾಗದಲ್ಲಿ ನೀನು ಪ್ರಾರಂಭದಲ್ಲೇ ಬರೀಬಹುದು ಸಧನ್ಯವಾದ ಅಂತೇಳಿ. ಆನಂತರ ಸಧನ್ಯವಾದಕ್ಕೆ ಬಾದ ನೆಕ್ಸ್ಟ್ ಯುವರ್ ರೈಟ್ ಸೈಡ್, ನಿಮ್ಮ ಬಲಭಾಗದಲ್ಲಿ ಇಸ್ ಪತ್ರಿಕಾ ಕಲೇವರ್ ಸಮಾಪ್ತಿ ಕೆ ಬಾದ್ उचित शब्द हस्ताक्षर के पूर्व प्रयुक्त उचित शब्द ಅಥವಾ ಸೂಕ್ತ ಶಬ್ದಾವಳಿ है. ಸೂಕ್ತವಾದ ಒಂದು ಅಭಿಸಮಾಪನ ಶಬ್ದವನ್ನು ಬಳಸಬೇಕು. ಭವದೀಯ ವಿಶ್ವಸನೀಯ ಅಂತಲಾದ್ರೂ ಬಳಸ್ತಾ ಆಪ್ಕ ಆಜ್ಞಾಕಾರಿ ಛಾತ್ರ, ತಮ್ಮ ವಿಧೇಯ ಆಜ್ಞಾಕಾರಿ ವಿದ್ಯಾರ್ಥಿ मनोज कुमार के 10वीं कक्षा, मनोज कुमार के 10ನೇ ತರಗತಿ ಬಿ ವಿಭಾಗ ಅಂತಲ್ಲ ನಿಮ್ಮ ಮೇಲ್ಗಡೆ ಮೆನ್ಷನ್ ಮಾಡಿದ್ವಿ, ಮತ್ತೆ ಇಲ್ಲಿ ಸೆಕ್ಷನ್ ಮೆನ್ಷನ್ ಮಾಡಲಿಲ್ಲ ಅಂದ್ರೆ ನಡೆಯುತ್ತೆ. ಈ ಪತ್ರನ ಲೀವ್ ಲೆಟರ್ಗೆ ನೀನೊಬ್ಬನೇ ಇಲ್ಲಿ ನೀನೇ ಸ್ವತಃ ಇಲ್ಲಿ ಕೇಳ್ತಾ ಇಲ್ಲ. ಈ ಲೀವ್ ಕೇಳ್ತಾ ಇರೋದು ನನ್ನ ಕುಟುಂಬದಲ್ಲಿ ಇರ್ತಕ್ಕಂಥ ತಂದೆಯ ಗಮನದ ಮೂಲಕನೇ ಇದು ಈ ಪತ್ರ ನಾನು ಕೊಡ್ತಾ ಇರೋದು. ಹಾಗಾಗಿ ಏನು ಮಾಡಬೇಕಪ್ಪ ಅಂದರೆ ಈ ಪತ್ರದ ಬಲಭಾಗದ ಕೆಳಭಾಗದಲ್ಲಿ ಅಭಿಭಾವಕ್ಕೆ ಹಸ್ತಾಕ್ಷರ ಅಂತೇಳಿ ಪದವನ್ನು ಬರೆದ್ಬಿಟ್ಟು ಇದರ ಮೇಲ್ಗಡೆ ಯುವರ್ ಪೇರೆಂಟ್ಸ್ ಸಿಗ್ನೇಚರ್ ಡಾಲ್ನಾ ಚಾಹಿಯೆ, ನಿಮ್ಮ ಪೇರೆಂಟ್ಸ್ ಸಿಗ್ನೇಚರ್ನ ಇಲ್ಲಿ ಹಾಕಬೇಕು. ಓಕೆ, ಯಾಕಪ್ಪ ಅಂದರೆ ರಜಾ ಕೇಳ್ತಾ ಇರ್ತಕ್ಕಂಥ ರಜಾ ತಾಣ್ತಾ ಇರ್ತಕ್ಕಂಥದ್ದು ನೀನು ಸ್ವತಃ ಅಲ್ಲ, ನಿನ್ನ ಕುಟುಂಬದಲ್ಲಿರ್ತಕ್ಕಂಥ ತಂದೆ ತಾಯಿಗಳ ಒಂದು ಅಣತಿಯಂತೆ ಅವರ ಮುಖೇನ ನೀನು ಈ ಒಂದು ಲೀವನ್ನು ಕೇಳ್ತಾ ಇದೀಯ. ಅವರೇ ಸ್ವತಃ ಈ ಒಂದು ರಜವನ್ನು ನನ್ನ ಮೂಲಕ ತಮಗೆ ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ನಾನೇ ಸ್ವತಃ ರಜಾ ತಾಂಡು ಹೋಗ್ತಾ ಇಲ್ಲ, ತಂದೆಯವರು ಅಥವಾ ಮನೆಯಲ್ಲಿರ್ತಕ್ಕಂಥ ಪೇರೆಂಟ್ಸ್ ಯಾರಿದಾರ ಅವರು ನನ್ನನ್ನು ಈ ರೀತಿ ರಜಾ ಕೇಳೋದಕ್ಕೆ ಒಪ್ಪಿಗೆಯನ್ನು ಸೂಚಿಸಿ ಈ ಪತ್ರಕ್ಕೆ ಅವರು ಕೂಡ ರುಜುವನ್ನು ಹಾಕಿ ಕಳಿಸಿದ್ದಾರೆ ಅಂತೇಳಿ ನಾವು ಈ ಥರ ಬರೀಬೇಕಾಗತ್ತೆ. ಓಕೆ, ಗೊತ್ತಾಯ್ತಾ? ಹಾಗೆ ಹೋಗೋಣ.
ಚೆನ್ನಾಗಿ ಪತ್ರ ಬರವಣಿಗೆ ಬಗ್ಗೆ ತಮಗೆಲ್ಲರಿಗೂ ಅರ್ಥವಾಗಿದೆ ಅಲ್ವಾ? ಈಗ ನಾವು ಮತ್ತೊಂದು ಅಂಶ ಇದೆ, ಯಾವುದಪ್ಪ ಅಂದರೆ ನಿಬಂಧ ಲೇಖನ. ನಿಬಂಧ ಲೇಖನ ಮೀನ್ಸ್ ಎಸ್ಸೆ ರೈಟಿಂಗ್, ಪ್ರಬಂಧ ಬರವಣಿಗೆ. प्रबंध बरवणिगे एस्से राइटिंग के बारे में हमको देखिए बहुत महत्वपूर्ण अंश है। इसके बारे में कई अंशों को जानकारी लेकर बाद में एक दो निबंध के बारे में, निबंध लिखने के तरीके के बारे में भी सीख सकते हैं। वो सीखने के पहले हमने इस लेख द्वारा सीखा कि ಈ ಒಂದು ಲೇಖನದ ಮುಖಾಂತರ ನಾವು ಕಲಿಯೋದೇನಪ್ಪ ಅಂದ್ರೆ ನಿಬಂಧ ಲೇಖನಿಯ ಭಾವ ಪಲ್ಲವನೆಯ ಕಲಾ है। ನಿಬಂಧ ಬರವಣಿಗೆ ಅಂದ್ರೆ ಪ್ರಬಂಧ ಬರವಣಿಗೆ ಅಥವಾ ಭಾವ ಪಲ್ಲವಿಸುವಿಕೆ ಅಂದ್ರೆ ಭಾವನೆಯನ್ನ ಅಥವಾ ಒಂದು ಅಂತರಾಳದಲ್ಲಿರ್ತಕ್ಕಂಥ ಒಂದು ವಿಷಯದ ಒಂದು ಪಲ್ಲವಿಸುವಿಕೆಯನ್ನು, ವಿಷಯದ ಒಂದು ಪರಿಪೂರ್ಣತೆಯನ್ನು ನಾವು ವ್ಯಕ್ತಪಡಿಸ್ತಕ್ಕಂಥದ್ದು, ಭಾವನೆಯನ್ನು ಪ್ರಕಟಪಡಿಸ್ತಕ್ಕಂಥದ್ದು, ವಿಷಯದ ಒಂದು ಆಳವನ್ನು, ವಿಸ್ತಾರವನ್ನು ನಾವಿಲ್ಲಿ ವ್ಯಕ್ತಪಡಿಸ್ತಕ್ಕಂಥದ್ದು ಕೂಡ ಒಂದು ಕಲೆಯಾಗಿದೆ। किसी विषय में संबंधित सभी महत्वपूर्ण बातों को कम शब्दों में लिखने के लिए बड़े बुद्धि कौशल की आवश्यकता होती है। ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಕಿಸಿ ವಿಷಯ से संबंधित सभी महत्वपूर्ण बातों को, ಎಲ್ಲ ಮಹತ್ವಪೂರ್ಣ ಸಂಗತಿಗಳನ್ನು, ವಿಚಾರಗಳನ್ನು ನಾವು ಕಡಿಮೆ ಶಬ್ದಗಳಲ್ಲಿ ಬರೆಯೋದಕ್ಕೋಸ್ಕರ ದೊಡ್ಡ ಒಂದು ಬುದ್ಧಿ ಕೌಶಲ್ಯ, ಒಂದು ಬಿಗ್ नॉलेज स्किल ಅಂತಕ್ಕಂಥದ್ದು वेरी नीडेड है निबंध लिखने के लिए। और साथ में निबंध लेखन के लिए निम्नांकित बातें ध्यान में रखनी आवश्यक है। ನಿಬಂಧ ಬರವಣಿಗೆಗೆ, ಪ್ರಬಂಧ ಬರವಣಿಗೆಗೆ ನಾವು ಕೆಳಗಿನ ಕೆಲವೊಂದು ಅಂಶಗಳನ್ನು ನಾವು ಗಮನದಲ್ಲಿ ಇಡತಕ್ಕಂಥದ್ದು ಕೂಡ ಬಹಳ ಅತ್ಯವಶ್ಯಕ ಮಕ್ಕಳೇ। ಏನೆಲ್ಲ ಅಂಶಗಳು ನಮಗೆ ಗಮನದಲ್ಲಿರಬೇಕು ಎಸ್ಸೆ ರೈಟಿಂಗ್ ಬರೆಯತಕ್ಕಂಥದ್ದು ಕೂಡ ಅದು ಒಂದು ಕಲೆ, ಹಾರ್ಟ್। ಆ ಕಲೆಯನ್ನು ನಾವು ಸುಮ್ಮನೆ ನಾವು ಸಿದ್ಧಿಸ್ಕೊಳಕ್ಕಾಗಲ್ಲ। ಆ ಸಿದ್ಧಿಗೆ ಈ ಒಂದು ಕೆಲವೊಂದು ಅಂಶಗಳು, ಮುಖ್ಯ ಅಂಶಗಳು ನಮ್ಮ ಗಮನದಲ್ಲಿ ಇದ್ದಿದ್ದೆ ಆದರೆ ನಾವು ಪ್ರಬಂಧವನ್ನ ಬಹಳ ಅತ್ಯಂತ ಸೊಗಸಾಗಿ, ಬಹಳ ಅರ್ಥಪೂರ್ಣವಾಗಿ ನಾವು ಬರಿಬೋದು। ಓಕೆ, ಆ ಅಂಶಗಳನ್ನು ನಾವು ಇಲ್ಲಿ ಗಮನಿಸೋಣ ನೋಡಿ। निबंध लेखन एक प्रकार की संक्षिप्त लेखन शैली है। ನಿಬಂಧ ಬರವಣಿಗೆ ಅಂತಕ್ಕಂಥದ್ದು, ಪ್ರಬಂಧ ಬರವಣಿಗೆ ಅಂತಕ್ಕಂಥ ಎಸ್ಸೆ ರೈಟಿಂಗ್ ಅಂತಕ್ಕಂಥದ್ದು ಒಂದು ರೀತಿ ಸಂಕ್ಷಿಪ್ತವಾದ ಒಂದು ಬರವಣಿಗೆ ಶೈಲಿಯಾಗಿದೆ, ಲೇಖನ ಶೈಲಿಯಾಗಿದೆ। ಜೊತೆಗೆ ಆದ್ದರಿಂದ इसमें मुख्य विषय पर ही ध्यान केंद्रित रहना चाहिए। ಇದರಲ್ಲಿ ನಾವು ಮುಖ್ಯ ವಿಷಯದ ಬಗ್ಗೆನೇ, ನಾವು ಯಾವ ಒಂದು ವಿಷಯ ವಸ್ತುವಿಗೆ ನಾವು ಪ್ರಬಂಧ ಬರೀತದೆ ಆ ಟಾಪಿಕ್ ನಮ್ಮ ಗಮನದಲ್ಲಿರಬೇಕು। ಆ ಟಾಪಿಕ್ ವಿಷಯಕ್ಕನುಸಾರ ಬರಬೇಕು। ಆ ವಿಷಯದಿಂದ ಆಚೆ ಈಚೆ ಹೋದ್ರೆ ಆ ಟಾಪಿಕ್ಕಿಗೂ ನೀವು ಬರೆದಿರ್ತಕ್ಕಂಥ ವಿಷಯಕ್ಕೂ ಹೊಂದಾಣಿಕೆ ಆಗದೆ ನಿನ್ನ ಪ್ರಬಂಧ ಬರವಣಿಗೆ ಫೇಲ್ಯೂರ್ ಆಗ್ಬಿಡುತ್ತೆ। ವಿಷಯದ ಆಳ ಅಥವಾ ವಿಷಯದ ಒಂದು ಮನವರಿಕೆ ಈ ಬರಿತಾ ಇರ್ತಕ್ಕಂಥ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಗೆ ಅರಿವಾಗಿಲ್ಲ, ತಿಳಿದಿಲ್ಲ ಅಂತೇಳಿ ನಿನ್ನ ಪ್ರಬಂಧವನ್ನ ಇವ್ಯಾಲ್ಯೂಯೇಟ್ ಮಾಡ್ತಕ್ಕಂಥ ಇವ್ಯಾಲ್ಯೂಯೇಟರ್ಸ್ಗೆ ಅರಿವಾಗುತ್ತೆ, ಮನದಟ್ಟಾಗುತ್ತೆ। ಆವಾಗ ಒಂದೇ ಸರಿ ಸಾರಾಸಗಟಾಗಿ ನಿನ್ನ ಪ್ರಬಂಧ ರಿಜೆಕ್ಟ್ ಆಗುತ್ತೆ, ತಿರಸ್ಕಾರವಾಗಿ ಶೂನ್ಯ ಅಂಕ ಸಂಪಾದನೆಗೆ ದಾರಿ ಮಾಡಿಕೊಡುತ್ತೆ। ಓಕೆ, सेकेंड पॉइंट ಈಸ್ ನಿಬಂಧ ಲೇಖನ में व्यर्थ की बातें। ನಿಬಂಧ ಬರವಣಿಗೆಯಲ್ಲಿ ವ್ಯರ್ಥವಾದ ಅಂದ್ರೆ ಅನವಶ್ಯಕವಾದ ವೇಸ್ಟ್ ಆದಂತ ಒಂದು ಅಂಶಗಳನ್ನ उसके अपेक्षित प्रभाव को शिथिल बनाती है। ವ್ಯರ್ಥವಾದ ಒಂದು ಸಂಗತಿಗಳನ್ನು ನೀನು ದಾಖಲಿಸಿದ್ದೆ ಆದರೆ ಅಲ್ಲೇನಾಗತ್ತಪ್ಪ ಅಂದ್ರೆ ಅದು ಅಪೇಕ್ಷಿಸ್ತಕ್ಕಂಥ, ಬಯಸ್ತಕ್ಕಂಥ ಒಂದು ಅಂಶಗಳ ಒಂದು ಪ್ರಭಾವಕ್ಕೆ ಅದೇನಾಗುತ್ತೆ, ಒಂದು ಶಿಥಿಲತೆಯನ್ನ ಉಂಟು ಮಾಡುತ್ತೆ, ಒಂದು ರೀತಿಲಿ ಡ್ಯಾಮೇಜ್ ಅನ್ನ ಅಲ್ಲಿ ಸೃಷ್ಟಿ ಮಾಡುತ್ತೆ। ಒಂದು ಡ್ಯಾಮೇಜ್ ಅಂತಕ್ಕಂಥದ್ದಲ್ಲಿ ಏನೋ ಒಂದು ತ್ಯಾಪೆ ಹೆಚ್ಚುತ್ತಾ ಇದ್ದಾನೆ, ಏನೋ ಪೇಸ್ಟಿಂಗ್ ಮಾಡ್ತಾ ಇದ್ದಾನೆ, ಎಸ್ಸೆಯನ್ನ ಇವನು ಏನೇನೋ ವಿಷಯವನ್ನ ಪ್ಯಾಚ್ ಮಾಡಿ ಸುಮ್ಮನೆ ಅಂಕ ಪಡ್ಕೋಬಹುದು, ಹೆಂಗ್ ಬೇಕಂಗೆ ಪಡ್ಕೋಬಹುದು, ಅಥವಾ ನಾನು ಬರೆದುಬಿಟ್ಟೆ ಅಂತೇಳಿ ಸಮಾಧಾನ ಮಾಡ್ಕೋಬಹುದು ಅಂತೇಳಿ ಮಾಡಿದಾನೆ ಅಂತೇಳಿ ಮೌಲ್ಯಮಾಪಕರಿಗೆ ಅರ್ಥವಾಗುತ್ತೆ। ಓಕೆ, तदनंतर ನೋಡಿ तीसरा अंश है निबंध लेखन के सभी वाक्यों का परस्पर घनिष्ठ संबंध होना चाहिए। ಪ್ರಬಂಧ ಬರವಣಿಗೆಯಲ್ಲಿ
ಎಲ್ಲ ವಾಕ್ಯಗಳ ಪರಸ್ಪರ ಗನಿಷ್ಠ ಅಂದರೆ ಅಂದರೆ ಗರಿಷ್ಠ ಪ್ರಮಾಣದ ಸಂಬಂಧ ಇರಬೇಕು. ಅಂದರೆ ಕನಿಷ್ಠ ಅಂದರೆ ಮ್ಯಾಕ್ಸಿಮಮ್ಮು ವಿಷಯಕ್ಕೆ ಪೂರಕವಾದ ಒಂದು ವಿಷಯಗಳಲ್ಲಿ प्रबंधದಲ್ಲಿ ಇರಬೇಕು वाक्यಗಳಲ್ಲಿ. निबंध में नेक्स्ट चौथा पॉइंट है, निबंध में भाषा की शुद्धता तथा शब्दों के चयन पर ಭಾಷೆ ಶುದ್ಧತೆ ಇರಬೇಕಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರಬಾರ್ದು, ಕಾಗುಣಿತ ಶುದ್ಧತೆ ಇರಬೇಕು, ಜೊತೆಗೆ ಪದಗಳ ಒಂದು ಸೂಕ್ತ ಪದಗಳ ಒಂದು ಆಯ್ಕೆ, ಚಯನ್ ಮೀನ್ಸ್ ಆಯ್ಕೆ, ಶಬ್ದಗಳ ಒಂದು ಆಯ್ಕೆಯಲ್ಲೂ ಕೂಡ ನಾವು ವಿಶೇಷ ಗಮನವನ್ನು ಕೊಡಬೇಕಾದ್ರೆ ವಿಶೇಷ ಧ್ಯಾನ ದೇನ ಅಪೇಕ್ಷಿತ, ವಿಶೇಷವಾದ ಒಂದು ಗಮನವನ್ನು ಕೊಡ್ತಕ್ಕಂಥದ್ದು ಕೂಡ ಬಹಳ ಅತ್ಯವಶ್ಯಕವಾದ ಒಂದು ಅಪೇಕ್ಷಿತ ಸಂಗತಿಯಾಗಿದೆ. ಮುಹಾವರೋಂ ತಥಾ, ಮುಹಾವರ ಪಡೆನುಡಿಗಳನ್ನು ಎಲ್ಲಾದರೂ ಬಳಸಬೇಕು ಅಂತ ಅನ್ಸಿದ್ರೆ ಅವ್ರ ತಥಾ ಲೋಕೋಕ್ತಿಯೋಂಕ ಪ್ರಯೋಗ ಅಂದ್ರೆ ಗಾದೆ ಮಾತುಗಳನ್ನ ಇರಬಹುದು, ಅವುಗಳನ್ನ ಪ್ರಯೋಗವನ್ನ ನಿಬಂಧಕ್ಕೋ ಶಕ್ತಿ ಪ್ರದಾನ ಕರ್ತಾ ಹೈ, ಅವುಗಳನ್ನ ಬಳಸಿದ್ದೇ ಆದ್ರೆ ಆ ಒಂದು ಪ್ರಬಂಧಕ್ಕೆ ಒಂದು ಶಕ್ತಿಯನ್ನ ಕೂಡ ಮಾಡುತ್ತೆ. ಒಂದು ಪಕ್ಷ ನೀವು ಪ್ರಬಂಧ ಬರಬೇಕಾದ್ರೆ ಪಡೆನುಡಿಗಳನ್ನಿರ್ಬೋದು, ಮುಹಾವರೆಗಳನ್ನ ಇಡಿಯಮ್ಸ್ ಅನ್ನಿರ್ಬೋದು, ಪ್ರಾವರ್ಬ್ಸ್ ಅನ್ನ ನೀನು ಅಲ್ಲಲ್ಲಿ ಸೂಕ್ತವಾದ ಜಾಗದಲ್ಲಿ ನೀನು ಬಳಸಿದ್ಯಾ ಅಂದ್ರೆ ಆ ಪ್ರಬಂಧಕ್ಕೆ ಒಂದು ಪವರ್ ಅಂತಕ್ಕಂಥದ್ದು, ಒಂದು ಶಕ್ತಿ ಅಂತಕ್ಕಂಥದ್ದು ನಿನಗೆ ಆ ಪ್ರಬಂಧಕ್ಕೆ ಒಂದು ವೇಟೇಜ್ ಅಂತಕ್ಕಂಥದ್ದು ದೊರೆಯುತ್ತೆ. ಅವರು ಭಾವಾಭಿವ್ಯಕ್ತಿ ಕೋ ಪ್ರಭಾವಶಾಲಿ ಬನಾ ದೇತಾ ಹೈ, ನಿನ್ನ ಭಾವಾಭಿವ್ಯಕ್ತಿಯನ್ನ ನಿನ್ನ ಒಂದು ವಿಷಯದ ಟಾಪಿಕ್ ಬಗ್ಗೆ ಇರ್ತಕ್ಕಂಥ ಒಂದು ನಿನ್ನ ಎಕ್ಸ್ಪ್ರೆಷನ್ಸ್ ಅನ್ನ, ನಿನ್ನ ಒಂದು ಕೆಪಾಸಿಟಿಯನ್ನ ಅದು ವೃದ್ಧಿ ಮಾಡ್ತಾ ಇರೋದ್ರ ಜೊತೆಲಿ ಬಹಳ ಅಟ್ರಾಕ್ಟ್ ಮಾಡುತ್ತೆ. ನಿನ್ನ ಪ್ರಬಂಧನ ಓದುವವರಿಗೆ ಪ್ರಬಂಧವನ್ನ ಇವ್ಯಾಲ್ಯೂಟ್ ಮಾಡತಕ್ಕಂಥ, ನಿನ್ನ ಎಸ್ಸೆನ ಗಮನಿಸೋರಿಗೆ ಓದ್ತಕ್ಕಂಥವ್ರಿಗೆ ಒಳ್ಳೆ ಎಫೆಕ್ಟ್ ಅನ್ನು ಕೊಡುತ್ತೆ. ಇಷ್ಟು ಅಂಶಗಳು ನಿನ್ನ ಗಮನದಲ್ಲಿದ್ದು ಅಂದ್ರೆ ನೀನು ಅತ್ಯುತ್ತಮ ಪ್ರಬಂಧವನ್ನು ಬರೀತಕ್ಕಂಥ ವಿದ್ಯಾರ್ಥಿನಿ ಆಗಿರ್ತೀಯಾ. ತದನಂತರ ಈಗ ನಾವು ನೋಡೋದಾದ್ರೆ ಅಬ್ ಪರೀಕ್ಷಾ ಮೇ ಸಂಕೇತ ಬಿಂದುओं के आधार पर निबंध लेखन करने को कहा जाता है. ಅದರಲ್ಲೂ ವಿಶೇಷವಾಗಿ ಹಿಂದಿಯಲ್ಲಿ ನಿಮಗೆ ಪ್ರಬಂಧ ಬರವಣಿಗೆಗೆ ನಿಮಗೆ ಬಹಳ ಅನುಕೂಲ ಕೊಡಲಾಗಿರುತ್ತೆ. ಯಾಕಪ್ಪ ಅಂದ್ರೆ ಕೆಲವಾರು ವರ್ಷಗಳ ಹಿಂದೆ ಈ ರೀತಿ ಯಾವುದೇ ಬುಲೆಟ್ ಪಾಯಿಂಟ್ಸ್ ಅನ್ನು ಕೊಟ್ಟಿರಲಿಲ್ಲ. ಪ್ರತಿ ಟಾಪಿಕ್ಗೆ ನಿನಗೆ ಏನೆಲ್ಲ ಅಂಶಗಳನ್ನ, ಏನೆಲ್ಲ ಪಾಯಿಂಟ್ಸ್ಗಳನ್ನ, ಆಧಾರ ಬಿಂದುಗಳನ್ನ, ಸಂಕೇತ ಬಿಂದುಗಳು ಅಂದ್ರೆ ಸೂಚನಾ ಬಿಂದುಗಳನ್ನ, ಅಂದ್ರೆ ಕೆಲವೊಂದು ಬುಲೆಟ್ ಪಾಯಿಂಟ್ಸ್ಗಳನ್ನ ಕೊಡ್ತಿರ್ಲಿಲ್ಲ. ಪ್ರತಿ ಎಸ್ಸೆ ಟಾಪಿಕ್ಗೆ ಕೆಲವೊಂದು ಪಾಯಿಂಟ್ಸ್ ಅನ್ನು ಕೊಟ್ಟಿದ್ದ. ಆ ಪಾಯಿಂಟ್ಸ್ ಅನ್ನು ನೀನು ತಗೊಂಡು ಆ ಪಾಯಿಂಟ್ಸ್ ಅನ್ನ ಹಾಕಿ ಆ ಪಾಯಿಂಟ್ಸ್ಗೆ ಅನುಸಾರವಾಗಿ ವಿಷಯಕ್ಕೆ ಪೂರಕವಾಗಿ ನೀನು ವಿವರಿಸ್ತಾ ಹೋಗ್ಬೋದು. ವಿಷಯವನ್ನು ನೀನು ಮತ್ತಷ್ಟು ಕ್ಯಾಚ್ ಮಾಡ್ಕೊಳ್ಳೋದಕ್ಕೆ, ಆಲೋಚನೆ ಮಾಡೋದಕ್ಕೆ ಆ ಪಾಯಿಂಟ್ಸ್ಗಳ ಅನುಸಾರ ನೀನು ವಿಷಯವನ್ನ ನೀನು ಎಕ್ಕಿ ತೆಗೆಯೋದಕ್ಕೆ ನಿನಗೆ ಅನುಕೂಲ ಸಾಧ್ಯತೆ ಇದೆ. ಓಕೆ, ಆನಂತರ ನೋಡಿ ಆ ಒಂದು ವಿಷಯವನ್ನು ಬರೀಬೇಕಾದ್ರೆ ನಿಮಗೆ ಪ್ರಸ್ತಾವನೆ ಪೀಠಿಕೆ ಗೊತ್ತಿರಬೇಕು. ಪೀಠಿಕೆ ನಂತರ ಆ ವಿಷಯಕ್ಕನುಸಾರವಾಗಿ ಮಹತ್ವ ಬರಬಹುದು, ಲಾಭ ಹಾನಿ, ಅನುಕೂಲ ಅನಾನುಕೂಲಗಳು ಬರಬಹುದು, ಅಥವಾ ಇನ್ನೂ ಕೆಲವಾರು ಅಂಶಗಳು ಬರಬಹುದು. ತದನಂತರ ವಿಷಯ ಒಂದು ಸಮಾಪ್ತಿಯನ್ನು ಮಾಡ್ತಕ್ಕಂಥ ಉಪಸಂಹಾರ ಬರಬಹುದು. ಓಕೆ, ಅತಃ ಆದ್ದರಿಂದ ವಿದ್ಯಾರ್ಥಿಯೋಂಕೋ ಚಾಹಿಯೇ ಕಿ, ವಿದ್ಯಾರ್ಥಿಗಳಿಗೆ ಬೇಕಾಗಿರೋದು ಏನಪ್ಪಾ ಅಂದ್ರೆ ಪೆಹಲೇವೇ ಉನ್ ಸಂಕೇತ ಬಿಂದುವಂಕೆ ಭಾವ ಸಮಜೆ, ಆ ಒಂದು ಕೊಟ್ಟಿರ್ತಕ್ಕಂಥ ಆಧಾರ ಬಿಂದುಗಳನ್ನ, ಬುಲೆಟ್ ಪಾಯಿಂಟ್ಸ್ಗಳ ಒಂದು ಭಾವನೆಯನ್ನ, ಅವುಗಳ ಒಂದು ಮೀನಿಂಗು, ಅವುಗಳ ಒಂದು ಒಳಾರ್ಥವನ್ನು ನೀನು ಸರಿಯಾಗಿ ತಿಳಿದಿರ್ಬೇಕಾಗತ್ತೆ. ತಿಳಿದಿದ್ದೆ ಆದ್ರೆ ನೀನು ಸರಿಯಾಗಿ ಬರೆಯಬಲ್ಲೆ. ಉನ್ಮೆ ಸಂಬಂಧ ಬನಾಯಿ, ಅವುಗಳ ಜೊತೆಯಲ್ಲಿ ನೀನು ಸಂಬಂಧವನ್ನ ಸೃಷ್ಟಿ ಮಾಡಬೇಕು. ಆ ಬುಲೆಟ್ ಪಾಯಿಂಟ್ಸ್ಗಳ ಜೊತೆಯಲ್ಲಿ ವಿಷಯ ವಸ್ತುವನ್ನು ನೀನು ರಿಲೇಟೆಡ್ ಮಾಡಿ ಬರೀಬೇಕಾಗತ್ತೆ. ಮನ್ ही मन ये क्रम और लय बनाने के बाद उपयुक्त बातों को ध्यान में रखकर निबंध लिखे. मन ही मन ಮನಸ್ಸಿನಲ್ಲಿ ನೀನು ಒಂದು ಕ್ರಮವನ್ನ ಮತ್ತೆ ಒಂದು ಲಯವನ್ನ ನೀನು ಸೃಷ್ಟಿ ಮಾಡ್ಕೊಂತ ತರುವಾಯ ಮೇಲ್ಕಂಡ ಅಂಶಗಳನ್ನ, ಅಂದ್ರೆ ಮೇಲ್ಕಾಣಿಸಿರ್ತಕ್ಕಂಥ ಒಂದು ಆಧಾರ ಬಿಂದುಗಳನ್ನ ನೀನು ಗಮನದಲ್ಲಿಟ್ಕೊಂಡು ನೀವು ನಿಬಂಧವನ್ನ, ಪ್ರಬಂಧವನ್ನ ಬರೀಬೇಕಾಗತ್ತೆ ಮಕ್ಕಳೇ. ನೋಡಿ, ನಿಬಂಧ ಬರವಣಿಗೆ ಬಗ್ಗೆ ಇಷ್ಟೆಲ್ಲ ನಿಮಗೆ ಮಹತ್ವಪೂರ್ಣವಾದ ಒಂದು ಅಂಶಗಳನ್ನ ಹೇಳಿದ್ರೆ ನಿಮಗೆ ಚೆನ್ನಾಗಿ ಅರ್ಥವಾಗಿದೆ. ನಿಬಂಧ ಬರೆಯೋದಕ್ಕೆ ಇದು ಒಂದು ರೀತಿಯಲ್ಲಿ ನಿಮಗೆ ಒಂದು ಬಹಳ ವಿಶೇಷವಾದ ಒಂದು ಸೂಚನೆ ದೊರೆತಿದೆ ಅಂದ್ಕೊಂತೇನೆ. ಈಗ ಮುಂದೆ ನಾವು ಒಂದು ವಿಷಯ ವಸ್ತುವಿನ ಬಗ್ಗೆ ನಾವು ನಿಬಂಧವನ್ನು ಬರೆಯೋದನ್ನ ಒಂದು ಮಾದರಿಯನ್ನು ನಾವು ಗಮನಿಸ್ತೀವಿ, ಒಂದು ಎಕ್ಸಾಂಪಲ್ ನೋಡ್ತೀವಿ. ಈ ಎಕ್ಸಾಂಪಲ್ಲು ಎಕ್ಸಾಮಲ್ಲೂ ಕೂಡ ಕೇಳಲಾಗಿದೆ.
KCAB ಕರ್ನಾಟಕ ಸ್ಟೇಟ್ ಎಜುಕೇಷನ್ ಅಸೆಸ್ಮೆಂಟ್ ಬೋರ್ಡು ಏಪ್ರಿಲ್ ತಿಂಗಳ 2019ನೇ ಸಾಲು ಹಾಗೂ 2022ನೇ ಸಾಲು ಈ 2 ವರ್ಷಗಳಲ್ಲಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ 5 ಅಂಕಗಳಿಗೆ ಪ್ರಬಂಧ ಬರವಣಿಗೆಯನ್ನ ಕೇಳಲಾಗಿತ್ತು. ನೋಡಿ, ಪ್ರಬಂಧ ಬರವಣಿಗೆ ಅನೇಕ ಅಂಶಗಳನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಾಗ ನಾವು ಒಂದು ಪ್ರಬಂಧನ ಬರೆಯೋದಕ್ಕೆ ನಾವು ಬಹಳ ಸಜ್ಜಾಗಿದ್ದೀವಿ. ಆ ಸಜ್ಜಾಗಿರ್ತಕ್ಕಂಥ ಒಂದು ನೀವೆಲ್ಲ ಇಲ್ಲಿ ಒಂದು ವಸ್ತು ವಿಷಯದ ಬಗ್ಗೆ ನಾವಿಲ್ಲಿ ಪ್ರಬಂಧದ ಹೇಗೆ ಬರಿಬೇಕಾಗತ್ತೆ, ನಿಬಂಧವನ್ನು ಹೇಗೆ ಬರಿಬೇಕಾಗತ್ತೆ ಅಂತೇಳಿ ನಾವೀಗ ಒಂದು ಉದಾಹರಣೆನ ನಾವು ಈ ಮೂಲಕ ನಾವು ನೋಡ್ತೀವಿ. ಈ ಒಂದು ಟಾಪಿಕ್ ಸಂಬಂಧಪಟ್ಟಂತೆ ನಾವು ಕಳೆದ 2019ನೇ ಸಾಲು ಏಪ್ರಿಲ್ ತಿಂಗಳು ಹಾಗೂ 2022ನೇ ಸಾಲಿನ ಏಪ್ರಿಲ್ ತಿಂಗಳಲ್ಲಿ ಕೇಳಲಾದ ಒಂದು ಈ ಟಾಪಿಕ್ ವಿಷಯ ನಿಬಂಧ ಬರವಣಿಗೆ. ನಿಮಗೆ 5 ಅಂಕ ಕೇಳಲಾಗಿತ್ತು. KCEB ಕರ್ನಾಟಕ ಸ್ಟೇಟ್ ಎಜುಕೇಷನ್ ಅಸೆಸ್ಮೆಂಟ್ ಬೋರ್ಡ್ನವರು ಕೇಳಲಾದ ಈ ಒಂದು ಎಸ್ಎ ಟಾಪಿಕ್ ಏನಪ್ಪ ಅಂದರೆ ವನ ಮಹೋತ್ಸವ. ಅಂದರೆ ವೃಕ್ಷಗಳನ್ನು ಗಿಡಗಳನ್ನು ನೆಡ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಏನಂತ ಕರಿಬೋದು, ವನ ಮಹೋತ್ಸವ ಅಂತ ಕರಿಬೋದು. ಇದಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಸಂಕೇತ ಬಿಂದುಗಳೇನು, ಬುಲೆಟ್ ಪಾಯಿಂಟ್ಸು, ವಿಷಯದ ಒಂದು ಪ್ರವೇಶ, ಆ ವಿಷಯಕ್ಕೆ ಸೂಕ್ತವಾಗಿ ಯಾವ ರೀತಿ ನಾವು ಪ್ರಸ್ತಾವನೆಯನ್ನು ಮಾಡ್ಬೋದು, ಅಂದರೆ ಇಂಟ್ರಡಕ್ಷನನ್ನು ಕೊಡ್ಬೋದು. ಉಸ್ಕೆ ಬಾದ್ ನೆಕ್ಸ್ಟ್ ಸೆಕೆಂಡ್ ಬುಲೆಟ್ ಪಾಯಿಂಟ್ ಅರ್ಥಾತ್ ಸಂಕೇತ ಬಿಂದು ವೃಕ್ಷೋಂಕ ಉಪಯೋಗ, ವೃಕ್ಷಗಳ ಉಪಯೋಗ, ಮರಗಳ ಉಪಯೋಗವನ್ನು ನಾವು ಹೇಗೆ ಮಾಡಬೇಕು, ವೃಕ್ಷಗಳನ್ನು ಏನಕ್ಕೆ ನಾವು ಉಪಯೋಗಿಸಬೇಕು, ವೃಕ್ಷಗಳ ಉಪಯೋಗ ಯಾವ ರೀತಿ ಇದೆ ಅಲ್ವಾ. ತದನಂತರ ವನೋನ್ಸೆ ಲಾಭ, ವೃಕ್ಷಗಳಿಂದ ಏನು ಲಾಭ ಇದೆ ಅಲ್ವಾ. ಈ ವನಗಳನ್ನು ನಾವು ಅರಣ್ಯವನ್ನು ನಾವು ಬೆಳೆಸೋದ್ರಿಂದ ಏನೆಲ್ಲ ಒಂದು ಲಾಭವನ್ನು ನಾವು ಪಡ್ಕೋಬಹುದು. ಓಕೆ, ಉಪಸಂಹಾರ ಕನ್ಕ್ಲೂಷನ್ ಏನು ಮಾಡಬೇಕು, ಓಕೆ, ಯಾವ ರೀತಿ ಈ ಒಂದು ವಿಷಯ ವಸ್ತುವನ್ನು ನಿಬಂಧನ ನಾವು ಮುಕ್ತಾಯಗೊಳಿಸಬೇಕು. ನಾವು ಮೊದಲಿಗೆ ಆಧಾರ ಬಿಂದು ವಿಷಯ ಪ್ರವೇಶನ ನಾವು ತಗೊಂಡು ನಾವಿಲ್ಲೀಗ ಶುರು ಮಾಡೋಣ. ವಿಷಯ ಪ್ರವೇಶ ಪ್ರಸ್ತಾವನೆ ಮೇ ಮಾನವಕ ಜೀವನ ವನೋಂ ಪರ್ ಆಶ್ರಿತ ಹೈ. ಮನುಷ್ಯನ ಜೀವನ ವನಗಳಿಂದ ಅಥವಾ ಅರಣ್ಯದ ಮೇಲೆ ಆಶ್ರಿತವಾಗಿದೆ. ಅರಣ್ಯ ಸಂಪತ್ತಿದ್ರೆ ಮನುಷ್ಯನ ಒಂದು ಎಲ್ಲ ಬದುಕು ಸಾಗುತ್ತೆ. ಖಂಡಿತ ಅರಣ್ಯ ಸಂಪತ್ತಿಲ್ಲ ಅಂದರೆ ನಮ್ಮ ಒಂದು ಅನೇಕ ಅವಶ್ಯಕತೆಗಳು ಅಗತ್ಯತೆಗಳು ಖಂಡಿತ ಈಡೇರಲ್ಲ. ಗೊತ್ತಾಯ್ತಲ್ಲ ಮಕ್ಕಳೇ. ಹಾಗಾಗಿ ಇದ್ರ ಬಗ್ಗೆ ನೀವೆಲ್ಲ ಸೋಷಿಯಲ್ ಸ್ಟಡೀಸಲ್ಲಿ, ಸೈನ್ಸಲ್ಲಿ ಆಮೂಲಾಗ್ರವಾಗಿ ಕೆಲವೊಂದು ಅಧ್ಯಾಯಗಳಲ್ಲಿ ನೀವು ತಿಳಿದಿರ್ತೀರ. ಓಕೆ, ಮನುಷ್ಯಕ್ಕೂ ವನೋನ್ಸೆ ಪ್ರತ್ಯಕ್ಷ और अप्रत्यक्ष दोनों प्रकार से ಮನುಷ್ಯರಿಗೆ ಅರಣ್ಯಗಳಿಂದ ಪ್ರತ್ಯಕ್ಷವಾಗಿರಬಹುದು ಅಥವಾ ಪರೋಕ್ಷವಾಗಿರಬಹುದು ಅನೇಕ ರೀತಿಯಲ್ಲಿ ಲಾಭ ಇದೆ. ಅನೇಕ ಪ್ರಕಾರೋं से लाभ है. वनों से हमें कच्चा माल अधिक मात्रा में, ವನಗಳಿಂದ ನಾವು ಅರಣ್ಯಗಳಿಂದ ನಾವುಗಳೇನು ಮಾಡ್ತೀವಪ್ಪ ಅಂದರೆ ಅನೇಕ ಕಚ್ಚಾ ವಸ್ತುಗಳನ್ನು ಅಂದರೆ ರಾ ಮೆಟೀರಿಯಲ್ಸನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಅಧಿಕ ಮಾತ್ರ ಇಮಾರತಿ ಬಿಲ್ಡಿಂಗ್ ಕಟ್ಟಡಗಳನ್ನು, ಲಕಡಿ ಉರುವಲು ಅಥವಾ ಸೌದೆಗೋಸ್ಕರ, ರಬಡ್ ಆದಿ ವಸ್ತು ಏನು ಮಿಲ್ತೆ ರಬ್ಬರು ಮುಂತಾದ ವಸ್ತುಗಳು ನಮಗೆ ದೊರೀತವೆ. ಓಕೆ, ವಿಭಿನ್ನ ಜಡಿಬೂಟಿಯ ಬಗೆ ಬಗೆಯ ಗಿಡಮೂಲಿಕೆಗಳು, ಸುಗಂಧಿತ ಪದಾರ್ಥ बनाने वाले ಪರಿಮಳ ಭರಿತ ಫ್ರಾಗ್ರೆನ್ಸ್ ಮೆಟೀರಿಯಲ್ಗಳನ್ನು ಕೂಡ ನಾವು ತಯಾರಿಸೋದಕ್ಕೆ ಸಾಧನ ಅವ್ರ ಕಾಗಜ್ ಕಾ ತಯಾರಿಸ್ತಕ್ಕಂಥ ಒಂದು ಸಾಧನಗಳು ಮೆಟೀರಿಯಲ್ ಅಂದರೆ ಒಂದು ಸೋರ್ಸ್ ಜೊತೆಗೆ ಕಾಗಜ್ ಕಾ ಸಾಮಾನ್ ಸಭಿ ವನೋಂ ಸೇ ಮಿಲ್ತೆ. ಆ ಕಾಗದ ಬೇಕಾಗಿರ್ತಕ್ಕಂಥ ಕಾಗದದ ಒಂದು ಸಾಮಗ್ರಿಗಳು ಕೂಡ ಎಲ್ಲದೂ ಕೂಡ ವನಗಳಿಂದಲೇ ದೊರೆಯುತ್ತೆ ಅಂತೇಳಿ ನಾವು ವಿಷಯ ಪ್ರವೇಶದಲ್ಲಿ ನಾವು ಮೆನ್ಷನ್ ಮಾಡಬಹುದಾಗಿದೆ. ತದನಂತರ ವೃಕ್ಷೋಂಕ ಉಪಯೋಗ, ವೃಕ್ಷಗಳ ಬಳಕೆ ಅಥವಾ ಉಪಯೋಗ ಹೇಗೆ ಆಗುತ್ತಲ್ವಾ. ಓಕೆ ನೋಡಿ, ಪ್ರಾಕೃತಿಕ ಸೌಂದರ್ಯ और पर्यावरण का आधार वन ही है. ಪ್ರಾಕೃತಿಕ ಸೌಂದರ್ಯ ಮತ್ತೆ पर्यावरण का आधार वन ही है. ಪ್ರಕೃತಿ ಸೌಂದರ್ಯ ಮತ್ತೆ ಒಂದು ಪರಿಸರ ಅದಕ್ಕೆ ಆಧಾರವ ವನವೇ ಆಗಿದೆ. ಆಧಾರ ಏನಾಗಿದೆ, ಬೇಸಬಲ್. ಏನಪ್ಪ ಅಂದರೆ ಈ ಅರಣ್ಯನೇ
ಪ್ರಕೃತಿ ಸೌಂದರ್ಯ ಮತ್ತು ಪರಿಸರದ ಒಂದು ವ್ಯವಸ್ಥೆಗೆ ಒಂದು ಮೂಲಾಧಾರ ಅಂತ ನಾವು ತಿಳಿಬಹುದು. ಒನ್ ವರ್ಷ ಕರಾನೆ ಮೇ ಬಿ ಸಹಾಯಕ ಹೋತೆ ಹೇ. ಅರಣ್ಯ ಅಂತಕ್ಕಂಥದ್ದು, ವನ ಅಂತಕ್ಕಂಥದ್ದು ಮಳೆಯನ್ನ ಬರ್ಸೋದಕ್ಕೆ, ಮಳೆಯನ್ನು ಸುರಿಸೋದಕ್ಕೂ ಕೂಡ ಇದು ಬಹಳ ಸಹಾಯಕವಾಗಿರುತ್ತೆ. ತಥಾ ಮತ್ತು ವಾಯು ಕೋಬಿ ಶುದ್ಧ ಕರ್ತೆ ಹೇ, ಗಾಳಿಯನ್ನು ಕೂಡ ಇವು ಶುದ್ಧ ಮಾಡ್ತವೆ. ಅಂದ್ರೆ ಮಲಿನ ಗಾಳಿಯನ್ನ ಶುದ್ಧೀಕರಿಸುವ ಕೆಲಸದಲ್ಲಿ ಕೂಡ ವನಗಳ ಪಾತ್ರ ಇದೆ. ವೇದೋಮೆ ಪ್ರಾಕೃತಿಕ ಕಿ ಆರಾಧನಾ ಕಿ ಗೈ ಹೇ, ವೇದಗಳಲ್ಲೂ ಕೂಡ ಪ್ರಾಕೃತಿಕ ಈ ಒಂದು ಸಂಪತ್ತನ್ನ, ಪ್ರಕೃತಿಯನ್ನ ಕೂಡ ಬಹಳ ಆರಾಧನೆಯನ್ನು ಮಾಡಿರ್ತಕ್ಕಂಥ ನಾವು ಗಮನಿಸಬಹುದು. ಆಜ್ ತಕ್ ಹಮಾರೆ ದೇಶ ಮೇ, ಇಂದಿನವರೆಗೆ ನಮ್ಮ ದೇಶದಲ್ಲಿ ಹಾವಲ, ನೆಲ್ಲಿಯನ್ನ, ನೀಮ್, ಬೇವು, ಕೇಲ, ಬಾಳೆ, ಪೀಪಲ್, ಅರಳಿ ಅವರು ತುಳಸಿ ಕಿ ಪೂಜಾ ಕಿ ಜಾತಿ ಹೇ. ಇಂದಿನಿಂದ ಅಂದ್ರೆ ಬಹಳ ಇಂದಿನವರೆಗೂ ಇವತ್ತಿನವರೆಗೂ ಕೂಡ ನಾವು ಅನೇಕ ವೃಕ್ಷಗಳನ್ನು ನಾವು ಪೂಜ್ಯತೆಗೆ ನಾವು ಒಳಪಡಿಸಿದ್ದೀವಿ. ಆ ಪೂಜನೀಯ ವೃಕ್ಷಗಳಲ್ಲಿ ಬೇವು ಇದೆ, ನೆಲ್ಲಿ ಇದೆ, ಮತ್ತೆ ಬಾಳೆ ಇದೆ, ಜೊತೆಗೆ ಅರಳಿ ಮರವಿದೆ, ಮತ್ತೆ ತುಳಸಿ ಗಿಡ ಇದೆ. ಇವೆಲ್ಲವೂ ಕೂಡ ನಾವು ಪೂಜಿಸ್ತಾ ಬಂದಿದ್ದೀವಿ. ಪೂಜೆಗೆ ಇವು ಅರ್ಹವಾಗಿದ್ದಾವೆ. ಜೊತೆಗೆ ಪೃಥ್ವಿಗೂ ಹರಾಬರ, ಭೂಮಿಯನ್ನು ಹಸಿರುಮಯವಾಗಿ ಹಸಿರಿನಿಂದ ಕಂಗೊಳಿಸುವಂತೆ ಇರತಕ್ಕಂಥ ಒಂದು ಪಾತ್ರ ಯಾವುದರಲ್ಲಿದೆ? ಅರಣ್ಯ ಸಂಪತ್ತಿನಲ್ಲಿದೆ. ಜೊತೆಗೆ ಸುಂದರ ಔರ್ ಆಕರ್ಷಕ ಬನಾನೆ ಮೇ ವೃಕ್ಷೋಂಕ ಯೋಗದಾನ ಹೈ. ಸುಂದರವಾದ ಒಂದು ಈ ಭೂಮಿ ಕಾಣೋದಿಕ್ಕೆ, ಆಕರ್ಷಕವಾಗಿ ಕಾಣೋದಿಕ್ಕೆ ಈ ವೃಕ್ಷಗಳ ಒಂದು ಕೊಡುಗೆ ಬಹಳ ಅದ್ವಿತೀಯ ಅಂತೇಳಿ ನಾವು ತಿಳಿಬಹುದು. ಇಷ್ಟು ಅಂಶವನ್ನು ನಾವು, ಎರಡು ಅಂಶಗಳನ್ನು ನಾವು ಈ ರೀತಿ ಬರಿಬಹುದು. ವಿಷಯ ಪ್ರವೇಶವನ್ನ, ಜೊತೆಗೆ वृक्षों का उपयोग के बारे में लिखने के बाद वनों से लाभ क्या क्या है और साथ में उपसंहार भी इस तरह लिखना. वनों से लाभ है, ವನಗಳಿಂದ ಲಾಭ ಏನಪ್ಪಾ ಅಂದ್ರೆ, ವನ ಮಹೋತ್ಸವಕ್ಕೆ ಕಾರಣ, ವನ ಮಹೋತ್ಸವದ ಕಾರಣದಿಂದ ಧೀರೆ ಧೀರೆ ವೃಕ್ಷೋಂ ಕಿ ಸಂಖ್ಯಾ, ನಿಧಾನವಾಗಿ ನಿಧಾನಗತಿಯಲ್ಲಿ ವೃಕ್ಷಗಳ ಒಂದು ಸಂಖ್ಯೆ, ಅವ್ರ ಜಂಗಲಿ ಜಾನುವಾರು ಕಿ ಸಂಖ್ಯಾ, ಕಾಡು ಪ್ರಾಣಿಗಳ ಒಂದು ಸಂಖ್ಯೆಯಲ್ಲಿ ಕೂಡ ವೃದ್ಧಿ ಹೋನೆ ಲಗಿ, ಕಾಡು ಪ್ರಾಣಿಗಳ ಸಂಖ್ಯೆಯಲ್ಲಿ ಕೂಡ ಒಂದು ಹೆಚ್ಚಳವಾಗತೊಡಗುತ್ತೆ. ಅರಣ್ಯ ಸಂಪತ್ತು ಅಂದರೆ ವೃಕ್ಷಗಳ ಸಂಪತ್ತು, ಜೊತೆಗೆ ಅನೇಕ ಪಶು ಪಕ್ಷಿಗಳ ಒಂದು ಬೆಳವಣಿಗೆಗೆ, ಹೆಚ್ಚಳಕ್ಕೆ ಅರಣ್ಯ ವನಮಹೋತ್ಸವ ಅಂತಕ್ಕಂಥದ್ದು ಬಹಳ ಸಹಾಯಕ ಆಗುತ್ತೆ. ಜೊತೆಗೆ ವನಮಹೋತ್ಸವ ಮಾಹ ಅವ್ರು ವನಮಹೋತ್ಸವ ಸಪ್ತಾಹ, ವನಮಹೋತ್ಸವ ತಿಂಗಳು ಮತ್ತೆ ವನಮಹೋತ್ಸವ ಅಂದ್ರೆ ಸಾಪ್ತಾಹಿಕ, ಅಂದ್ರೆ ವಾರ ಪೂರ್ತಿ ಆಚರಿಸ್ತಕ್ಕಂಥದ್ದಿರ್ಬೋದು, ತಿಂಗಳು ಪೂರ್ತಿ ಆಚರಿಸ್ತಕ್ಕಂಥ ಈ ಎರಡು ಕಾರ್ಯಕ್ರಮಗಳು, ಈ ಎರಡು ಕಾರ್ಯಕ್ರಮಗಳ ಹೆಸರಿನಿಂದ ನಾಮ್ಸೆ ಪೂರೇ ದೇಶ, ಇಡೀ ದೇಶದಲ್ಲಿ ವೃಕ್ಷೋಂಕ ಲಗಾಯ ಜಾತ, ವೃಕ್ಷಗಳನ್ನ ಆಗ್ತಕ್ಕಂಥ ಒಂದು ಪರಿಪಾಠ ಆಗ್ತಕ್ಕಂಥ ಒಂದು ಪದ್ಧತಿ ಅಂದ್ರೆ ಮಾಸಿಕ ವನ ಮಹೋತ್ಸವ ಇರ್ಬೋದು ಅಥವಾ ಸಾಪ್ತಾಹಿಕ ವನ ಮಹೋತ್ಸವ ಕಾರ್ಯಕ್ರಮಗಳ ಆಚರಣೆಯನ್ನು ಹಮ್ಮಿಕೊಳ್ಳುವ ಮುಖಾಂತರ ನಾವು ಇಂಥ ಒಂದು ಲಾಭವನ್ನು ನಾವು ದಕ್ಕಿಸ್ಕೋಬಹುದಾಗಿದೆ. ತದನಂತರ ಉಪಸಂಹಾರ ಏನಪ್ಪಾ ಅಂದ್ರೆ, ಕನ್ಕ್ಲೂಷನ್ ಯಾವ ತರ ಏನ್ ಮಾಡಬೇಕು, ಈ ಕೆಲವೊಂದು ವಾಕ್ಯಾಂಶಗಳ ಸಹಿತ ಈ ರೀತಿ ಮುಕ್ತಾಯಗೊಳಿಸಬೇಕು. ವೃಕ್ಷೋಂಕ ಲಗಾನೆ ಸೆ ವನೋಮೆ ಬಡೋತ್ತರಿ ಹೋತಿ ಹೇ, ವೃಕ್ಷಗಳನ್ನು ನೆಡೋದ್ರಿಂದ ಕಾಡಿನಲ್ಲಿ ಅಥವಾ ಅರಣ್ಯದಲ್ಲಿ ಅರಣ್ಯ ಸಂಪತ್ತು ಹೆಚ್ಚಳವಾಗುತ್ತೆ. ಬಡೋತ್ತರಿ ಹೋತಿ ಹೇ. आज अनेक सामाजिक संस्थाएं वृक्षारोपण के लिए, ಇವತ್ತು ಅನೇಕ ಸಾಮಾಜಿಕ ಸಂಸ್ಥೆಗಳು, ಅನೇಕ ಸೋಷಿಯಲ್ ಏನು ಕೆಲವೊಂದು ಆರ್ಗನೈಸೇಷನ್ಸ್ಗಳಿದ್ದಾವೋ, ಕೆಲವೊಂದು ಸೋಷಿಯಲ್ ಆರ್ಗನೈಸೇಷನ್ಸ್ಗಳು, ಸಾಮಾಜಿಕ ಸಂಸ್ಥೆಗಳು ಕೂಡ ಕೈ ಕಾರ್ಯಕ್ರಮ ಕರ್ ರಹಿ ಹೈ, ಕೆಲವು ಕಾರ್ಯಕ್ರಮಗಳನ್ನು ಕೂಡ ಅವು ಹಮ್ಮಿಕೊಳ್ತವೆ, ಮಾಡ್ತಾ ಇದ್ದಾವೆ. ವನಜಾಗೃತಿ ಸೇ, ವನಜಾಗೃತಿಯಿಂದ ಈ ಆಶಾ ಐಕಿ ಒಂದು ಭರವಸೆ ಅಥವಾ ಒಂದು ಆಶಾಭಾವನೆ ಇದೆಯಪ್ಪ ಅಂದ್ರೆ, ಹಮಾರಿ ಧರ್ತಿ ಫಿರ್ಸೆ ಹರಿ ಬರಿ ಹೋ ಜಾಯೇಗಿ, ನಮ್ಮ ಭೂಮಿ ಮತ್ತೆ ಹಸಿರುಮಯವಾಗಿ ಆಗ್ಬೋದು, ಹಸಿರಿನಿಂದ ಕಂಗೊಳಿಸಬಹುದು ಅಂತೇಳಿ ಈ ರೀತಿ ಆಶಯವನ್ನು ವ್ಯಕ್ತಪಡಿಸಬೇಕು. ಉಪಸಂಹಾರದಲ್ಲಿ ಒಂದು ಸಕಾರಾತ್ಮಕವಾದ ಒಂದು ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸದಿದ್ದೆ ಆದರೆ ಈ ಒಂದು ಪ್ರಬಂಧಕ್ಕೆ ಒಂದು ಶೋಭೆ ಮತ್ತು ಒಂದು ಒಳ್ಳೆ ಸೂಕ್ತವಾದ ಒಂದು ಮುಕ್ತಾಯ ಅಂತ ನಾವು ತಿಳಿತಾ, ನಾವು ಹಾಗೆ ಮುಂದೆ ಹೋಗ್ತಾ ನಾವು ನೋಡೋದಾದ್ರೆ ಮತ್ತೊಂದು ಎಸ್ಸೆ
ಟಾಪಿಕ್ ಇದೆ ಪ್ರಬಂಧ ಬರವಣಿಗೆಯ ಒಂದು ವಿಷಯ ವಸ್ತು ಸ್ವಚ್ಛ ಭಾರತ್. ಸ್ವಚ್ಛ ಭಾರತ್ ಮೀನ್ಸ್ ಸ್ವಚ್ಛ ಭಾರತ ಅಂದರೆ ಕ್ಲೀನ್ ಇಂಡಿಯಾ ಅಂತೇಳಿ ನಾವು ತಿಳಿಬಹುದು. ಈ ಸ್ವಚ್ಛ ಭಾರತದ ಬಗ್ಗೆ ನಾವು ಪ್ರಸ್ತಾವನೆಯನ್ನು ಎಲ್ಲ ವಿಷಯ ವಸ್ತುಗೆ ನಾವು ಪೀಠಿಕೆಯನ್ನು ಹಾಕಲೇಬೇಕು. ಇಂಟ್ರೊಡಕ್ಷನ್ ಬರೆದು ತದನಂತರ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಂಶಗಳನ್ನು ನಾವು ಇಲ್ಲಿ ದಾಖಲಿಸಬೇಕು ಅಲ್ವಾ. ಹಾಗಾಗಿ ಕೆಲವು ಮಕ್ಕಳಿಗೆ ಈ ಪಾಯಿಂಟ್ಸ್ಗಳು ಇಲ್ದಲೇ ಇದ್ದರೆ ಬರೆಯೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ನಾವು ಹಿಂದಿ ವಿಷಯದಲ್ಲಿ ಬುಲೆಟ್ ಪಾಯಿಂಟ್ಸನ್ನು ಇಲ್ಲಿ ಕೊಟ್ಟು ನಿಮಗೆ ಅನುಕೂಲವನ್ನು ಮಾಡಿಕೊಡಲಾಗಿದೆ ಅಲ್ವಾ. ಸ್ವಚ್ಛತಾ ಕ ಮಹತ್ವ, ಸ್ವಚ್ಛತೆಯ ಬಗ್ಗೆ ಇಂಪಾರ್ಟೆನ್ಸ್ ಏನು, ಇಂಪಾರ್ಟೆನ್ಸ್ ಆಫ್ क्लीननेस के बारे में. नेक्स्ट वन पॉइंट क्या है, स्वच्छ परिसर से लाभ, प्रॉफिट फ्रॉम क्लीन एनवायरनमेंट ಅಥವಾ ಕ್ಲೀನ್ ನೇಚರ್ ಇಂದ ನಮಗೆ ಎಂತಹ ಒಂದು ಲಾಭ ಇದೆ. ಓಕೆ, ಅನದರ್ ಒನ್ ಪಾಯಿಂಟ್ ಈಸ್ ಸ್ವಚ್ಛತಾ ರಖನೆ ಕೆ ಉಪಾಯ, ಅಂದರೆ ಸ್ವಚ್ಛತೆಯನ್ನು ಇಟ್ಕೊಳ್ತಕ್ಕಂಥಕ್ಕೆ ಏನೆಲ್ಲ ಉಪಾಯಗಳಿದಾವೆ, ಐಡಿಯಾಸ್ಗಳು ಏನಿದ್ದಾವೆ, ತದನಂತರ ಉಪಸಂಹಾರವನ್ನು ನಾವು ಮಾಡಬೇಕಾಗತ್ತೆ. ಓಕೆ, ಈಗ ನಾವು ನೋಡೋಣ ಪ್ರಸ್ತಾವನೆ ಅವರು ಮಹತ್ವ ಒಟ್ಟುಗೂಡಿಸಿ ಬರೀಬಹುದು. ಎರಡು ಪಾಯಿಂಟನ್ನು ಸೇರಿಸ್ಕೊಂಡು ಕೂಡ ನಾವು ಬರೀತಕ್ಕಂಥದ್ದು ಸಾಧ್ಯತೆ ಇದೆ. ಹಾಗಾಗಿ ಪ್ರಸ್ತಾವನೆ ಮತ್ತು ಮಹತ್ವವನ್ನು ಒಂದರಲ್ಲಿ ನಾವು ಅಡಕ ಮಾಡಿ ಬರೆಯೋದಾದರೆ, ಜಿಸ್ ಪ್ರಕಾರ ಸ್ವಚ್ಛ ತನ್ಮೇ ಸ್ವಚ್ಛ ಮನ್ಕ ವಾಸು ಹೋತಾ ಹೈ, ಯಾವ ರೀತಿಯಲ್ಲಿ ಸ್ವಸ್ಥವಾದ ಒಂದು ಶರೀರದಲ್ಲಿ, ತನ್ ಮೀನ್ಸ್ ಶರೀರ ಬದನ್, ಸ್ವಸ್ಥ ಶರೀರದಲ್ಲಿ ಸ್ವಚ್ಛ ಮನ್ಕ ಸ್ವಸ್ಥವಾದ ಒಂದು ಆರೋಗ್ಯಪೂರ್ಣ ಶರೀರದಲ್ಲಿ ಆರೋಗ್ಯವಂತ ಮನಸ್ಸಿನ ಒಂದು ನೆಲೆಯಾಗಿರುತ್ತೋ, ಉಸಿ ಪ್ರಕಾರ ದಟ್ ಟೈಪ್ ಸ್ವಚ್ಛ ದೇಶ ಮೇ ಹಿ, ಸ್ವಚ್ಛವಾದ ಒಂದು ದೇಶದಲ್ಲಿ ಕ್ಲೀನ್ ಕಂಟ್ರಿನಲ್ಲಿ ಸ್ವಸ್ಥ ನಾಗರಿಕರ ಆಸಕ್ತಿ, ಆರೋಗ್ಯಪೂರ್ಣವಾದ ನಾಗರಿಕರು ಇರಲು ಸಾಧ್ಯ ಇದೆ. ಸ್ವಚ್ಛವಾದ ಒಂದು ದೇಶ ಇದೆ ಅಂದಮೇಲೆ ಅಲ್ಲೂ ಕೂಡ ಸ್ವಚ್ಛವಾದ ಆರೋಗ್ಯಪೂರ್ಣವಾದ ಒಂದು ಸಿಟಿಸನ್ನ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಮಹಾತ್ಮ ಗಾಂಧಿ ಕ ಸಪ್ನಾ ತಾಕಿ, ಮಹಾತ್ಮ ಗಾಂಧಿಯವರ ಒಂದು ಕನಸು ಏನಾಗಿತ್ತಪ್ಪ ಅಂದರೆ, ಸಪ್ನಾ ಮೀನ್ಸ್ ಡ್ರೀಮ್, ಕನಸು ಏನಾಗಿತ್ತಂದರೆ ಭಾರತ್ ಏಕ್ ದಿನ ಸ್ವಚ್ಛ ರಾಷ್ಟ್ರ ಬನೆ, ಭಾರತ ಒಂದು ದಿನ ಸ್ವಚ್ಛ ರಾಷ್ಟ್ರವಾಗಿ ಆಗುವುದು, ಕ್ಲೀನ್ ಸಿಟಿ ಅಥವಾ ಕ್ಲೀನ್ ಇಂಡಿಯಾ ಆಗುತ್ತೆ ಅಂತೇಳಿ ಅವರು ಕನಸನ್ನು ಕಂಡಿದ್ರು. ಆ ದಿಶೆಯಲ್ಲಿ ಮಾನನೀಯ ಪ್ರಧಾನಮಂತ್ರಿ ಕೆ ದ್ವಾರ, ಅಂದರೆ ಪ್ರಸ್ತುತ ಇರತಕ್ಕಂಥ ಮಾನನೀಯ ಪ್ರಧಾನಮಂತ್ರಿಗಳ ಮೂಲಕ ಗಾಂಧೀಜಿಯವರ ಒಂದು ಕನಸು ಸಾಕಾರ ಆಗ್ತಕ್ಕಂಥದ್ದು 145वीं ಜಯಂತಿ ಪರ್, ಅವರ ಒಂದು ಮಹಾತ್ಮ ಗಾಂಧೀಜಿಯವರ 145ನೇ ಜಯಂತಿಯ ಸಂದರ್ಭದಲ್ಲಿ ಸ್ವಚ್ಛತಾ ಕೊಲೇಕರ್, ಸ್ವಚ್ಛತೆಯನ್ನು ತಗೊಂಡು ನಾವು ರಾಷ್ಟ್ರವ್ಯಾಪಿ ಸ್ವಚ್ಛ ಭಾರತ್ ಅಭಿಯಾನ ಶುರು ಕಿಯಾ ಗಯಾ. ಇಡೀ ರಾಷ್ಟ್ರಾದ್ಯಂತ, ರಾಷ್ಟ್ರವ್ಯಾಪಿ ಮೀನ್ಸ್ ಇಡೀ ರಾಷ್ಟ್ರದ ತುಂಬ ನಾವು ಸ್ವಚ್ಛ ಭಾರತ ಅಭಿಯಾನವನ್ನು, ಸ್ವಚ್ಛ ಭಾರತ ಒಂದು ಆಂದೋಲನವನ್ನು, ಚಳವಳಿಯನ್ನು ನಾವು ಶುರುವಾಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. आज प्रत्येक भारतीय नागरिक देश को स्वच्छ रखना अपनी नैतिक जिम्मेदारी समझता है. ಇವತ್ತು ಇಂದು ಪ್ರಸ್ತುತ ದಿನಮಾನದಲ್ಲಿ ಪ್ರತಿಯೊಬ್ಬನ ಭಾರತೀಯ ನಾಗರಿಕನು ದೇಶವನ್ನು ಸ್ವಚ್ಛವಾಗಿರ್ತಕ್ಕಂಥದ್ದನ್ನು ತನ್ನ ಒಂದು ನೈತಿಕವಾಗಿರ್ತಕ್ಕಂಥ, ಬಹಳ ನೀತಿಯುಕ್ತವಾಗಿರ್ತಕ್ಕಂಥ ಒಂದು ಜವಾಬ್ದಾರಿ, ನನ್ನ ಒಂದು ಗುಡ್ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ತಿಳಿದಿದ್ದಾನೆ. ಈ ರೀತಿ ನಾವು ಪ್ರಸ್ತಾವನೆ ಮತ್ತು ಮಹತ್ವವನ್ನು ನಾವು ಈ ರೀತಿ ನಾವು ಒಟ್ಟುಗೂಡಿಸಿ ಸಮೀಕರಿಸಿ ನಾವು ಬರೀಬಹುದು. ತರುವಾಯ ಸೆಕೆಂಡ್ ಪಾಯಿಂಟ್ ನಂತರ ನಾವು ಫಸ್ಟ್ ಅಂಡ್ ಸೆಕೆಂಡ್ ಪಾಯಿಂಟ್ आफ्टर नेक्स्ट थर्ड पॉइंट क्या है, स्वच्छ परिसर से लाभ, प्रॉफिट फ्रॉम द क्लीन एनवायरनमेंट और क्लीन नेचर से, ಸ್ವಚ್ಛವಾದ ಒಂದು ಪರಿಸರದಿಂದ ನಮಗೆ ಎಂಥ ಒಂದು ಅಟ್ಮಾಸ್ಫಿಯರ್ ಇಂದ ನಮಗೆ ಏನೆಲ್ಲ ಲಾಭ ಇದೆ. स्वच्छ वातावरण प्रत्येक जीव को सकारात्मक रूप से प्रभावित करता है. ಸ್ವಚ್ಛವಾದ ಒಂದು ವಾತಾವರಣ ಪ್ರತಿಯೊಬ್ಬ ಜೀವಿಗೆ ಸಕಾರಾತ್ಮಕವಾದ ಅಂದರೆ ಪಾಸಿಟಿವ್ ಅಂದರೆ ಎನರ್ಜಿಯನ್ನು, ಪಾಸಿಟಿವ್ ಥಿಂಕಿಂಗನ್ನು ಮಾಡೋದಕ್ಕೆ ಪ್ರಭಾವವನ್ನು ಮಾಡುತ್ತದೆ. ತರುವಾಯ आसपास का वातावरण, ಸುತ್ತಮುತ್ತಲ ವಾತಾವರಣ, इर्द गिर्द का वातावरण
देखो साफ सुथरा होने पर ना केवल प्राणी मात्र ही स्वस्थ व खुशहाल रहते हैं ಸ್ವಚ್ಛವಾಗಿ ಆಗೋದ್ರ ಜೊತೆ ಅಲ್ದಲೆ ಕೇವಲ ಪ್ರಾಣಿ ಮಾತ್ರ ಜೀವಿಗಳು ಮಾತ್ರ ಸ್ವಸ್ಥವಾಗಿ ಮತ್ತೆ ಖುಷಿಯಾಗಿ ಇರ್ತವೆ ಅಲ್ದಲೆ ಪ್ರಾಣಿ ಪಕ್ಷಿಗಳು ಪ್ರಕೃತಿ ಅಲ್ದಲೆ ಅಪಿತು ಬದಲಾಗಿ ದೇಶನೂ ಕೂಡ ಇಡೀ ಒಂದು ರಾಷ್ಟ್ರನೂ ಕೂಡ ಓವರಾಲ್ ಕಂಟ್ರಿ ಆಲ್ಸೋ ಆರ್ಥಿಕ ಉನ್ನತಿಗೆ ಓರ್ ಅಂದರೆ ಆರ್ಥಿಕ ಪ್ರಗತಿ ಎಕನಾಮಿಕ್ ಡೆವಲಪ್ಮೆಂಟ್ ಆಲ್ಸೋ ಎಕನಾಮಿಕ್ ಗ್ರೋತ್ ಕೂಡ ಇಲ್ಲಿ ನೋಡಿ ಅಗ್ರಸರ ಹೋತಾ ಹೈ ಮೀನ್ಸ್ ಅಗ್ರಗಣ್ಯವಾಗಿ ಅಂದರೆ ಅತ್ಯುನ್ನತ ಮಟ್ಟಕ್ಕೆ ಹೋಗೋದಿಕ್ಕೆ ಒಂದು ದಾರಿ ಆಗುತ್ತೆ ಆ ರೀತಿ ಒಂದು ಲಾಭದ ದಿಶೆ ಕೂಡ ಇಲ್ಲಿ ನಮಗೆ ಸ್ವಚ್ಛ ಭಾರತದಿಂದ ನಮಗೆ ಆಗುತ್ತೆ ಅಂತೇಳಿ ನಾವು ಇಲ್ಲಿ ಲಾಭದ ಬಗ್ಗೆ ಈ ರೀತಿ ನಾವು ಸಂಕ್ಷಿಪ್ತವಾಗಿ ಭಾಳ ಅರ್ಥಪೂರ್ಣವಾಗಿ ಮತ್ತು ವಿಶಾಲ ಅರ್ಥವನ್ನು ಕಡಿಮೆ ಶಬ್ದಗಳಲ್ಲೇ ಮಹತ್ತರವಾದ ಒಂದು ವಿಷಯ ವಿಸ್ತಾರವನ್ನು ನಾವು ಇಲ್ಲಿ ಅಡಕ ಮಾಡ್ಬೋದು ಓಕೆ ಅರ್ಥವಾಯ್ತಲ್ವಾ ಹಾಗೆ ನಾವು ಮುಂದೆ ಹೋಗ್ತಾ ನಾವು ಇದರ ಒಂದು ನಿಬಂಧದ ಒಂದು ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಿತ್ತಪ್ಪ ಅಂದರೆ ಸ್ವಚ್ಛತಾ ರಖನೆಗೆ ಉಪಾಯ ಸ್ವಚ್ಛತೆಯಾಗಿ ಇಡ್ತಾ ಈ ಒಂದು ವಾತಾವರಣನ ಪರಿಸರ ವ್ಯವಸ್ಥೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ನಮಗೆ ಏನೆಲ್ಲ ಒಂದು ಉಪಾಯಗಳಿದ್ದಾವೆ ಅದನ್ನು ನಾವು ದಾಖಲಿಸಿ ಮೆನ್ಷನ್ ಮಾಡಿ ನಾವು ಆನಂತರ ಉಪಸಂಹಾರವನ್ನು ಮಾಡಬೇಕಾಗತ್ತೆ ನೋಡಿ ಸ್ವಚ್ಛತಾ रखने के उपाय ಸ್ವಚ್ಛತಾ के प्रति लोगों को जागरूक करना ಸ್ವಚ್ಛತೆ ಸಲುವಾಗಿ ಜನಗಳಿಗೆ ಜಾಗರೂಕವಾಗಿರ್ತಕ್ಕಂಥದ್ದು ಜೊತೆಗೆ ಗ್ರಾಮೀಣ ಕ್ಷೇತ್ರ में ಶೌಚಾಲಯೋं का निर्माण करना ಗ್ರಾಮೀಣ ಭಾಗದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನಾವು ಶೌಚಾಲಯಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಕಚರೋಂ ಕಾ ಸಹಿ ರೂಪ್ ಸೆ ಅಂದರೆ ಕಸಗಳನ್ನು ಗಾರ್ಬೇಜನ್ನು ನಾವು ಸರಿಯಾದ ರೂಪದಲ್ಲಿ ವಿಭಜಿಸ್ಬಿಟ್ಟು ವಿಂಗಡಿಸ್ಬಿಟ್ಟು ಹಸಿ ಕಸವನ್ನು ಒಂದು ಕಡೆ ಒಣ ಕಸವನ್ನು ಒಂದು ಕಡೆ ಅಲ್ವಾ ಕೆಲವೊಂದು ಪ್ಲಾಸ್ಟಿಕ್ ಮತ್ತು ಕೆಲವೊಂದು ಅಜೈವಿಕ ವಸ್ತುಗಳನ್ನು ಕೂಡ ನಾವು ಮತ್ತೊಂದು ಕಡೆ ನಾವು ಪ್ರತ್ಯೇಕಿಸಿ ನಾವು ವಿಭಜಿಸಿದ್ದಾದರೆ ಪರಿಸರವನ್ನು ನಾವು ಸ್ವಚ್ಛವಾಗಿಡೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ಜೈವಿಕ್ ಏವಂ ಅಜೈವಿಕ್ ಕಚರೆಕೋ ಅಲಗ್ ಅಲಗ್ ಕರ್ನ ಪ್ರತ್ಯೇಕ ಮಾಡ್ತಕ್ಕಂಥದ್ದು ಸಫಾಯಿಕೆ ಸಹಿ ತರೀಕೆ ಸ್ವಚ್ಛತೆಯ ಒಂದು ಸರಿಯಾದ ರೀತಿ ಅಪ್ನಾನ ತಮ್ಮದಾಗಿಸಿಕೊಳ್ತಕ್ಕಂಥದ್ದು ಆದಿ ಮುಂತಾದ ದೇಶಕೋ ಸ್ವಚ್ಛ ರಖನೆಗೆ ಉಪಾಯ ಮುಂತಾದ ಅಂಶಗಳನ್ನು ನಾವು ದೇಶವನ್ನು ಸ್ವಚ್ಛವಾಗಿಟ್ಕೊಳ್ಳೋದಕ್ಕೆ ಒಂದು ಉಪಾಯಗಳಾಗಿದ್ದಾವೆ ಓಕೆ इसके अतिरिक्त ಇದರ ಹೊರತಾಗಿ ಸ್ವಚ್ಛತಾ ಕೋ ಸಫಲ್ ಬನಾನೆ ಕೆ ಲಿಯೆ ಸ್ವಚ್ಛತೆಯನ್ನು ನಾವು ಸಫಲಪೂರ್ಣವಾಗಿ ಯಶಸ್ವಿಪೂರ್ಣವಾಗಿ ನಾವು ನಿರ್ಮಿಸುವ ಸಲುವಾಗಿ ನುಕ್ಕಡ್ ನಾಟಕೋ ಟೆಲಿಫಿಲ್ಮೋ ಅಂದರೆ ಕೆಲವೊಂದು ಬೀದಿ ನಾಟಕಗಳನ್ನು ಕೆಲವೊಂದು ಅಂದರೆ ಕಿರುನಾಟಕಗಳನ್ನಿರ್ಬೋದು ಟೆಲಿಫಿಲ್ಮ್ಗಳನ್ನ ಕಿರುಚಿತ್ರಗಳನ್ನಿರ್ಬೋದು ಮತ್ತು ವಿದ್ಯಾಲಯ ಕಾಲೇಜೊಮ್ಮೆ ಪಾಠಶಾಲೆ ಮತ್ತು ಕಾಲೇಜುಗಳಲ್ಲಿ ಜಾಗರೂಕತಾ ಕಾರ್ಯಶಾಲಾವಂಕ ಜಾಗೃತಿ ಕಾರ್ಯಾಗಾರಗಳನ್ನು ಓರಿಯಂಟೇಷನ್ ಕೋರ್ಸ್ಗಳನ್ನು ಕೂಡ ನಾವು ಕಾರ್ಯಶಾಲೆಗಳಂದರೆ ಕಾರ್ಯಾಗಾರಗಳನ್ನು ಓರಿಯಂಟೇಷನ್ ಕೋರ್ಸ್ಗಳನ್ನು ಕೂಡ ನಾವು ಆಯೋಜನೆಯನ್ನು ಮಾಡಿದ್ರೆ ಕಾರ್ಯಶಾಲಾಂಕ ಸಹಯೋಗ ಲಿಯಾ ಜಾ ರಹಾ ಹೈ ಸಹಕಾರವನ್ನು ನಾವು ತೆಗೆದುಕೊಳ್ಳಬಹುದಾಗಿದೆ ಇಷ್ಟು ಅಂಶಗಳನ್ನು ನಾವು ಮೆನ್ಷನ್ ಮಾಡಿದ್ಮೇಲೆ ಇದರ ಒಂದು ಮುಕ್ತಾಯ ಯಾವ ರೀತಿ ಮಾಡಬೇಕು ಉಪಸಂಹಾರ ಮೀನ್ಸ್ कंक्लूजन महात्मा गांधी के स्वच्छ भारत के सपने को सच करने के लिए ಮಹಾತ್ಮ ಗಾಂಧೀಜಿಯವರ ಒಂದು ಈ ಒಂದು ಸ್ವಚ್ಛ ಭಾರತದ ಒಂದು ಪರಿಕಲ್ಪನೆಯನ್ನ ಅಥವಾ ಒಂದು ಕನಸನ್ನು ನಾವು ಸಾಕಾರ ಮಾಡುವ ಸಲುವಾಗಿ ಅಥವಾ ನಿಜ ಮಾಡ್ತಕ್ಕಂಥ ಒಂದು ದಿಶೆಯಲ್ಲಿ ನಾವೆಲ್ಲರೂ ಹಮ್ ಸಬ್ಕೋ ಮಿಲ್ಕರ್ ಸಾಥ್ ದೇನಾ ನಾವೆಲ್ಲರೂ ಜೊತೆಯಾಗಿ ಹೋಗ್ತಕ್ಕಂಥದ್ದು ಜೊತೆಯನ್ನ ನಾವು ಆಗ್ತಕ್ಕಂಥದ್ದು ಸಹಯೋಗದೇನ ಸಹಕಾರವನ್ನು ಕೊಡ್ತಾ ತಬಿ ಆವಾಗಲೇ ಹಮ್ ಹೇಕ್ ಸ್ವಚ್ಛ ವ ಸ್ವಸ್ಥ ದೇಶ ಆವಾಗಲೇ ನಾವು ಒಂದು ಸ್ವಚ್ಛವಾಗಿರ್ತಕ್ಕಂಥ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಒಂದು ದೇಶದ ಒಂದು ನಿರ್ಮಾಣವನ್ನು ಮಾಡೋದರಲ್ಲಿ ನಿರ್ಮಾಣ ಕರ್ನೆ ಮೇ ಕಾಮಯಾಬ್ ಹೋ ಪಾಯಂಗೆ ನಾವು ಆ ಒಂದು ದಿಶೆಯಲ್ಲಿ ನಾವು ಕಾರ್ಯಾನ್ವಿತರಾಗ್ತೀವಿ ಅಂತೇಳಿ ನಾವು ಇಷ್ಟು ಮಟ್ಟಿಗೆ ನಾವು ನಿಬಂಧವನ್ನು ನಾವು ಎರಡು ಉದಾಹರಣೆನ ನಾವು ನೋಡ್ತಾ ಬಂದಿದ್ದೀವಿ ಪ್ರಬಂಧ ಬರವಣಿಗೆ ಇಲ್ಲಿ ನಮಗೆ ಬಹಳ ಅರ್ಥಪೂರ್ಣವಾದ ಒಂದು ವಿಷಯ ಸಂಗತಿ ನಮಗೆ ಅರ್ಥವಾಗಿದೆ ಮಕ್ಕಳೇ
ತಮ್ಮೆಲ್ಲರೂ ಖುಷಿಯಾಗಿದೆ ಅಂದ್ಕೊತೀನಿ. ಈ ಒಂದು ಲೆಟರ್ ರೈಟಿಂಗ್ ವಿತ್ ಎಸ್ಸೆ ರೈಟಿಂಗ್, ಪತ್ರ ಬರವಣಿಗೆ ಮತ್ತು प्रबंध बरवणिगे, निबंध लेखन और पत्र लेखन के बारे में सारे बच्चों के लिए बहुत ही अच्छी तरह से समझ लेने का भाव मुझे बहुत ही सबके बारे में सबके तो मुझे बहुत ही भरोसा है. ನಿಮ್ಮೆಲ್ಲರ ಮೇಲೆ ನನಗೆ ಬಹಳ ಭರವಸೆ ಇದೆ. ಚೆನ್ನಾಗಿ ಅರ್ಥವಾಗಿದೆ, ಚೆನ್ನಾಗಿ ಖುಷಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರ ಅಂದ್ಕೊತೀನಿ. ಓಕೆ, ಇದುವರೆಗೂ ನೀವೆಲ್ಲ ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಎಲ್ಲ ಸಮಗ್ರವಾಗಿ ಹಿಂದಿ ವಿಷಯದ ಎಲ್ಲ ಅಂಶಗಳನ್ನು ನೀವು ಎಲ್ಲ ತಿಳಿತಾ ಬಂದಿದ್ದೀರಾ. ಇನ್ನೂ ಹೆಚ್ಚು ತಿಳಿತಾ ಇರಿ, ತಿಳಿಯಿರಿ, ಒಳ್ಳೆ ಜ್ಞಾನವನ್ನು ಪಡ್ಕೊಳ್ಳಿ, ಒಳ್ಳೆ ಬುದ್ಧಿವಂತರಾಗಿ ಸಮಾಜದಲ್ಲಿ ಒಳ್ಳೆ ಸಿಟಿಸನ್ ಆಗಿ ಅನೇಕ ಅಂಶಗಳಿಗೆ ನೀವು ಮುಖಾಮುಖಿಯಾಗಿ ನೀವು ಬಾಳ್ತೀರಾ ಅಂತೇಳಿ ನಾನಾದರೂ ಭಾವಿಸ್ತಾ ನಮ್ಮ SSLC ಅಟ್ ಪರೀಕ್ಷೆ ಯೂಟ್ಯೂಬ್ ಚಾನಲ್ ಸದಾ ನಿಮ್ಮೊಂದಿಗೆ ಎಂದೆಂದಿಗೂ ಶುಭವನ್ನು ಹಾರೈಸ್ತಾ ಬರ್ತಾ ಇರುತ್ತೆ. ನಿಮ್ಮ ಮುಂದಿನ ಎಲ್ಲ ಯಶಸ್ಸು ನಮ್ಮ SSLC ಅಟ್ ಪರೀಕ್ಷೆ ಜೊತೆಯಲ್ಲಿ ಸಾಗ್ತಾ ಇರಲಿ ಅಂತ ಹೇಳ್ತಾ ಬಯಸ್ತಾ ನಾನು ನಿಮ್ಮ TVM ಸರ್ ಎಲ್ಲರಿಗೂ ಈ ಮೂಲಕ ಧನ್ಯವಾದವನ್ನು ಸಮರ್ಪಿಸ್ತೀನಿ. ಮಕ್ಕಳೇ, ಶುಭವಾಗಲಿ. ಯಾಟ್ಸ್ ಆಫ್ ಚಿಲ್ಡ್ರನ್.